ಪೂಜ್ಯ ಲಿಂಗೈಕ್ಯ ಶ್ರೀ ಚಿಂತಾಮಣಿ ಪಾವಟೆ ಅವರ 14ನೇ ಸ್ಮರಣೋತ್ಸವದಲ್ಲಿ ನೀವೆಲ್ಲ ಭಾಗವಹಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೆ, ತಂದೆ ತಾಯಿಗಳಿಗೆ ಅನಂತ ಶರಣಾರ್ಥಿ. ಇಲ್ಲಿವರೆಗೆ ಸುಮಾರು 3/4 ಗಂಟೆ ನಮ್ಮನ್ನು ಮನರಂಜನವನ್ನು ಮಾಡಿರ್ತಕ್ಕಂಥ ಮತ್ತು ಮನಸ್ಸಿಗೆ ಮುದವನ್ನು ನೀಡಿ ವಚನ ಗಾಯನವನ್ನು ನಡೆಸಿಕೊಟ್ಟಂಥ ಡಾಕ್ಟರ್ ಪರಶುರಾಮ್ ಕಟ್ಟಿ ಸಂಗಾಮಿ ಹಾಗೂ ಅವರ ಶಿಷ್ಯ ಬಳಗಕ್ಕೆ ಅನಂತ ಶರಣಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮಕ್ಕಳು ತುಂಬ ಚೆನ್ನಾಗಿ ಹಾಡಿದರು. ಸ್ವಲ್ಪ ಕರ್ನಾಟಕ ಸರ್ಕಾರ ಪ್ರಕಟಣೆ ಮಾಡಿರ್ತಕ್ಕಂಥ ಗ್ರಂಥ ವಚನಗಳನ್ನು ತಗೊಂಡು ಹಾಡಿದರೆ ಒಳ್ಳೆಯದು. ಯಾಕೆಂದರೆ ಬೇರೆ ಕೆಲವು ಪ್ರಕಟಣೆಗಳಲ್ಲಿ ಅವು ಸ್ವಲ್ಪ ವ್ಯತ್ಯಾಸ ಇರ್ತಾವೆ. ಹಾಗಾಗಿ ಆ ವ್ಯತ್ಯಾಸ ಹಾಗೆ ಕಂಟಿನ್ಯೂ ಆಗುತ್ತೆ ಸಂಗೀತಗಾರರಲ್ಲಿ. ಅದನ್ನು ಸ್ವಲ್ಪ ಅವರು ಸರಿಪಡಿಸ್ಕೊಂಡ್ರೆ ಭಾಳ ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇವತ್ತಿನ ಈ ವೇದಿಕೆ ಕಾರ್ಯಕ್ರಮಕ್ಕೆ ಇನ್ನೇನು ಅಧ್ಯಕ್ಷತೆ ವಹಿಸಲಿರುವ ಡಾಕ್ಟರ್ ವೀರಣ್ಣರಾಜುರವರು ಪ್ರಸ್ತುತ ಒಂದು ಸಭೆಯಲ್ಲಿದ್ದಾರೆ. ಅವರು ಅದು ಮುಗಿದ ತಕ್ಷಣ ಬರ್ತಾ ಇದ್ದಾರೆ. ಅವರನ್ನು ಸಹಿತ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತ ಕೋರ್ತಾ ಉಪನ್ಯಾಸಕರಾದ ಪ್ರೊಫೆಸರ್ ಜಿ ಎ ತಿಗಡಿ ಅವರು ವೇದಿಕೆಗೆ ಆಗಮಿಸಲಿಕ್ಕೆ ಅವರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ನಮ್ಮ ವಚನೋತ್ಸವ ಬಳಗದವರು ಅವರನ್ನು ಕರ್ಕೊಂಬರಲಿಕ್ಕೆ ವಿನಂತಿ. ಅದೇ ರೀತಿಯಾಗಿ ಶಂಕರಣ್ಣ ಕೋರಿಶೆಟ್ಟರ್ ಆಗಲೇ ಸವದತ್ತಿಯಿಂದ ಆಗಮಿಸಿದ್ದಾರೆ. ಅವರು ಇನ್ನೇನು ಬರ್ತಾ ಇದ್ದಾರೆ ಮೇಲ್ಗಡೆ. ಅದೇ ರೀತಿಯಾಗಿ ಶ್ರೀಮತಿ ಅರುಣಾತಾಯಿ ನಂದಿಬೇವರು ದಯವಿಟ್ಟು ವೇದಿಕೆಗೆ ಆಗಮಿಸಲಿಕ್ಕೆ ವಿನಂತಿ. ಅರುಣಾತಾಯಿ ನಂದಿಬೇವರು. ಹಾಗೆ ಶ್ರೀಮತಿ ಮೋನಾ ಬಸವನಗೌಡ ಪಾಟೀಲ್ ಅವರು ಸಹಿತ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ. ಬಂದು ವೇದಿಕೆಯನ್ನು ಅಲಂಕರಿಸಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಓಕೆ. ಶ್ರೀ ಬಸಪ್ಪ ಬಾಗಿ ಅವರು ವೇದಿಕೆಗೆ ದಯವಿಟ್ಟು ಬಂದು ನಮ್ಮ ಇವತ್ತಿನ ಉಪನ್ಯಾಸಕರಾದ ಪ್ರೊಫೆಸರ್ ಜಿ ಎ ತಿಗಡಿ ಅವರಿಗೆ ಒಂದು ಪುಷ್ಪ ಮತ್ತು ಗ್ರಂಥದ ಸಮರ್ಪಣೆ ಮಾಡಲಿಕ್ಕೆ ಬಾಗಿ ಅವ್ರಿಗೆ ಕರಿತಾ ಇದ್ದೀವಿ. ಬಸಪ್ಪ ಬಾಗಿ ಅವರು ದಯವಿಟ್ಟು ವೇದಿಕೆ ಬರಬೇಕು. ಶ್ರೀಮತಿ ಸುಜಾತಮ್ಮ ಕಿತ್ತೂರ್ ಅವರು ನಮ್ಮ ಅರುಣಾತಾಯಿ ನಂದಿಬೇವರವರಿಗೆ ಗ್ರಂಥ ಮತ್ತು ಪುಷ್ಪ ಸಮರ್ಪಣೆ ಮಾಡೋದರ ಮೂಲಕ ಅವರನ್ನು ಸ್ವಾಗತಿಸೋಣ. ನಾಗನಗೌಡರ ಸುಜಾತಮ್ಮ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಬಂದುಬಿಟ್ಟು ಶ್ರೀಮತಿ ಮೋನಾ ಬಸವನಗೌಡ ಪಾಟೀಲ್ ಅವರಿಗೆ ಗ್ರಂಥ ಪುಷ್ಪ ಸಮರ್ಪಣೆ ಮಾಡಿ ಅವರನ್ನು ಸ್ವಾಗತ ಕೋರೋಣ. ಶಂಕರಣ್ಣ ಕೋರಿಶೆಟ್ಟರು ಹಾಗೆ ವೇದಿಕೆಗೆ ಬಂದುಬಿಡ್ಬೇಕು ವೇದಿಕೆ ಮೇಲೆ. ನಮ್ಮ ಶರಣರಾದ ಕಟ್ಟಿ ಅವರು ಸಿ ಬಿ ಕಟ್ಟಿ ಅವರನ್ನು ಸ್ವಾಗತಿಸಬೇಕು ಪುಷ್ಪ ಮತ್ತು ಗ್ರಂಥವನ್ನು ಸಮರ್ಪಣೆ ಮಾಡೋದ್ರ ಮೂಲಕ. ಅಲ್ಲಿ ಹತ್ತಕ್ಕಾಗುತ್ತೆ ಅಲ್ಲಿ ನೋಡ್ರಿ, ಈಚೆ ಕಡೆ ಹತ್ತಿಸ್ತಾರೆ. ಕೋರಿಶೆಟ್ಟರು ಮುನವಳ್ಳಿಯಿಂದ, ಸವದತ್ತಿ ತಾಲೂಕು ಮುನವಳ್ಳಿಯಿಂದ ಬಂದಿದ್ದಾರೆ. ನಮ್ಮ ಪಾವಟೆ ಆಗಮಿಸಿದ ಎಲ್ಲ ಶರಣ ತಂದೆ ತಾಯಿಗಳಿಗೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ ದಿವಂಗತ ಪಾವಟೆ ಅವರ ಕುರಿತು ನಮ್ಮ ಹಳ್ಳಿಕೇರಿ ಮಲ್ಲಿಕಾರ್ಜುನ್ ಸರ್ ತಮ್ಮ ಅನುಭವವನ್ನು ಎಡೆ ಮಾಡಲಿ ಅಂತ ಅವರಲ್ಲಿ ವಿನಂತಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಕರಗಿಸಿ ಎನ್ನ ಮನದ ಕಾಳಿಕೆಯ ಕಳೆಯಯ್ಯ, ಹೊರಗೆ ಬಣ್ಣಕ್ಕೆ ತಂದೆನ್ನ ಪುಟವಿಕ್ಕಿ ನೋಡಯ್ಯ, ಕಡಿಹಕ್ಕೆ ಬಡಿಹಕ್ಕೆ ತಂದೆನ್ನ ಕಡಿಯಾಣಿಯ ಮಾಡಿ ನಿಮ್ಮ ಶರಣರ ಪಾದಕ್ಕೆ ತೊಡಿಗೆಯ ಮಾಡಿ ಸಲಹು ಕೂಡಲ ಸಂಗಮ ದೇವ. ಇಂದು ಪೂಜ್ಯ ಶ್ರೀ ಲಿಂಗೈಕ್ಯ ಚಿಂತಾಮಣಿ ಪಾವಟೆ ಶರಣರ 14ನೇ ಸ್ಮರಣೋತ್ಸವ.
ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೆ ಭಕ್ತಿಪೂರ್ವಕ ಅನಂತ ಶರಣಾರ್ಥಿಗಳು. ಅದೇ ರೀತಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರಿಗೆ ಶರಣಾರ್ಥಿಗಳು. ಪಾವಟೆ ಶರಣರು ನನಗೆ ಭೇಟಿಯಾದಂಥ ಆ ಘಟನೆಯನ್ನು ನಮ್ಮನ್ನು ನೆನಪಿಸಿಕೊಂಡು ತಮ್ಮ ಮುಂದೆ ಹೇಳೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. 1981 ಇಸ್ವಿ ಶ್ರಾವಣ ಮಾಸದೊಳಗೆ ಮುರುಘಾ ಮಠದೊಳಗೆ ತಿಪ್ಪಾಯಿಕೊಪ್ಪದ ಮುಕಪ್ಪ ಸ್ವಾಮಿಗಳ ಪುರಾಣವನ್ನು ಹಚ್ಚಿದ್ರು. ಅದರ ಪುರಾಣವನ್ನು ಹೇಳಿದವರು ಯಾರಂದ್ರೆ ಹಂಸವಾಮಿ ಹೈಸ್ಕೂಲ್ ಹೆಡ್ ಮಾಸ್ತರ್ TG ಉಗ್ರಾಣ್ಕರ್ ಅಂತ. ಹಂಸವಾಮಿ ಒಳಗೆ ನಾನು ಶಾಲೆ ಕಲ್ತಿದ್ದೆ 63ರಿಂದ 70 ಇಸ್ವಿ ಒಳಗೆ. ನಮ್ಮ ಹೆಡ್ ಮಾಸ್ತರ್ ಪುರಾಣ ಹೇಳ್ತಾರ ಅಂಥೇಳಿ ತಿಂಗಳ ಪೂರ್ತಿ ಒಂದು ದಿವಸನೂ ತಪ್ಪಿಸ್ದೆ ನಾನು ಅಲ್ಲಿ ಪುರಾಣವನ್ನು ಕೇಳಿ ಬಂದ ಮೇಲೆ ಒಂದು 4-5 ದಿವಸ ಆದಮೇಲೆ ಶಿವಯೋಗಿಗಳ ಗದ್ದೆ ಮುಂದೆ ನಿಂತ್ಕೊಂಡು ಹಂಗೆ ನನ್ನ ಮನಸ್ಸನ್ನು ನಾನು ಏನು ಬೇಡ್ಕೊಂಡೆ ಅಂದರೆ ಇಂಥ ಶರಣರ ಚರಿತ್ರೆ ಕೇಳೋದಕ್ಕೆ ಇನ್ನೂ 1 ವರ್ಷ ಕಾಯ್ಬೇಕನ್ನಪ್ಪ ಶಿವಯೋಗಪ್ಪ ಅಂಥೇಳಿ ಮನಸ್ಸಿನಾಗ ಬೇಡ್ಕೊಂಡು ಹೋಗಿ ನಮ್ಮ ಸಹೋದ್ಯೋಗಿ ಆದ ಶಿವಾನಂದ್ ಕಮ್ಮಿ ಅಂತಿದ್ದರು ರೀ. ಅವರು ಕಮಲಾಪುರದವರು. ನಮ್ಮ ಚಿಂತಾಮಣಿ ಪಾವಟಿಯವ್ರ ಮನೆಗೆ ಹಾಲೇನೋ ಕೊಡ್ತಿದ್ರಂತವ್ರು. ಅವ್ರ ಮುಂದೆ ನಾಯೇನಂದೆ ಹಿಂಗೆ ರೀ ಒಂದು ನಮ್ಮ ಹೆಡ್ ಮಾಸ್ಟರ್ ಪುರಾಣ ಹೇಳಿದರು, ನಾ ಶಿವ ಗದ್ದಿಗೆ ಮುಂದೆ ನಾ ಹಿಂಗೆ ಪ್ರಾರ್ಥನಾ ಮಾಡ್ಕೊಂಡೆ ಅಂತೇಳಿದೆ. ನೀವ್ಯಾಕೆ ಚಿಂತೆ ಮಾಡ್ತೀರಿ, ಶಿವಗಳ ಕೃಪೆಯಿಂದ ಹುಟ್ಟಿದಂಥ ಅವ್ರನ್ನ ನಿಮ್ಮ ದರ್ಶನ ಮಾಡಿಸ್ತಾನೆ ಅಂಥೇಳಿ ಅದು ನಾನು ಆಗಸ್ಟ್ದೊಳಗೆ ಸೆಪ್ಟೆಂಬರ್ದೊಳಗೆ ನಾನು ಬೇಡಿಕೊಂಡಿದ್ದೆ. ಆ್ಯಕ್ಚುಲಿ ಮುಂದೆ ಸೆಪ್ಟೆಂಬರ್ಗೆ ಅಜ್ಜ ರಿಟೈರ್ ಆಗ್ಯಾರ ರೀ. ಮುಂದೆ ಅವ್ರು ನಮ್ಮ ಭೇಟಿಯಾಗಿದ್ದರೆ ಭಾಳ ಮಾಡಿ ಅಕ್ಟೋಬರ್ ನವಂಬರ್ದೊಳಗೆ ಇರಬೇಕು. ಅವ್ರು ನಮ್ಮನ್ನು ಕರ್ಕೊಂಡೋಗಿ ನಾನು ಭೇಟಿ ಮಾಡಿಸಿದ ಮೇಲೆ ಸುಮಾರು 2 ವರ್ಷಗಳ ಕಾಲ 2-3 ವರ್ಷ ಸಾಯಂಕಾಲ 6ರಿಂದ 8ರವರೆಗೂ ನಮ್ಮ ಯೂನಿವರ್ಸಿಟಿಯಿಂದ ಅವ್ರ ಮನೆಗೆ ವಚನ ಚಿಂತನೆ ಹೋಗ್ತಿದ್ವಿ. ನಾವು ಮತ್ತು ಕಂಬಿಸ್ವಾಮಿ ಇಬ್ಬರೇ ಇರ್ತಿದ್ವಿ. ನಮ್ಮ ಇಬ್ಬರಿಗೇನ ಏನು 100 ಮಂದಿ ಕುಂತಾರ ರೀತಿ ಸುಮಾರು ಹೇಳ್ತಿದ್ರು ಅವ್ರು ಹೆಂಗೆ ಮೈ ಮರೆಸಿ ಹೇಳ್ತಿದ್ರು ಅಂದ್ರೆ ಅವ್ರು ಅವ್ವಾರು ಬಂದು ಎಚ್ಚರ ಮಾಡ್ತಿದ್ರು. ಅವ್ರಿಗೆ ಏನಂದ್ರೆ ಅವರು ಊರು ಹೊರಗಿಂದ ಬಂದಾರ, ನೀವು ಇಲ್ಲೇ ಇದ್ದೀರಿ ಮತ್ತು ಅವರು ಹೆಂಡ್ರು ಮಕ್ಕಳದಾರ ಮನೆ ಊಟಕ್ಕೆ, ಅದಕ್ಕೆ ಲಘು ಮುಗಿಸ್ರಿ ಅಂತ ಹೇಳಿದಾಗ ಇವರು ಬಂದು ಮಾಡ್ತಿದ್ರಿ. ಆ ರೀತಿ ವಚನ ಚಿಂತನೆ ಮಾಡಾಕತ್ತಿದ್ದಪ್ಪ ಅಂದ್ರೆ ತಮ್ಮನ್ನು ತಾವು ಮರೆಯುವಂಥ ಒಂದು ಇದು. ಈ ರೀತಿ ಆದಮೇಲೆ ನಾನು ಮುಂದೆ ಏನು ಮಾಡಿದೆ, ನಮ್ಮ ಗೌರಿ ಹುಣ್ಣಿಮೆಗೆ ನಮ್ಮ ಮನೆಯೊಳಗೆ ನಮ್ಮ ಅಪ್ಪ ಒಂದು ಫೋಟೋ ಇಟ್ಟು ಪೂಜೆ ಮಾಡಿ ಏನು ಮಾಡ್ತಿದ್ವಿ ಗೌರಿ ಹುಣ್ಣಿಗೆ. ಅದಕ್ಕೆ ಆವಾಗಿನಿಂದ ಸುಮಾರು 82-83 ಇಸ್ವಿಯಿಂದ ಏನು ಮಾಡಕತ್ತಿದ್ದು ಅಂದ್ರೆ ಪ್ರತಿ ಗೌರಿ ಹುಣ್ಣಿಗೆ ಅವ್ರನ್ನ ಅಲ್ಲಿಂದ ರಿಕ್ಷಾ ಮಾಡಿ ಕರ್ಕೊಂಡು ಬಂದು ನಮ್ಮ ಮನೆಯೊಳಗೆ 4 ಗಂಟೆ ಮೇಲೆ ಬಂದು ಸ್ನಾನ ಪೂಜೆ ಮಾಡಿ ಎಲ್ಲರೂ ಸಾಮೂಹಿಕ ಲಿಂಗ ಪೂಜೆ ಮಾಡಿಕೊಂಡು ನಮ್ಮೆಲ್ಲರಿಗೂ ದೀಕ್ಷೆನೂ ಮಾಡಿಕೊಂಡು ಒಡನಾಟ ಸುಮಾರು 20 ವರ್ಷಗಳ ಕಾಲ ಬಂದಿತ್ತು. 20 ವರ್ಷ ಕಾಲ ಒಡನಾಟ ಬಂದಿತ್ತು. ಉಳಿವಿಗೆ ಹೋಗಿದ್ವಿ. ಆಮೇಲೆ ಅವರು ಸಾಸಿವೆಹಳ್ಳಿ ಬಸವಾನಂದ ಸ್ವಾಮಿಗಳಂತ ಕರ್ಕೊಂಡೋಗಿದ್ರು. ಅವ್ರೇನೋ ಊಟ ಅವ್ರ ಮುಂದಿಟ್ಟನಪ್ಪ ಅಂದ್ರೆ 1 ವಾರ 5 ವರ್ಷ ಕಳಿಸ್ತಿದ್ರಂಥದ್ದು ಅಂಥ ತಪಸ್ವಿಗಳಿದ್ರು ಅವರು. ಅಲ್ಲಿ ಒಟ್ಟೆ ಎಲ್ಲಿ ಮಹಾತ್ಮರು ಇರ್ತಾರಲ್ಲ ಅಲ್ಲಿ ಕರ್ಕೊಂಡು ಹೋಗಿದ್ದರು. ಇದೇ ಏನಾಯ್ತಂದ್ರೆ ಸುಮಾರು 2002, 2003, 2004 ಫಸ್ಟ್ ನಾವು ಹೋಗಿದ್ದು ಮುರುಗೋಡಕ್ಕೆ ಒಂದು ಗಾಡಿ ಮಾಡಿಕೊಂಡು ಮೆಟ್ರೋಡು ನಮ್ಮ KSRTC ಗಾಡಿ ಮಾಡಿಕೊಂಡು ಮುರುಗೋಡಕ್ಕೆ ಪ್ರವಾಸಕ್ಕೆ ಹೋದ್ವಿ. ಅಲ್ಲಿಂದ ಪ್ರವಾಸಕ್ಕೆ ಪ್ರಾರಂಭ ಆಗಿದ್ದು ಪ್ರತಿ 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಅದು ಇಲ್ಲಿವರೆಗೂ ಕಂಟಿನ್ಯೂ ಆಗ್ತಾನೆ ಇದ್ವಿ. ಅವರು ಕಲಿಸಿದಂಥ ಪಾಠ. ಬಸವ ಕಲ್ಯಾಣಕ್ಕೆ ಹೋಗಿದ್ವಿ, ಆನಂತರ ತರೀಕೆರೆ ಅಕ್ಕನಾಗಮ್ಮನ ಇದಕ್ಕೆ ಹೋಗಿದ್ವಿ, ಆಮೇಲೆ ಶ್ರೀಶೈಲಕ್ಕೂ ಹೋಗಿದ್ವಿ. ಎಲ್ಲ ಕಡೆ ಹೋಗುವಂಥ ಒಂದು ಏನಾರ ವ್ಯವಸ್ಥೆ ಮಾಡೋದಿದ್ದನಪ್ಪ ಅಂದರೆ ತಿಂಗಳ ಮೊದಲ ವಿಚಾರ ಮಾಡಿಕೊಂಡು ಪತ್ರ ಬರೆದು ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಇದು ಮಾಡ್ತಿದ್ರು. ತರೀಕೆರೆ ಹೋಗೋ ಪ್ರಸಂಗ ಬಂದಾಗ ನನಗೆ ಅವ್ರು ಏನು ಹೇಳ್ಯಾರಂದ್ರೆ, ನೋಡಪ್ಪ ಮಲ್ಲಿಕಾರ್ಜುನ ಹಿಂಗೆ ಹೋಗ್ಬೇಕಾಗೈತಿ, ಅದನ್ನು ನೀನು ತರೀಕೆರೆ ಹೋಗೋದು ಪೂರ್ಣ ಡೀಟೇಲ್ ತೊಗೊಂಡು ನನಗೆ ವ್ಯವಸ್ಥೆ ಮಾಡ್ಬೇಕಂತ ಹೇಳಿದೆ ನಾನು. ಅದು ನಾನು ತರೀಕೆರೆ ನಾನು ಬಸ್ನಾಗ ಹೋದೇನೆ ರೀ. ಹೋದ ಕೂಡಲೇ ಅಲ್ಲಿ ಊರಿಗೆ ಹೋದ್ಕೊಳ್ಳಿ ಊರು ಹೊರಗನ ಏನು ಊರೊಳಗೆ ಥಿಯೇಟರ್ ಸುಟ್ಟೈತೆ ಅಂತೇಳಿ ಊರು ಹೊರಗೆ ಇಳಿಸ್ಬಿಟ್ರು ಅವರು ತರೀಕೆರೆ ಒಳಗೆ. ಕೇಳ್ಕೊತ ಹೋದ್ರೆ ಇಲ್ಲಿ ಅಕ್ಕನಾಗಮ್ಮನ ಗುಡಿ ಇಲ್ಲಿ ಅಕ್ಕನಾಗಮ್ಮನ ಗುಡಿ ಇಲ್ಲ ಐತೆ ಅಂತ ಕೇಳಿದ್ರೆ ಯಾರು ಅಕ್ಕನಾಗಮ್ಮನ ಗುಡಿ ಹೇಳಿಲ್ಲ ರೀ ಅವರು. ಅದು ಅಮ್ಮನ ಗುಡಿ ದುರ್ಗಮ್ಮನ ಗುಡಿ ಐತ್ರಿ, ಅದು ಅಕ್ಕನಾಗಮ್ಮನ ಗುಡಿ ನನಗೆ ಗೊತ್ತಿಲ್ಲ ಅಂದವರು. ಆಮೇಲೆ ತಿರುಗಿ ಯಾರೋ ಪುಣ್ಯಾತ್ಮ ಏನಂದ್ರೆ ಇಲ್ಲೊಂದು ಶೀಲವಂತರ ಮಠ ಐತ್ರಿ, ಶೀಲ ಸಂಪಾದನೆ ಮಠ ಐತಿ, ನೀವು ಅಲ್ಲಿ ಕೇಳಿದ್ರೆ ಹೇಳ್ಬೋದು ನೋಡ್ರಿ ಅಂತ ಹೇಳಿದರು. ಅಲ್ಲಿ ಹೋಗಿ ಕೇಳಿದಾಗ ಅವ್ರು ಹೇಳಿದ್ರು ಮೇನ್ ಬಸ್ ಸ್ಟ್ಯಾಂಡಿಂದ ಸುಮಾರು 1 ಕಿಲೋಮೀಟ್ರ್ ಒಳಗೆ ಆಗ್ತದೆ ಅಕ್ಕನಾಗಮ್ಮನ ಗದ್ದಿಗೆ. ನೋಡ್ಕೊಂಬಂದ್ವಿ. ಆಮೇಲೆ ಬಸ್ನಾಗ ಅವ್ರ ಕೊಟ್ಟೆ ಹೋಗಿದ್ದೆ. ಈ ರೀತಿ ನಮಗೆ ಶರಣ ಕ್ಷೇತ್ರವನ್ನೆಲ್ಲ ನಮ್ಮ ಧಾರವಾಡದ ಅವ್ರು ಹೋಗದೇ ಇದ್ದು ಓಣಿಗಳೇ ಇಲ್ಲ. ಪ್ರತಿಯೊಂದು ಓಣಿಗೂ ಹೋಗಿ ಈ ಶರಣರ ತತ್ವವನ್ನು ನಮಗೆ ಪ್ರಸಾರ ಮಾಡಿ ಪ್ರತಿಯೊಬ್ಬರಿಗೂ ಲಿಂಗ ದೀಕ್ಷೆಯನ್ನು ಕೊಟ್ಟ ಅದು ಶಿವಯೋಗದಲ್ಲಿ ಹೆಂಗೆ ನಡಿಬೇಕು ಅನ್ನೋದನ್ನು ನಮ್ಮೆಲ್ಲರಿಗೆ ಕಲಿಸಿಕೊಟ್ಟಂಥ ಒಬ್ಬ ಶ್ರೇಷ್ಠ ಗುರುಗಳವರು. ಮತ್ತು ಅವರು ದೇಹತ್ಯಾಗ ಮಾಡಿದಂಥ ಕ್ಷಣ ಎಂತ ಇದಿತ್ತಂದ್ರೆ 6/3/2012 5:45 ಅವ್ರು ಮನೆ ಬಿಟ್ಟಾರ. ಅವರು ಇಲ್ಲಿ ಭಾಳ ಅಂದ್ರೆ 6:05 ಬಂದಿರಬೇಕು. 10 ನಿಮಿಷ ಅಕ್ಕನಾಗಮ್ಮನ ಬಗ್ಗೆ ಪ್ರವಚನ ಮಾಡಿ ಇಂಥದ್ದೊಂದು ಮೈಕ್ ಇತ್ತಂತ್ರಿ, ಪೊಲೀಸರ ಕಡೆ ಕೊಟ್ಟು, ನಾನು ಸತ್ತೇನಪ್ಪ, ನೀವೆಲ್ಲರೂ ಜೀವಂತಿದ್ದೀರಿ, ನನ್ನ ಆತ್ಮ ಹುಣ್ಣಿಮೆ ಚಂದಂಗೆ ನಾನು ಕಾಣಕತ್ತೈತಿ, ನೀವು ಅದನ್ನು ಕಾಣ್ಬೇಕಂದ್ರೆ ಆ ಗುರುಗಳ ದೀಕ್ಷೆ ಪಡ್ರಿ ಅಂಥೇಳಿ ತಮ್ಮ ದೇಹ ತ್ಯಾಗವನ್ನು ಮಾಡಿದಂಥ ಒಂದು ಅಪೂರ್ವವಾದ ಘಟನೆ. ಸುಮಾರು ಒಂದು 32 ವರ್ಷಗಳ ಕಾಲ ಅವರೊಂದು ಒಡನಾಟ ಏನೈತಲ್ಲ ನಮ್ಮ ಜೀವನ ಪಾವನ ಮಾಡೈತಿ. ಅಂಥವ್ರು ಸ್ಮರಣೋತ್ಸವ ಮಾಡೋದು ನಮಗೆ ಹೆಮ್ಮೆ ಅಂಥೇಳಿ 2 ಮಾತು ಅವ್ರ ಪಾದಕ್ಕೆ ಅರ್ಪಿಸ್ತಾ ಇದ್ದಾರೆ. ಪಾವಟಿ ಅವರ ಜೊತೆಗೆ
ತಾವು ಹೇಗಿದ್ದರು ಅನ್ನೋದ್ರ ಬಗ್ಗೆ ತುಂಬ ಮಾರ್ಮಿಕವಾಗಿ ಹೇಳಿದ್ದಾರೆ. ಅದನ್ನು ಸಹಿತ ಈಗ ಅನುಸರಿಸ್ತಾ ಇದ್ದಾರೆ. ಪಾವಟೆಯವರ ಜೊತೆ ಹೇಗೆ ಪ್ರವಾಸಕ್ಕೆ ಹೋಗಿದ್ದರು ಹಾಗೆ ಆ ಶರಣರ ಕ್ಷೇತ್ರಗಳಿಗೆ ನಮ್ಮ ಹಳ್ಳಿಕೇರಿ ಸರ್ ಪ್ರತಿ ವರ್ಷ 1 ಅಥವಾ 2 ಕಾರ್ಯಕ್ರಮವನ್ನು ಉಳಿದ ಶರಣರನ್ನು ಸಹಿತ ಕರ್ಕೊಂಡು ಭೇಟಿ ಮಾಡ್ತಾ ಇದ್ದಾರೆ, ಅದನ್ನು ಮುಂದುವರಿಸ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಈಗ ಅರುಣಾತಾಯಿ ನಂದಿಬೇವರು ಅವರಿಂದ 1-2 ನುಡಿ. ಹಲವು ಮಾತೇನು ನೀನು ಒಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೆ ಕೃಪೆಯಾಗು ಕೃಪೆಯಾಗು ಕೃಪೆಯಾಗು. ಎಲ್ಲರಿಗೂ ಶರಣಾರ್ಥಿಗಳು. ನಮಗೆ ಪಾವಟೆಯವ್ರ ಅಜ್ಜವ್ರಿಗೆ ಭೇಟಿಯಾಗಿದ್ದು ಅಂತಂದರೆ ನಮ್ಮ ಬೆಳಗಣ್ಣವ್ರು ಅಂತ ನಮ್ಮ ಏರಿಯಾದಲ್ಲಿದ್ದಾರೆ. ಅವ್ರ ಮಗಳು ಗೀತಾ ಅವರು ಪಾವಟೆಯವ್ರ ಮಂತನಕ್ಕೆ ಕೊಟ್ಟಿದ್ದಾರೆ. ಅವರು ಬಸ್ ರೂಟದಲ್ಲಿ ನಾವು ಅಟೆಂಡ್ ಆಗಿದ್ವಿ, ನಾವು ದಂಪತಿಗಳು. ನನ್ನ ನೋಡಿಬಿಟ್ಟೆ ಅಜ್ಜವ್ರು ನನ್ನ ಹತ್ರ ಬಂದು ಅಮ್ಮ ನೀವು ಯಾರು ಎಂತನ ಎಲ್ಲ ಕೇಳ್ಕೊಂಡ್ರು, ನೀವು ಸಾಧಕರೇನಂತ ಅವರೇ ಎಲ್ಲ ನನ್ನಲ್ಲಿ ಏನೇನಾಗ್ತಿತ್ತು ಅದು ನನ್ನ ಮಕ್ಕ ನೋಡೇ ಹೇಳಿದರು ಅವರು. ಆವಾಗಿಂದ ನನಗೆ ಅವ್ರಿಗೆ ಪರಿಚಯ ಆಯಿತು. ಆಮೇಲೆ ಅವರು ಶ್ರೀನಗರಕ್ಕೆ ಬೆಳಗಣ್ಣವ್ರ ಮನೆಗೆ ಬಂದಾಗ ನೆಪ ಮಾತ್ರಕ್ಕೆ ಅಲ್ಲಿ ಬರ್ತಿದ್ರು. ಆಮೇಲೆ ನಮ್ಮ ಮನೆಗೆ ಬಂದು ನನ್ನ ಹತ್ರನೇ ಭೇಟಿಯಾಗಿ ನಾನು ಭೇಟಿಯಾಗಿ ಮಾತಾಡ್ತಿದ್ವಿ, ನಾವು ಅವರು ಚರ್ಚೆ ಮಾಡ್ತಿದ್ವಿ. ಆಮೇಲೆ ಅಪ್ಪಾಜಿ ನನಗೆ ಹಿಂಗೆ ನಾವು ಸಂಸಾರದಲ್ಲಿದ್ದು ಹಿಂಗೆ ಸಾಧನೆ ಮಾಡೋದ್ರಿಂದ ಸ್ವಲ್ಪ ನಾನು ವಚನ ಸಹಿತ ಸ್ವಲ್ಪ ಓದ್ತಾ ಇದ್ದೆ ಅಷ್ಟೇ. ಎಮ್ ಎ ಮಾಡಿರೋದ್ರಿಂದ ಸಂಕ್ಷಿಪ್ತವಾಗಿ ಅಷ್ಟಾವರಣಗಳು ಅವು ಎಲ್ಲ ಗೊತ್ತಿತ್ತು. ಮತ್ತು ಏನಾದರೂ ವಿಶೇಷ ಇದ್ದಾಗ ಅಪ್ಪಾಜಿ ಬಂದು ನನ್ನ ಜೊತೆ ಡಿಸ್ಕಷನ್ ಮಾಡ್ತಿದ್ರು. ಮತ್ತು ನಮ್ಮಿಬ್ಬರು ದಂಪತಿಗಳ ಮೇಲಂದರೆ ಭಾಳ ಪ್ರೀತಿ ಇತ್ತು. ಫೋನ್ ಮಾಡಿಬಿಟ್ಟು ತಮ್ಮ ಮನೆಗೆ ಕರೆಸ್ತಿದ್ರು ನಮ್ಮನ್ನು. ನಾವು ಹೋಗ್ತಾ ಇದ್ವಿ, ಅವಾಗ ಚರ್ಚೆ ಆಗ್ತಿತ್ತು. ಮತ್ತು ನನಗೆ ಕೆಲವು ಪತ್ರಗಳನ್ನು ಬರೆದಿದ್ದಾರೆ, ಅವ್ರು ಬರೆದಂಥ ಬುಕ್ಸೂ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಹೀಗೆ ನಾನು ಹಿಂಗೆ ಅಣ್ಣವರಿದ್ದಾರಲ್ಲ, ಹಿಂಗೆ ಪಾವಟೆಯವರು ಅಜ್ಜವರು ಪ್ರವಾಸದಲ್ಲಿ ಸತ್ಗೂ ನಾವು ಅಕ್ಕನಾಗಮ್ಮನ ಗದಿಗೆಗೂ ಹೋಗಿದ್ದೀನಿ, ಮತ್ತು ಉಡಿತಡಿಗೆ ಹೋಗಿದ್ದೀನಿ, ಮತ್ತು ಶ್ರೀಶೈಲಕ್ಕೆ ಹೋಗಿದ್ದೀನಿ. ಯಾವುದೇ ದಿಕ್ಕಿಗೆ ಹೋಗಲಿ ಅವರು ಮತ್ತು ಫಸ್ಟ್ ಮೊದಲೆಲ್ಲಿ ಹೋಗ್ಬೇಕು, ಮಾಣಿಕ್ವಾಡಕ್ಕೆ ಹೋಗ್ಬೇಕು. ಮಾಣಿಕ್ವಾಡಕ್ಕೆ ಹೋಗಿ ಮಾಣಿಕ್ವಾಡ ಅಜ್ಜರ ಹತ್ರ ಆಶೀರ್ವಾದ ತೊಗೊಂಡೆ ಮುಂದೆ ನಾವು ಯಾವ ಊರಿಗೆ ಹೋಗಬೇಕೋ ಆ ಕಡೆ ಪ್ರಯಾಣ ಮಾಡ್ತಿದ್ರು. ಹಾಗೆ ಒಂದು ಸಲ ಹಿಂಗೆ ಹೋದಾಗ ಮಾಣಿಕ್ವಾಡ ಅಜ್ಜರ ಜೋಡಿ ನಾವು ಚರ್ಚೆ ಮಾಡ್ತಿದ್ವಿ. ಆವಾಗ ಅವರು ಮಾತಾಡ್ತಿರ್ಲಿಲ್ಲ, ಅವರು ಸುಮ್ಮನೆ ಕುಂದಿರ್ತಿದ್ರು. ಅವರು ಕರೆದು ಬಾಯಿಲಿ ಅಂತ ಕರೆದು ತಮ್ಮ ಪಕ್ಕದಾಗೆ ಕುಂದಿರ್ಸ್ಕೊಂಡ್ಬಿಟ್ರು ಅವ್ರು. ನಾನು ಎಷ್ಟೊತ್ತು 10 ನಿಮಿಷ ಕೂತ್ಕೊಂಡಿದ್ದೆ, ಏನೂ ಮೌನ, ಏನೋ ಮಾತಾಡ್ತಿರ್ಲಿಲ್ಲ ಅವರು. ಅಪ್ಪಾಜಿ ಭಾಳ ಸಂತೋಷಪಟ್ಟಿದ್ರು. ನೋಡಮ್ಮ ಎಷ್ಟು ಪುಣ್ಯವಂತೆ ನೀನು, ಅವ್ರ ಗುರುಗಳವರು, ಪ್ರತಿ ಅಮಾವಾಸ್ಯೆಗೆ ಹೋಗಿ ಬರ್ತೀವಿ ಅಂಥೇಳಿ ನಾವು ಏನನ್ನ ಕೊಟ್ಟರು ಸತ್ಗೂ ದಕ್ಷಿಣೆ ಅವರು ಅಲ್ಲಿ ಮಠಕ್ಕೆ ಹಾಕ್ತಿದ್ರು. ಅವರು ಅಮಾವಾಸ್ಯೆ ಪ್ರಸಾದಕ್ಕೆ ಅದು ಆಗುತ್ತೆ ಅಲ್ಲಿ ಹಾಕ್ತಾಯಿದ್ರು. ನಾವು ಅವರು ಹಿಂಗೆ ಆಧ್ಯಾತ್ಮ ಸಾಧಕರಾದ್ರಿಂದ ಹಿಂಗೆ ಚಿಂತನೆ ಮಾಡ್ತಿದ್ವಿ. ಆಮೇಲೆ ಒಂದು ಸಲ ಇವ್ರೂ ಬಂದಿದ್ದರು, ಲಿಂಗ ಕೊಟ್ಟಿದ್ದರು. ಅದು ಅಷ್ಟು ಸರಿ ಇರಲಿಲ್ಲ ಅಂತ ವಾಪಸ್ ಕೊಟ್ಟೆ ನಾನು ಅದನ್ನು. ಇನ್ನೊಂದು ಸಲ ಸಿಗಲಿಲ್ಲ. ಅದಕ್ಕೆ ಅಪ್ಪಾಜಿ ನನಗೆ ನಿಮ್ಮ ಲಿಂಗ ಕೊಡ್ರಿ ಅಂತಂದೆ. ಇಲ್ಲಮ್ಮ ನಾನು ನನ್ನ ಮೊಮ್ಮಗನಿಗೆ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು, ನನಗೆ ಗುರುಕರ್ಣ ತ್ರಿವಿಧಿ ಅಂದರೆ ಇಷ್ಟ. ನಾವು ಅದನ್ನು ಓದ್ತಾ ಇದ್ವಿ, ಅಪ್ಪಾಜಿ ಜೊತೆನೂ ಚರ್ಚೆ ಮಾಡ್ತಿದ್ವಿ. ಹೀಗಾಗಿ ಅವರು ತಮ್ಮದು ಇನ್ನೊಂದು ಸಲ ಲಾಸ್ಟ್ ಟೈಮ್ ಭೇಟಿಯಾಗಿ ಹೋದಾಗ ಅವ್ರು ನನಗೆ ಅವ್ರದ್ದು ಗುರುಕರ್ಣ ತ್ರಿವಿಧಿ ಬುಕ್ನೇ ಕೊಟ್ಟಿದ್ದಾರೆ. ನಾವು ಅವರು ಒಂದು ಸಲ ಹೀಗೆ ಗರ್ಗಕ್ಕೆ ಹೋಗಿದ್ವಿ. ಗರ್ಗಕ್ಕೆ ಹೋದಾಗ ಹೀಗೆ ಅನುಭವ ಮಾತಾಡ್ಕೊತಾ ಇದ್ವಿ. ಆಮೇಲೆ ಒಂದು ಸಲ ಏನು ಮಾಡಿದರು, ನಮ್ಮಿಬ್ಬರು ದಂಪತಿಗಳನ್ನ ಕರೆದು, ನಮ್ದು ಅವಾಗ ಮ್ಯಾರೇಜ್ ಆ್ಯನಿವರ್ಸರಿ ಆಗಿತ್ತು, ಹೀಗೆ ಆಶೀರ್ವಾದ ತೊಗೊಳಕ್ಕೆ ಹೋಗಿದ್ವಿ. ಇಬ್ಬರಿಗೂ ದಂಪತಿಗಳಿಗೂ ಬಟ್ಟೆ ಕೊಟ್ಟು ನನಗೂ ಉಡಕ್ಕಿ ಹಾಕಿದ್ದಾರೆ. ಹೀಗೆ ಅವರು ಎಷ್ಟಂದರೆ ನಮ್ಮ ತಂದೆ ತಾಯಿ ಹೆಂಗಿದ್ದಾರೆ ಅಷ್ಟು ಹಾಗೇ ಇನ್ನೂ ಹೆಚ್ಚು, ಅಂದರೆ ಇದು ಗುರುಗಳದ್ದು ಪ್ರೀತಿ, ಅದು ಲೌಕಿಕ ತಂದೆ ತಾಯಿಗಳ ಪ್ರೀತಿ ಇಬ್ಬರದು ಪ್ರೀತಿ ಇತ್ತು. ಹೀಗಾಗಿ ನಾನೇನು ಮಾಡಿದೆ, ನನಗೆ ಇದು ಆ ಸೀರೆನ ಕಳ್ಕೊಳಕ್ಕೆ ಇಷ್ಟ ಇರಲಿಲ್ಲ. ಅಮ್ಮ ನಾನು ನೂಲೆಲೆ ಕೊಡ್ತೀನಿ ನಿನಗೆ, ಏನು ತಿಳ್ಕೊಬೇಡ, ಸ್ವೀಕರಿಸು ಅಂತಂದರು. ಇಲ್ಲಮ್ಮ ನಿಮ್ಮ ಪ್ರೀತಿ ಆಶೀರ್ವಾದ ನನಗೆ ಮುಖ್ಯ ಅಂತೇಳಿ ನಾ ಏನು ಮಾಡಿದೆ, ನಮ್ಮದು ಮದುವೆನಲ್ಲಿ ಕೊಟ್ಟಿದ್ದ ಧಾರೆ ಸೀರೆ ಅದು 2 ಸೇರಿಸಿ ದುಪ್ಪಟಿ ಮಾಡಿಕೊಂಡು ಶಿವಯೋಗಕ್ಕೆ ಹಾಕ್ಕೊಂಡು ಕೂತ್ಕೊಳ್ತೀನಿ ನಾನು. ಇನ್ನೂ ತನಕ ಆದ್ರೂ ಇದೆ ನನ್ನ ಹತ್ರ, ಹಾಗೆ ಇಟ್ಕೊಂಡಿದ್ದೀನಿ ನಾನು. ಬುಕ್ಸು ಇದೆ, ಎಲ್ಲ ಇದೆ. ಹೀಗಾಗಿ ವಿಶೇಷವಾಗಿ ಮತ್ತು ಆಮೇಲೆ ಈಶ್ವರ ಅವ್ರ ಮನೆ
ಮನೇಲಿ ಹಿಂಗೆ ಪಾತ್ ಪೂಜೆ ಎಲ್ಲ ಕಾರ್ಯಕ್ರಮ ಮಾಡ್ತಿದ್ರು, ಅವಾಗೆಲ್ಲ ಹೋಗಿದ್ವಿ. ಆಮೇಲೆ ಅವರು ದೀಕ್ಷೆನ ನನ್ನ ಕಡೆನೇ ಅಪ್ಪಾಜಿ ಈಶ್ವರ್ ಅವ್ರಿಗೆ ಲಿಂಗ ದೀಕ್ಷೆ ಮಾಡಿಸಿದ್ರು. ಮತ್ತು ಆಮೇಲೆ ತಮ್ಮದು ಪಾದೋದಕ್ಕೆ ಎಲ್ಲರ ಕಡೆ ನನ್ನ ಕಡೆನೇ ಕೊಡಿಸ್ತಿದ್ರು. ನೀನು ಇನ್ನು ಲಿಂಗ ಧಾರಣೆನೂ ಮಾಡು ಅಂತೆಲ್ಲ ಅವರು ಅಪ್ಪಣೆ ಕೊಟ್ಟಿದ್ದಾರೆ. ಹಾಗೆ ಭಾಳ ನಮ್ಮದು ಅನ್ಯೋನ್ಯ ಪ್ರೀತಿ ಇತ್ತು. ಆಧ್ಯಾತ್ಮಿಕವಾಗಿ ನಾವು ಚಿಂತನೆ ಮಾಡ್ತಿದ್ವಿ. ಅವ್ರು ಹೇಗೆ ಇಲ್ಲಿ ಅಕ್ಕನಾಗಮ್ಮನ ದಿವಸನೇ ಶಿವೈಕ್ಯರಾಗಿದ್ರು. ಅವ್ರು ಐಕ್ಯ ಆಗೋ ಸತ್ಗೂ ಅವ್ರಿಗೂ ತಿಳ್ಕೊಂಡಿದ್ರು. ಅಂದರೆ ಅವರು ಅಷ್ಟು ಎತ್ತರವಾದ ಸಾಧನೆನ ಮಾಡಿದರು. ಯಾಕಮ್ಮ ಆಗೋದಿಲ್ಲ, ಶರಣರ ಕಾಲದಲ್ಲಿ 12ನೇ ಶತಮಾನದಲ್ಲಿ ಹೇಗೆ ಬಳೆಗಲ್ಲಿ ಬಯಲು ಬಯಲಲ್ಲಿ ಬಯಲು ನಿರ್ವಯಲು ಶೂನ್ಯ ಸ್ಥಿತಿಯಲ್ಲಿ ಐಕ್ಯರಾದರು ಅಸಂಖ್ಯಾತ ಪ್ರಮಥಗಣಗಳಂದರೆ ಇವತ್ತಿಗೂ ಸಾಧ್ಯ ಇದೆ ಅಂಥೇಳಿ ನಾನು ಅವರು ಚರ್ಚೆ ಮಾಡ್ತಾ ಇದ್ವಿ ಅನುಭವ ಮಾಡ್ಕೊತ. ಆವಾಗ ಲಾಸ್ಟ್ಗೆ ಕೋರಿ ಶೆಟ್ಟರಣ್ಣವ್ರನ್ನೇ ಕರೆದು ಅವ್ರದ್ದು ಗಾಡಿ ಮೇಲೆ ಬಂದು ಹೇಳ್ತಾ ಇದ್ದಾರೆ, ಇಲ್ಲೇ ಅಕ್ಕನಾಗಮ್ಮನ ಮಧ್ಯೆ ನಾನು ಸಾಯುತ್ತಿದ್ದೇನೆ, ನೀವೆಲ್ಲರೂ ಜೀವಂತವಾಗಿದ್ದೀರಿ. ಅದು ಅಲ್ಲಿ ಆಕಾಶದಲ್ಲಿ ಆತ್ಮ ಹುಣ್ಣಿಮೆಯ ಚಂದ್ರನಂತೆ ಪ್ರಕಾಶಮಾನವಾಗಿ ನನಗೆ ಕಾಣುತ್ತಿದೆ. ನೀವೆಲ್ಲರೂ ಯೋಗ್ಯ ಗುರುವಿನ ಮಾರ್ಗದರ್ಶನದಲ್ಲಿ ನಿತ್ಯವೂ ಶಿವಯೋಗ ಸಾಧನೆಯನ್ನು ಮಾಡಿ ಆತ್ಮದರ್ಶನವನ್ನು ಮಾಡಿಕೊಳ್ಳ್ರಿ. ಅವತ್ತು ಹೇಗೆ ಸಾಧ್ಯ ಇದೆ ಇವತ್ತಿಗೂ ಸಾಧ್ಯ ಇದೆ ಅಂತ ಹೇಳಿಬಿಟ್ಟು ಅವರು ಹೇಳ್ದಂಥ ಈ ನುಡಿನ ಅವತ್ತು ಪುಣ್ಯವಂತರು ಎಲ್ಲರೂ ಅವರು ಕಣ್ಣಾರೆ ಐಕ್ಯ ಆಗಿದ್ದನ್ನು ನೋಡಿದಂಥವ್ರು ಎಲ್ಲರೂ ಪುಣ್ಯವಂತರು. ಆದರೆ ನಾನು ಇಲ್ಲಿರಲಿಲ್ಲ. ನಮ್ಮ ತಾಯಿನೂ ಒಂದು 4 ದಿವಸದ ಕೆಳಗೇ ಶಿವೈಕ್ಯರಾಗಿದ್ದರು. ನಾನು ಬಳ್ಳಾರಿಯಲ್ಲಿದ್ದೆ. ಎಲ್ಲ ದಿವಸ ಅದೆಲ್ಲ ಮುಗಿಸ್ಕೊಂಡೇ ಬಂದೆ. ಹೀಗಾಗಿ ನಾನಲ್ಲಿ ಆ ದಿನ ಮಿಸ್ ಮಾಡಿಕೊಂಡೆ ನಾನು. ಆದರೆ ಅವ್ರೇನಪ್ಪ ಅಂತಂದ್ರೆ ನಾವೆಲ್ಲರೂ ಮಾಡಬೇಕು ಅಂತ ಹೇಳಿಬಿಟ್ಟು ಶಿವಯೋಗ ಸಾಧನೆ ಮಾಡಬೇಕು. ನನಗೆ ನಮ್ಮ ಮನೇಲಿ ಬಂದುಬಿಟ್ಟು ನಾನು ಕುಂಡಲಿನಿ, ರಾಜಯೋಗ, ಹಠಯೋಗ, ಶಿವಯೋಗ ಎಲ್ಲ ಮಾಡ್ತೀನಿ. ಅವರೆಲ್ಲ ನನ್ನ ಹತ್ರ ಬಂದುಬಿಟ್ಟು ನಂದು ಎಲ್ಲ ಪ್ರಾಕ್ಟಿಕಲ್ ಎಲ್ಲ ನೋಡಿಬಿಟ್ಟು ಖುಷಿಪಟ್ಟಿದ್ರು. ಇಲ್ಲಮ್ಮ ಮಾಡು ನೀನು ಹಠಯೋಗನೂ ಒಲ್ದು ಬಂದಿದೆ, ನೀನು ಅದನ್ನು ಮಾಡು, ಶಿವಯೋಗನೂ ಮಾಡು ಅಂಥೇಳಿ ಅವ್ರು ಅಪ್ಪಣೆ ಕೊಟ್ಟರು. ಯಾಕಂದ್ರೆ ಅದನ್ನು ಮಾಡಬೇಡ, ಕೆಲವರು ಮಾಡಬೇಡ ಶಿವಯೋಗ ಅಷ್ಟೇ ಮಾಡಂತಿದ್ರು. ಬಟ್ ಅದು ನನಗೆ ಎಕ್ಸ್ಪೀರಿಯನ್ಸ್ ಎಲ್ಲ ಬರ್ತಾಯಿತ್ತು ನನಗೆ ಅದರಲ್ಲಿ ಮಾಡೋದು. ನಾನು ಅದನ್ನು ಕೇಳಿಬಿಟ್ಟಿಲ್ಲಮ್ಮ ನಿನಗೆ ಒಲ್ದಿದೆ, ಅಕ್ಕ ಮಹಾದೇವಿನೂ ಮತ್ತು ನಾಗಮ್ಮನೂ ಮಾಡ್ತಾಯಿದ್ರು, ಹಡಪದಲಿಂಗಮ್ಮ ಅವರು ಮಾಡ್ತಾಯಿದ್ರು, ನೀನು ಮಾಡು ಒಲ್ದಿದೆ ನಿನಗೆ ಅಂತೇಳಿ ಅಪ್ಪಣೆ ಕೊಟ್ಟರು. ಹೀಗಾಗಿ ನನಗೂ ಏನಪ್ಪ ಅಂತಂದರೆ ಹಾಗೆ ಅಪ್ಪಾಜಿ ಹೇಗೆ ಹೋದರು ಹಾಗೆ ನಾನು ಶಿವಯೋಗ ದೀಕ್ಷೆ ಮಾಡ್ತಾಯಿರಲಿ ಅಥವಾ ಧ್ಯಾನದಲ್ಲಿ ಕುಂತಿರಲಿ, ಹಾಗೆ ನಾನು ಯೋಗ ಸಾಧನೆ ಮಾಡ್ಕೊತ ಕೊನೆ ಉಸಿರಿನಲ್ಲಿ ಆ ಬೆಳಗಲ್ಲಿ ಬಯಲು ನಿರ್ವಯಲು ಶೂನ್ಯ ಸ್ಥಿತಿಲಿ ಐಕ್ಯ ಹೊಂದಬೇಕಂತಲೇ ನನ್ನ ಆಸೆ. ಹೀಗಾಗಿ ಆ ಸಾಧನೆ ಮೇಲೆ ನಿಮ್ಮೆಲ್ಲರ ನನ್ನ ಸಾಧನೆ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಹಾರೈಕೆ ಇರಲಿ. ನಾನು ಒಂದು ವಚನ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಅದು ಕೊನೆ ಸ್ಥಿತಿಗೆ ಹೋಗುವಂಥದ್ದು ಸಂಬಂಧಪಟ್ಟಿದ್ದಂಥದ್ದು ಅದೇ ಇರುತ್ತೆ. ಎನ್ನ ಸ್ಥೂಲದ ನೋವೆಂಬ ಮನೆಯಲ್ಲಿ ಎನ್ನ ಸ್ಥೂಲದ ನೋವೆಂಬ ಮನೆಯಲ್ಲಿ ನಿನದೆಂಬ ಜ್ಯೋತಿಯ ತುಂಬಿದೆನಯ್ಯ, ನಿನದೆಂಬ ಜ್ಯೋತಿಯ ತುಂಬಿದೆನಯ್ಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಎನ್ನ ಸೂಕ್ಷ್ಮದ ನೋವೆಂಬ ಮನೆಯಲ್ಲಿ, ಎನ್ನ ಸೂಕ್ಷ್ಮದ ನೋವೆಂಬ ಮನೆಯಲ್ಲಿ ಮಂತ್ರವೆಂಬ ಜ್ಯೋತಿಯ ತುಂಬಿದೆನಯ್ಯ, ಮಂತ್ರವೆಂಬ ಜ್ಯೋತಿಯ ತುಂಬಿದೆನಯ್ಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಎನ್ನ ಕಾರಣದ ನೋವೆಂಬ ಮನೆಯಲ್ಲಿ, ಎನ್ನ
ಕಾರಣದ ನೋವೆಂಬ ಮನೆಯಲ್ಲಿ ಜ್ಞಾನವೆಂಬ ಜ್ಯೋತಿಯ ಬೆಳಗಿದೆನಯ್ಯ. ಜ್ಞಾನವೆಂಬ ಜ್ಯೋತಿಯ ಬೆಳಗಿದೆನಯ್ಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಎನ್ನ ಒಳ ಹೊರಗೆ ತುಂಬಿ ಬೆಳಗುವ, ಎನ್ನ ಒಳ ಹೊರಗೆ ತುಂಬಿ ಬೆಳಗುವ ಜ್ಯೋತಿಯ ಬೆಳಗಿನೊಳಗೆ ಸುಳಿಯುತ್ತಿದೆ. ಜ್ಯೋತಿಯ ಬೆಳಗಿನೊಳಗೆ ಸುಳಿಯುತ್ತಿದೆ. ಅಯ್ಯ ಅಖಂಡೇಶ್ವರ, ಅಯ್ಯ ಅಖಂಡೇಶ್ವರ, ಅಯ್ಯ ಅಖಂಡೇಶ್ವರ, ಅಯ್ಯ ಅಖಂಡೇಶ್ವರ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಓಂ ನಮಃ ಶಿವಾಯ ಸಂಗೀತದೊಂದಿಗೆ ಪಾವಟೆಯವರ ಸಂಬಂಧವನ್ನು, ತಂದೆ ಮಗಳ ಸಂಬಂಧವನ್ನು, ಪ್ರೀತಿಯನ್ನು ಗಳಿಸಿಕೊಂಡಿದ್ದೇನೆ ಅಂತ ಅರುಣಾತಾಯಿ ನಂದಿವಿ ಅವರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ಶರಣಗಳನ್ನು ಸಲ್ಲಿಸ್ತಾ ಇವತ್ತಿನ ಮುಖ್ಯ ಘಟ್ಟಕ್ಕೆ ಬರ್ತಾ ಇದ್ದೀವಿ. ಏನಂದರೆ ಚಿದಗ್ನಿ ಪ್ರವಾಹ, ವಚನ ಸಾಹಿತ್ಯ ರಕ್ಷಣೆಗೆ ಸಾಹಸ ಯಾತ್ರೆಯನ್ನು ನಮ್ಮ ಶರಣರು ಹೇಗೆ ಬಸವ ಕಲ್ಯಾಣದಿಂದ ಉಳಿಯುವವರೆಗೆ ಮಾಡಿದರೆ ಅನ್ನೋ ಒಂದು ಚಿತ್ರಣವನ್ನು ಇವತ್ತು ನಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದಾರೆ ಪ್ರೊಫೆಸರ್ ಜಿ ಎ ತಿಗಡಿಯವರು. ಜಿ ಎ ತಿಗಡಿಯವರು ಮೂಲತಃ ಸವದತ್ತಿಯವರು. 35 ವರ್ಷ ಅವರು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಪ್ರಾಚಾರ್ಯರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಈಗ ಶರಣ ಸಾಹಿತ್ಯದ ಕುರಿತು ಆಳವಾದ ಅಧ್ಯಯನ ಮಾಡ್ತಾ ಇದ್ದಾರೆ. ಜೊತೆಗೆ ಬೆಳಗ್ಗೆ ಮತ್ತು ಸಾಯಂಕಾಲ 2 ಹೊತ್ತು ಆನ್ಲೈನ್ ಅರಿವಿನ ಮನೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಒಂದು ಏನು ಅರಿವಿನ ಮನೆ ಕಾರ್ಯಕ್ರಮ ನಡೀತಾ ಇದೆ ಅದರಲ್ಲಿ ಇವ್ರನ್ನ ಸಾಮಾನ್ಯವಾಗಿ ಆಧುನಿಕ ಅಲ್ಲಮ ಅಂತ ಕರೀತಾರೆ, ಹೆಚ್ಚು ಕಡಿಮೆ ಆ ರೀತಿ ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಅವರ ಚಿಂತನೆಯನ್ನು ಈಗ ವೇಳೆ ಇಲ್ಲದೆ ಇರೋದರಿಂದ ಅವರಿಗೆ ಈ ಚಿಂತನೆ ಮಾಡಲಿಕ್ಕೆ ತಮ್ಮೆಲ್ಲರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈಗ ಪ್ರೊಫೆಸರ್ ಜಿ ಎ ತಿಗಡಿ. ಓಂ ಶ್ರೀ ಬಸವಲಿಂಗಾಯ ನಮಃ. ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನು ನಮ್ಮ ಪರಮ ಪೂಜ್ಯ ಶಿವಯೋಗಿಗಳಾಗಿರ್ತಕ್ಕಂತಹ ಪಾವಟೆ ಅಂತ ಶಿವಯೋಗಿಗಳನ್ನು ಹಾಗೂ ಈ ಮನುಕುಲಕ್ಕೆ ಅದರ ಅಭ್ಯುದಯಕ್ಕೆ ಶ್ರಮಿಸಿರತಕ್ಕಂತಹ ಎಲ್ಲ ದಾರ್ಶನಿಕರನ್ನು ಮನದಲ್ಲಿ ನೆನೆದು ಅವರ ಶ್ರೀಪಾದಗಳಿಗೆ ಶರಣೆಂದು ಹಾಗೂ ಇಲ್ಲಿ ಸೇರಿರತಕ್ಕಂತಹ ಎಲ್ಲ ಶರಣೆಯರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು. ಕಳೆದ ವರ್ಷ ಶ್ರಾವಣದಲ್ಲಿ ಪೂಜ್ಯ ಲಿಂಗೈಕ್ಯ ಚಿಂತಾಮಣಿ ಪಾವಟೆ ಅಜ್ಜ ಅವರ ಸ್ಮರಣಾರ್ಥ ಒಂದು ಕಿರು ಹೊತ್ತಿಗೆಯನ್ನು ತಂದು ಆ ಮೂಲಕ ಧಾರವಾಡ ನಗರದ ಮನೆಗಳಲ್ಲಿ ವಚನ ವ್ಯಾಖ್ಯಾನ ಚಿಂತನ ಕಾರ್ಯಕ್ರಮಗಳನ್ನು ಮಾಡಿದ್ದು ನೆನಪಿದೆ. ಅವರನ್ನು ಕುರಿತು ನಾವು ಬೇಕಾದಷ್ಟು ವಿವರಗಳನ್ನು ಕೇಳಿದ್ದೇವೆ ನಿಜವಾಗಿ ಕೂಡ. ಆದರೆ ಅವರನ್ನು ನೋಡುವ ಭಾಗ್ಯ ನಮಗಿರಲಿಲ್ಲ.
ಆದರೆ ಅವರನ್ನು ಮುಖತಃ ಕಂಡವರು ನಮ್ಮ ಜೊತೆಗಿದ್ದಾರೆ. ಅಮ್ಮವರು ಭಾಳ ಹೃದಯ ಮಿಡಿತಕ್ಕಂಥ ಸಂಗತಿಗಳನ್ನು ಬಿಚ್ಚಿಟ್ರು. ನೋಡ್ರಿ, ಗುರುಸ್ವರೂಪಿಯಾದವರು ಶಿವಯೋಗಿಗಳ ಒಂದು ದೊಡ್ಡ ಲಕ್ಷಣ ಅಂದರೆ ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾರೆ ಏನು ಅಂತಂದರೆ, ಮಾತೃ ಹೃದಯ ಇದ್ದರೆ ಅವ ಗುರು ಅಣಿಸ್ಕೋತಾನ, ಇಲ್ಲ ಅಣಿಸ್ಕೊಳಕ್ಕೆ ಸಾಧ್ಯ ಇಲ್ಲ ಅಂತ. ತಾಯಿ ಹೆಂಗಿರ್ತಾನಂತವ. ನಮಗೆ ತಂದೆ ಅಂತ ಗುರುಗಳು ಸಿಕ್ಕಾರೆ. ತಂದೆ ಬುದ್ಧಿಜೀವಿ, ತಾಯಿ ಭಾವಜೀವಿ. ತಲೆಯಿಂದ ಮಾತಾಡ್ತಾನೆ ಅಪ್ಪ, ಅವ್ವ ಎದೆಯಿಂದ ಮಾತಾಡ್ತಾಳ. ಅದಕ್ಕೆ ನನಗನಿಸ್ತು, ಎಂಥ ಭಾಗ್ಯ ಅಮ್ಮವ್ರದ್ದು ಅಂತ. ಮಗಳು ಹಾಕ್ಕೊಂಡ್ರಲ್ಲ ಅಂತ. ನಿಜವಾಗಿ ಕೂಡ ಇಂಥವರ ಸಂಘದಲ್ಲಿ ಇವ್ರ ಮಾತುಗಳನ್ನು ಕೇಳೋಕ್ಕದೀವಲ್ಲ, ನಮ್ಮ ಹಳಿಕೇರಿಯವರು ಭಾಳ ಸಲ ಅವ್ರ ಬಗ್ಗೆ ಹೇಳ್ತಿರ್ತಾರೆ, ಎಂಥ ಭಾಗ್ಯವಂತರಲ್ಲ ಇವರು ಅಂತ. ಅದಕ್ಕೆ ನಾನಿವತ್ತು ನಮ್ಮ ಮನೆಯಲ್ಲೇ ಈಗ ಒಂದು ಕಾರ್ಯಕ್ರಮ ಇದೆ, ನಾನು ಹೊರಟಿದ್ದೇನೆ ಅಂದೆ. ಯಾರ್ದು ಅಂದರು, ಹಿಂಗೆ ಅಂದರು. ಅದಕ್ಕೆ ನಮ್ಮ ಮನೆಯವರು ಹೇಳಿದರು, ನಮ್ಮಪ್ಪ ಅವ್ರ ಕಟ್ಟ ಭಕ್ತರಿದ್ರು ಅಂತ. ನನಗೆ ಆಶ್ಚರ್ಯ ಆಯಿತು. ಅವರು ಇಲ್ಲ ಈಗ. ಪಾವಟೆಯವರು ಅಂದ್ರೆ ಬಿದ್ದು ಸಾಯ್ತಿದ್ರು ನಮ್ಮಪ್ಪ, ನಿಮಗೇನು ಗೊತ್ತದ ಅಂದರು. ಅದಕ್ಕೆ ಪಾವಟೆಯವರು ಎಷ್ಟರ ಮಟ್ಟಿಗೆ ಅವರು ಜನಾನುರಾಗಿ ಆಗಿದ್ದರು. ನಮ್ಮಂತೆ ಈ ಲೌಕಿಕ ಜನಾನು ಅಲ್ಲ ಅವರು. ಅವರ ಸಂಪರ್ಕಕ್ಕೆ ಬಂದವರು ಶಾಶ್ವತವಾಗಿ ಅವರ ಮನಸ್ಸಿನಲ್ಲಿ ಉಳಿತಿದ್ರು. ಅಂಥ ಒಂದು ಪ್ರಭಾವವನ್ನು ಬೀರ್ತಿದ್ರು. ಅಂಥ ಆಕರ್ಷಣೀಯ ಶಕ್ತಿ ಇತ್ತು. ಜೊತೆಗೆ ಅಮ್ಮವರು ಹೇಳಿದ ಹಾಗೆ ನಮ್ಮ ಮುಖವನ್ನು ಓದ್ತಿದ್ರು ಅವರು. ಇದನ್ನು ಭಾಳ ಜನ ಹೇಳಿದ್ದಾರೆ ನನಗೆ. ಅಂದರೆ ನಮ್ಮನ್ನು ಅಳೆಯತಕ್ಕಂಥ ಶಕ್ತಿ ಅವರಲ್ಲಿತ್ತು. ಅದಕ್ಕೆ ನಿಜವಾದಾಗಿ ಈ ಕಾಲಮಾನದ ಶಿವಯೋಗ ಸಾಧಕರು. ಅದಕ್ಕೆ ಶಿವಯೋಗ ಸಾಧಕರು ಅಂತಂದಾಗ ಮಠಾಧೀಶರಾಗಬೇಕಾಗಿಲ್ಲ, ಲಾಂಛನಗಳನ್ನು ಧರಿಸಬೇಕಾಗಿಲ್ಲ, ಆಶ್ರಮಗಳನ್ನು ಕಟ್ಟಿಕೊಳ್ಳಬೇಕಾಗಿಲ್ಲ. ಘಟವನ್ನೇ ಮಠವಾಗಿ ಮಾಡಿಕೊಂಡು ಮನೆಯನ್ನೇ ಆಶ್ರಮವಾಗಿ ಮಾಡಿಕೊಂಡಂಥ ಎಷ್ಟೋ ಶರಣರು ಈಗ ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ಗುಪ್ತವಾಗಿರ್ತಾರೆ. ಅವರು ಯಾರಿಗೂ ಹೇಳ್ಕೊಳ್ಳೋದಿಲ್ಲ ತಮ್ಮ ಸಾಧನೆಯನ್ನು. ಅಖಂಡ 12 ವರ್ಷ ಮರುಳಶಂಕರ ದೇವರು ಮಹಾಮನೆಯಲ್ಲಿ ಪಾತ್ರೆಗಳನ್ನು, ಶರಣರು ಉಂಡ ಪಾತ್ರೆ ತೊಳಿತಕ್ಕಂಥ ಕೆಲಸ ಮಾಡಿದರೆ ಬಸವಣ್ಣನಿಗೆ ಗೊತ್ತಿರಲಿಲ್ಲಂತ. ಇಂಥ ಪುಣ್ಯಾತ್ಮ ಇಲ್ಲಿದ್ದಾನೆ ಅಂತ ಅಲ್ಲಮ ಪ್ರಭುಗಳು ಬಂದು ಪರಿಚಯ ಮಾಡಿಕೊಡುವಂತಹ ಸ್ಥಿತಿ ಬರ್ತದೆ. ಹೆಂಗಿದ್ರು ಆಗಿನ ಕಾಲದಲ್ಲಿ ಶರಣರು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಇವತ್ತಿಗೂ ಅಂಥವ್ರು ಖಂಡಿತವಾಗಿಯೂ ಇದ್ದಾರೆ. ನಮಗೆ ಗುರುತಿಸುವಂತಹ ದೃಷ್ಟಿ ಬೇಕು, ಕಣ್ಣು ಬೇಕು. ಆ ಅರ್ಥದಲ್ಲಿ ನಾವು ಅವರನ್ನು ಬಹಳ ಪೂಜ್ಯ ಭಾವನೆಯಿಂದ ಕಾಣ್ತಾ ಇದ್ದೇವೆ. ಅವರ ಸ್ಮರಣಾರ್ಥ ಅವರಿಗೆ ಬಹುಪ್ರಿಯವಾದ ವಚನ ಮತ್ತು ವಚನ ಸಾಹಿತ್ಯ ಕುರಿತು ನೀವು ಈ ಚಿದಗ್ನಿ ಪ್ರವಾಹ ಅನ್ನೋದ್ರ ಬಗ್ಗೆ ಮಾತಾಡ್ರಿ ಅಂತ ಹಳ್ಳಿಕೆರೆಯವರು ಹೇಳಿದರು. ದೊಡ್ಡ ವಿಷಯ, ಏನೂ ಗೊತ್ತಿಲ್ಲದವನಿಗೆ ಕೊಡ್ತಾ ಇದ್ದೀರಿ ನೀವು ಅಂದೆ. ನನಗೊಂದು ದೊಡ್ಡ ಆಧಾರ, ನಮ್ಮ ಗುರುಗಳು ಬರಬೇಕಾಗಿತ್ತು. ಅವರಿದ್ರೆ ನಾ ಎಲ್ಲಾರ ತಪ್ಪಿರ್ತಿರ್ತಾರೆ ಅಂತ ನನಗೆ ಗೊತ್ತಿದೆ. ರಾಜೂರ್ ಸರು ಅವರೊಂದು ಕಾರ್ಯದಲ್ಲಿ ತೊಡಗಿದ್ದಾರೆ, ಬರ್ತಾರೆ ಬಹುಶಃ. ಚಿದಗ್ನಿ ಪ್ರವಾಹ ಅನ್ನೋದನ್ನು ಈ ಹೆಸರಿಟ್ಟವರು ಡಾಕ್ಟರ್ ತಿಪ್ಪೇರುದ್ರ ಸ್ವಾಮಿಯವರು. ಅವರು ಅವಿರಳ ಜ್ಞಾನಿ ಚನ್ನಬಸವಣ್ಣನ ಕುರಿತು ಒಂದು ಗ್ರಂಥ ಬರೆದರು. ಬಹುಶಃ ಅವರಿಗೆ ಯಾಕೋ ಅದು ತೃಪ್ತಿ ಆಗಲಿಲ್ಲ ಅಂತ ಕಾಣಿಸ್ತದೆ. ಅದರ ಜೊತೆಗೂಡಿ ಅಳಿವಿನಿಂದ ಉಳುವಿಗೆ ಅಂತ ಇನ್ನೊಂದು ಗ್ರಂಥ ಬರೆದರು. ಅದರಲ್ಲಿ ಒಂದು ಅಧ್ಯಾಯ ಚಿದಗ್ನಿ ಪ್ರವಾಹ ಅಂತಿದೆ. ಬಹುಶಃ ಅದನ್ನು ನೋಡಿನೇ ಅವರು ನನಗೆ ಹೇಳಿದರು. ಆಮೇಲೆ ಆ ಪುಸ್ತಕನೂ ನನಗೆ ಕೊಟ್ಟರು. ನಾನು ಅವಿರಳ ಜ್ಞಾನಿ ನೋಡಿದ್ದೆ, ಇದನ್ನು ನೋಡಿದ್ದಿಲ್ಲ. ಇದರ ಜೊತೆಗೆ ಪ್ರೊಫೆಸರ್ ದಂಡೆಯವರು ಸಂಪುಟಗಳಲ್ಲಿ ತಂದಿದ್ದಾರೆ ಕಲ್ಯಾಣದಿಂದ ಉಳುವಿಯವರೆಗಿನ ಯಾತ್ರೆಯ ಅನುಭವಗಳನ್ನು.
ಅದು ಬಸವ ಸಮಿತಿಯಿಂದ ಪ್ರಕಟ ಆಗಿದೆ. ಇಷ್ಟೆಲ್ಲ ಇಟ್ಕೊಂಡು ಒಂದು ಸ್ಕೆಲ್ಟನ್ ತಯಾರು ಮಾಡಬೇಕಾದ್ರೆ ನನಗೊಂದು ಭಯ ಏನು ಅಂದರೆ, ಇದು ಭಾಳ ಮಂದಿಗೆ ಗೊತ್ತದ ಮತ್ತು ಇಲ್ಲಿ ಕೆಲವು ಸಂಗತಿಗಳು ಸೇರಿದ್ದು ಅವು ಸತ್ಯ ಅಂತ ನಾನು ಪ್ರತಿಪಾದನೆ ಮಾಡ್ತಾ ಇಲ್ಲ. ಯಾಕಂದರೆ ಶರಣರ ದಾರಿ ಹೇಗಿದೆ ಅಂತಂದರೆ, ಅದು ನನಗೆ ಗೊತ್ತಿದ್ದು ಅವ್ರಿಗೆ ಗೊತ್ತಿದ್ದು ಸೇರಿಸ್ಕೊಳ್ತಾ ಹೋಗ್ತಕ್ಕಂಥ ದಾರಿ. ಅವ್ರು ಎಂದೂ ಕೂಡ ದಾರಿಯನ್ನು ಬಿಚ್ಚಿಟ್ಟಿಲ್ಲ. ಶರಣರು ವೈಯಕ್ತಿಕವಾಗಿ ಏನನ್ನೂ ಹೇಳಲಿಲ್ಲ. ನೀವು ನೋಡ್ರಿ, ಯಾರ್ದು ಬಸವಣ್ಣನವರು ಇತಿಹಾಸ ಪುರುಷರು ಅಂತ ಪ್ರೂವ್ ಮಾಡಲಿಕ್ಕೆ ಅರ್ಜುನವಾಡ ಶಾಸನ ಸಿಗುವವರೆಗೂ ಕಾಯಬೇಕಾಯ್ತು. ಅಲ್ಲಿವರೆಗೆ ಬಸವಣ್ಣ ಅಂದರೆ ನಂದಿ ಅವತಾರ ಅಂತ ಯಾರೂ ನಂಬ್ತಿರ್ಲಿಲ್ಲ. ಅವರು ಅವತಾರಿ ಪುರುಷರು ಅಂತ. ನಿಮ್ಮ ಹಾಗೆ ತಾಯಿಯ ಗರ್ಭದಿಂದ ಜನಿಸಿದಂಥ ಒಬ್ಬ ಸಾಮಾನ್ಯ ಮನುಷ್ಯ ಮಾನವನಾಗುವ ಬಗೆಯನ್ನು ಪ್ರಾಕ್ಟಿಕಲ್ಲಾಗಿ ನಮ್ಮ ಮುಂದೆ ತೋರಿಸಿರ್ತಕ್ಕಂಥ ಒಬ್ಬ ಮಹಾ ತೇಜಸ್ವಿ ಪುರುಷ. ಆ ಶಾಸನ ದೊರೆತ ನಂತರ ಖಚಿತ ಆಯ್ತು. ಅದರಲ್ಲಿ ಅವರಪ್ಪ, ಅವರವ್ವ, ಅವರೆಲ್ಲಿದ್ದರು, ಅವರ ಅಣ್ಣ ಯಾರು, ಎಲ್ಲ ಇದೆ ಆ ಶಾಸನಗಳಲ್ಲಿ. ಇಲ್ಲೇ ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ ಸಿಕ್ಕಂಥ ಶಾಸನ, ಅರ್ಜುನವಾಡ ಶಾಸನ. ಹೀಗಾಗಿ ಶರಣರ ದಾಖಲೆಗಳು ಅವರು ತಮ್ಮದನ್ನು ಏನೂ ಹೇಳ್ಕೊಳ್ಳಿಕ್ಕೆ ಹೋಗಲೇ ಇಲ್ಲ. ಯಾಕಂದರೆ ಅವರು ಹೇಳ್ಕೊಳ್ಬೇಕಾಗಿರೋದು ಬೇರೆಯೇ ಇತ್ತು. ಆ ರೀತಿ ಇಲ್ಲಿ ನಾನು ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಮಂಡಿಸುವಾಗ ಒಂದು ಎಚ್ಚರ ನನ್ನ ಕಣ್ಮುಂದೆನೇ ಇದೆ. ಏನು ಎಚ್ಚರ ಇದೆ ಅಂದರೆ, ಇಲ್ಲಿ ಹೇಳಿರುವ ಸಂಗತಿಗಳು ನನಗೆ ತಿಳಿದ ಮಟ್ಟಿಗೆ ಸತ್ಯ, ಪೂರ್ತಿ ಸತ್ಯ ಆಗದೇ ಇರ್ಬೋದು, ಅಥವಾ ತಿದ್ದುಪಡಿಗೆ ಒಳಪಟ್ಟಿರಬಹುದು. ಮತ್ತು ಇಲ್ಲಿ ಹೇಳ್ತಕ್ಕಂಥ ಕೆಲವು ಸ್ಥಳಗಳನ್ನು ನಾನು ಓಡಾಡಿದ್ದೇನೆ, ನೋಡಿದ್ದೇನೆ. ಹೆಚ್ಚು ಸ್ಥಳಗಳು ಧಾರವಾಡ, ಬೆಳಗಾವಿ, ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಭಾಳಷ್ಟು ಪ್ರಚಲಿತ ಇದ್ದಾವೆ. ಉಳಿದ ಕಡೆಗೆ ಅದರದ್ದು ಇನ್ನೂ ಸಿಕ್ಕಿಲ್ಲ, ಅಥವಾ ನಮಗೆ ಹುಡುಕೋಕ್ಕಾಗಿಲ್ಲ, ಗೊತ್ತಿಲ್ಲ. ಏನೇ ಇರಲಿ, ಈ ಚಿದ್ಗನ ಪ್ರವಾಹ ಅನ್ನೋದೇನು ಕೊಟ್ಟಿದ್ದಾರಲ್ಲ, ಇದನ್ನು ತಿಳ್ಕೊಳ್ಬೇಕಾದ್ರೆ ಒಂದಿಷ್ಟು ಇತಿಹಾಸ ನಮಗೆ ಸಹಾಯ ಮಾಡ್ತದೆ. ಅದನ್ನು ತಿಪ್ಪೇರುದ್ರ ಸ್ವಾಮಿಯವರು ಮಾಡಿದ್ದಾರೆ, ಡಾಕ್ಟರ್ R.C. ಹಿರೇಮಠರು ಮಾಡಿದ್ದಾರೆ, ಕಲಬುರ್ಗಿ ಸರು ಮಾಡಿದ್ದಾರೆ, ಇನ್ನೂ ಭಾಳ ಜನ ಇದಕ್ಕೆ ಒಂದಿಷ್ಟು ದಾರಿಯನ್ನು ತೋರಿದ್ದಾರೆ. ಚಿತ್ ಮನಸ್ಸು, ಘನ ಅಂತಂದರೆ ಅದು ಆಕಾಶದಿಂದ ತತ್ತ, ಬ್ರಹ್ಮಾಂಡದಿಂದ ತತ್ತ, ಅಗಮ್ಯ, ಅಗೋಚರ, ಅಪ್ರತಿಮ ಲಿಂಗ. ಅದು ಇನ್ಫಿನಿಟಿ ಅಂತ ನಾವೇನು ಕರಿತೇವಲ್ಲ, ಅದು ಚಿತ್ಕನ. ಅದು ಪ್ರವಾಹವಾಗಿ ಹರಿಯಿತು ಅಂದರೆ, ಇಲ್ಲಿ ಚಿದ್ಗನ ಯಾವುದಕ್ಕೆ ಗುರುತಿಸಿದ್ದಾರೆ ತಿಪ್ಪೇರುದ್ರ ಸ್ವಾಮಿಯವರು ಅಂತ ಅಂದರೆ, ವಚನ ಸಾಹಿತ್ಯವೆಂಬುದೇ ಚಿದ್ಗನ. ಅದು ಅಪರೂಪದ ಅಮೂಲ್ಯವಾದ ಬೆಲೆ ಕಟ್ಟಲಾಗದ ಸಂಪತ್ತು. ಈಗ ಅಮ್ಮ ಅವರು ಅಖಂಡೇಶ್ವರ ವಚನ ಹೇಳಿದ್ರಲ್ಲ, ಎಂಥ ವಚನ ಅದು! ಸುಮ್ಮನೆ ಹಾಗೆ ಹೇಳಬೇಕು, ಅದನ್ನು ಬಿಡಿಸಿ ಹೇಳಬೇಕಂದ್ರೆ ಗಂಟೆ ಸಾಲದು. ಎಂಥ ಅನುಭಾವಿ ಶರಣರು ಅವರು! ಸ್ಥೂಲ ಸೂಕ್ಷ್ಮ ಕಾರಣಗಳನ್ನು ಹೇಗೆ ಗುರುತಿಸ್ತಾರೆ. ಅದಕ್ಕೆ ವಚನ ಸಾಹಿತ್ಯದಲ್ಲಿ ವಚನಕಾರರಿಗೆ ಎಷ್ಟೊಂದು ಮುಕ್ತತೆ ಇತ್ತು ಅಂತಂದರೆ, ಒಂದೊಂದು ಸಂದರ್ಭದಲ್ಲಿ ತಾತ್ವಿಕವಾಗಿ ಬಸವಣ್ಣನವರನ್ನು, ಚನ್ನಬಸವಣ್ಣನವರನ್ನು ಮತ್ತು ಅಲ್ಲಮರನ್ನು ಎದುರು ಹಾಕ್ಕೊಳ್ತಾರೆ. ತಾತ್ವಿಕವಾಗಿ ಅವರಿಂದ ಭೇಷ್ ಅನಿಸಿಕೊಳ್ತಾರೆ. ಅಕ್ಕ ಮಹಾದೇವಿ ತಾಯಿ ನಿನ್ನ ಶ್ರೀಪಾದಕ್ಕೆ ಶರಣೆಂಬೆನು ಅನ್ನುವಷ್ಟರ ಮಟ್ಟಿಗೆ ಬರ್ತಾರೆ. ಅಲ್ಲಿ ಮುಕ್ತತೆ ಇತ್ತು ಮತ್ತು ಎಲ್ಲರೂ ಗುಣಗ್ರಾಹಿಗಳಾಗಿದ್ದರು.
ಮುಕ್ತ ಕಂಠದಿಂದ ಹೊಗಳ್ತಿದ್ರು. ಅಲ್ಲಿ ಜಾತಿ ಕುಲ ಮತ ಭೇದ ಯಾವುದೂ ಇರಲಿಲ್ಲ. ಅಂಥ ಒಂದು ಚಿದ್ಘನ ಪ್ರವಾಹ ಅದು ತುಂಬಿಕೊಂಡು ಅದು ಹೇಗೆ ಹರಿಯಿತು ಅಂತಂದರೆ ಶರಣರು ಅದಕ್ಕೆ ಹೇಗೆ ಸಹಾಯ ಮಾಡಿದರು ಆ ಪ್ರವಾಹ ಬರಲಿಕ್ಕೆ ಅನ್ನೋದನ್ನೇ ಕುರಿತು ಆ ಚಾಪ್ಟರ್ದಲ್ಲಿ ಅವರು ಹೇಳಿದ್ದಾರೆ ಅನಿಸುತ್ತೆ. ಇದಕ್ಕೆ ಹಿನ್ನೆಲೆಯಾಗಿ ಈಗ ಕಲ್ಯಾಣದಲ್ಲಿ ಕ್ರಾಂತಿ ಆಯಿತು. ಅದನ್ನು ಕ್ರಾಂತಿ ಅನ್ನಬೇಕು ಏನು ಅನ್ನಬೇಕು ಗೊತ್ತಿಲ್ಲ, ನಾವು ಅಂತೀವಿ ಅಷ್ಟೇ. ಅದು ಒಂದು ಕ್ರಾಂತಿ ಅಂದಾಗ ಅಲ್ಲಿ ಒಂದಿಷ್ಟು ಚಳುವಳಿ ಆಗ್ತದೆ, ಅಲ್ಲೊಂದಿಷ್ಟು ರಕ್ತನೂ ಕೂಡ ಹರಿತದೆ. ನಮ್ಮ ಎಲ್ಲ ಕ್ರಾಂತಿಗಳನ್ನು ನೋಡಿದರೆ ನಾವು ಅದನ್ನು ಗಮನಿಸ್ತೇವೆ. ಇಲ್ಲಿ ಕೂಡ ಹಾಗಾಯಿತು ಅನ್ನೋದಕ್ಕೆ ಅದನ್ನು ಕ್ರಾಂತಿ ಅಂತ ಕರೀತಾರೆ. ಒಂದು ಮಾತು ಗಮನಿಸಬೇಕು, ಬಸವಣ್ಣನವರ ಅನುಪಸ್ಥಿತಿಯಲ್ಲಿ ಇದು ನಡೀತದೆ. ಅವರಿದ್ದಾಗ ನಡೆದದ್ದಲ್ಲ ಇದು. ಯಾಕಂದರೆ ಅವರನ್ನು ಒಂದು ರೀತಿ ದೇಶಾಂತರ ಅಥವಾ ನೀವು ಇಲ್ಲಿಂದ ಹೊರಡಬೇಕು ಅನ್ನುವಂಥ ಒಂದು ಫರ್ಮಾನ ಹೊರಡಿಸಿದಾಗ ಅವರು ಏನೂ ಮಾತನಾಡದೆ ಹೊರಟು ಬಂದುಬಿಡ್ತಾರೆ. ಅಪ್ಪಣ್ಣನ ಜೊತೆಗೆ ಯಾರನ್ನೂ ಕರೆಯೋದಿಲ್ಲ, ತಾವೊಬ್ಬರೇ ಬಂದುಬಿಡ್ತಾರೆ, ಅಂತರ್ಮುಖಿಗಳಾಗಿರ್ತಾರೆ. ಅದರ ನಂತರದ ಘಟನೆಗಳು ಅದಕ್ಕೆ ಬೇಕಾದಷ್ಟು ಕಾರಣಗಳು ಇದ್ದಾವೆ. ಬರೀ ಅಂತರ್ಜಾತೀಯ ವಿವಾಹ ಅದೊಂದು ಸಣ್ಣ ಕಿಡಿ, ಅದಷ್ಟೇ, ಸುಮ್ಮನೆ ಅದೊಂದು. ನಿಜವಾಗಿ ಕೂಡ ಅದು ಕಾರಣ ಅಲ್ಲವೇ ಅಲ್ಲ. ಅದು ಇಂಥವು ಎಷ್ಟೋ ಆಗಿದ್ವು ಬೇರೆ ಬೇರೆಯೇ. ಅದು ಸುಮ್ಮನೆ ಅದಕ್ಕೆ ಬೇಕಾದಷ್ಟು ಕಾರಣಗಳು ಇದ್ದವು. ಅದರಲ್ಲಿ ಬಿಜ್ಜಳ ಚಾಲುಕ್ಯ ದೊರೆಯನ್ನು ಸರಿಸಿ ಪಟ್ಟ ಹಿಡ್ಕೊಂಡವ ರಾಜಕೀಯವಾಗಿ. ಅವನು ಚಾಳುಕ್ಯರ ಸಾಮಂತ, ಮಂಗಳವೇಡೆಯಲ್ಲಿದ್ದ. ಅದಕ್ಕೆ ಕಲ್ಯಾಣಿ ಚಾಳುಕ್ಯ ದೊರೆ 6ನೇ ವಿಕ್ರಮಾದಿತ್ಯರಿಗೆ 2 ಹೆಣ್ಮಕ್ಳಿರ್ತಾರೆ. ಒಬ್ಬ ಹೆಣ್ಮಗಳನ್ನು ಆತ ತರ್ದೇವಾಡಿ ಸಾಮಂತ ಪೆರ್ಮಾಡಿ ದೇವ ಅಂತವನಿಗೆ ಕೊಟ್ಟು ಮದುವೆ ಮಾಡಿರ್ತಾನೆ. ತರ್ದೇವಾಡಿ ನಾಡು ಅಂದರೆ 1000 ಹಳ್ಳಿಗಳ ಒಂದು ನಾಡು ಅಂತ. ಇವತ್ತಿನ ವಿಜಯಪುರ ಜಿಲ್ಲೆ ಅಂದರೆ ಜತ್ ತಾಲೂಕಿನಿಂದ ಹಿಡಿದುಕೊಂಡು ಸಿಂದಗಿ ತಾಲೂಕು ಇವತ್ತಿನ ಕಾಲಮಾನದಲ್ಲಿ ನೋಡಬಹುದಾದಂಥ ಒಂದು ಸ್ಥಳ, ಒಂದು ಪ್ರದೇಶ. ಆ ಪೆರ್ಮಾಡಿ ದೇವನನ್ನು ಆ ದೇವನಿಗೆ ಕೊಟ್ಟು ಮದುವೆ ಮಾಡಿಸ್ತಾನೆ. ಇವರಿಬ್ಬರ ಮಗನೇ ಬಿಜ್ಜಳ. ಇನ್ನು ಅವರಿಗೆ ಇನ್ನೊಬ್ಬಳು ಮಗಳಿರ್ತಾಳೆ, 2ನೇ ಮಗಳು ಮೈಲಳಾದೇವಿ, ಮಯಾವತಿ ಅಂತ ಹೆಸರು. ಆಕೆಯನ್ನು ಚಾಳುಕ್ಯರ ಇನ್ನೊಂದು ಸಾಮಂತರು ಗೋವಾದಲ್ಲಿ ಕದಂಬ ವಂಶದವರು ಇರ್ತಾರೆ. ಆ ಕದಂಬ ವಂಶದ 2ನೇ ಜೇಕೇಶಿ ಎಂಬವನಿಗೆ ಕೊಟ್ಟು ಮದುವೆ ಮಾಡಿರ್ತಾರೆ. ಆ 2ನೇ ಜೇಕೇಸಿಗೆ 2 ಮಕ್ಕಳು. ಮೊದಲನೇದವ ಹೆಮ್ಮಾಡಿ ದೇವ, ಅವನಿಗೆ ಪೆರ್ಮಾಡಿ ದೇವ ಅಂತಲೂ ಕರೀತಾರೆ. 2ನೇ ಅವನು ವಿಜಯಾದಿತ್ಯ. ಒಂದು ಅರ್ಥದಲ್ಲಿ ಈ 6ನೇ ವಿಕ್ರಮಾದಿತ್ಯನಿಗೆ ಬಿಜ್ಜಳ ಮತ್ತು ಪೆರ್ಮಾಡಿ ದೇವ ಮೊಮ್ಮಕ್ಕಳು. ಇಬ್ಬರು ಸಾಮಂತ ಅರಸರು, ಚಾಳುಕ್ಯರ ಅಧೀನ ಅರಸರು. ಮುಂದೆ ಕಾಲಘಟ್ಟದಲ್ಲಿ 6ನೇ ವಿಕ್ರಮಾದಿತ್ಯನ ನಂತರ ರಾಜಕೀಯ ಸ್ಥಿತ್ಯಂತರಗಳಾಗಿ ಮಂಗಳವೇಡೆಯಿಂದ ಮಹಾಮುತ್ಸದ್ದಿಯಾಗಿರ್ತಕ್ಕಂಥ ಬಿಜ್ಜಳ ಅಲ್ಲಿ ಭಾಳ ಅಶಕ್ತ ದೊರೆಯಾಗಿರ್ತಕ್ಕಂಥವನನ್ನು ದೂರ ಸರಿಸಿ ತಾನೇ ಆ ಸಾಮ್ರಾಜ್ಯಕ್ಕೆ ಅಧಿಪತಿ ಅಂತ ಗುರುತಿಸ್ಕೊಂಡು ಬಿಡ್ತಾನೆ. ಕಳಚೂರಿ ವಂಶ ಸ್ಥಾಪನೆ ಆಗ್ತದಲ್ಲಿ. ಇದು ಗೋವೆಯ ಕದಂಬರ ಆ ಹೆಮ್ಮಾಡಿ ದೇವನಿಗೆ ಗೊತ್ತಾಗ್ತದೆ. ಅವ ಪ್ರತಿಭಟನೆ ಮಾಡ್ತಾನೆ, ಹಾಗೆ ಮಾಡಬಾರ್ದು ಅಂತ. ಪ್ರತಿಭಟನೆ ಮಾಡಿದಾಗ ಅಷ್ಟೇ ಬಿಡೋದಿಲ್ಲ, ಆ ಪೆರ್ಮಾಡಿ ದೇವ ಏನು ಮಾಡ್ತಾನಂದರೆ ಅಷ್ಟರಲ್ಲಿ ಅಲ್ಲಿ ಈ ಅವರ ತಂದೆಯಾಗಿರ್ತಕ್ಕಂಥ ಜೈಕೇಶಿ ಅಕಾಲಿಕ ಮರಣ ಹೊಂದಿರ್ತಾನೆ. ಆವಾಗ ಆ ಮೈಲಳಾದೇವಿ ತಾನೇ ರಾಜ್ಯಭಾರ ವಹಿಸಿಕೊಂಡು 2 ಮಕ್ಕಳನ್ನು ಬೆಳೆಸಿ ನಂತರ ಪೆರ್ಮಾಡಿ ದೇವನಿಗೆ ಪಟ್ಟ ಕಟ್ಟಿರ್ತಾಳೆ. ಇಲ್ಲಿ ಬಿಜ್ಜಳ ಅಲ್ಲಿ ಚಾಳುಕ್ಯರನ್ನು ದೂರ ಸರಿಸೋದಕ್ಕೂ ಇಲ್ಲಿ ಗೋವೆ ಕದಂಬದರಲ್ಲಿ ಪೆರ್ಮಾಡಿ ದೇವ ರಾಜನಾಗಿರೋದಕ್ಕೂ ಸರಿ ಇರ್ತದೆ.
ಯಾವಾಗ ಅಲ್ಲಿಗೆ ಬಂದ ಇವರು ಪ್ರತಿಭಟಿಸ್ತಾರೆ. ಪ್ರತಿಭಟಿಸಿ ಏನು ಮಾಡ್ತಾರೆ ಅಂತಂದರೆ, ಇವತ್ತಿನಿಂದ ಕದಂಬ ವಂಶ ಸ್ವತಂತ್ರವಾಯಿತು, ಚಾಳುಕ್ಯ ವಂಶ ಇಲ್ಲ ಅಂದರೆ ನಾವು ಸಾಮಂತರಲ್ಲ, ಕಳಚೂರಿ ವಂಶ ನಿನ್ನದೇ ಬೇರೆ ನಮ್ಮದೇ ಬೇರೆ, ಅಂದರೆ ಒಂದು ಅರ್ಥದಲ್ಲಿ ನಾವು ಸ್ವತಂತ್ರವಾಗಿರ್ತೇವೆ, ನಿಮ್ಮ ಅಧೀನ ಒಪ್ಪಿಕೊಳ್ಳೋದಿಲ್ಲ ಅಂಥೇಳಿ ಘೋಷಣೆ ಹಾಕಿ ಫರ್ಮಾನು ಹೊರಡಿಸಿ ಸ್ವತಂತ್ರ ರಾಜ್ಯಭಾರ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇವರು ತಾಯಿ ಮೈಲಳಾದೇವಿ ಶಿವೋಪಾಸಕಿ, ಕಟ್ಟಾ ಶಿವಭಕ್ತಿಯಾಗಿರ್ತಾಳೆ, ಮಕ್ಕಳನ್ನು ಹಾಗೇ ಬೆಳೆಸಿರ್ತಾಳೆ. ಯಾವಾಗ ಈ ಸ್ಥಿತ್ಯಂತರಗಳು ನಡೆದವೋ, ಕಲ್ಯಾಣ ಕ್ರಾಂತಿ ಅಂತ ನಾವೇನು ಘಟನೆ ಹೇಳ್ತೀವಲ್ಲ, ಅಲ್ಲಿ ಬಿಜ್ಜಳನ ಮರಣನೇ ಇಟ್ಕೊಂಡ್ರೆ 1167-68 ಅದು ಇಟ್ಕೊಂಡಾಗನೇ ಅದು ಸರಿ ಹೊಂತದ. ಆವಾಗ ಕದಂಬರು ದೂರ ಆಗಿಬಿಟ್ಟಿದ್ರು, ಮೊದಲೇ ದೂರ. ಇನ್ನು ಎರಡನೇದ್ದು ಅಂದರೆ ಭಾಳ ವಿಚಿತ್ರ ಅಂದರೆ, 1100 ಬಿಜ್ಜಳ ಸಾಯುವವರೆಗೆ ಬಿಜ್ಜಳನ ಹೆಸರಿನ ಶಾಸನಗಳದಾವು. ಬಿಜ್ಜಳನ ನಂತರ ಅವನ ಮಗ ಅಂದರೆ ನಂತರ ಪಟ್ಟಕ್ಕೆ ಬಂದ ಸೋವಿದೇವ ಏನಿದಾನಲ್ಲ, ಅವ ಯುವರಾಜನಾಗಿದ್ದ, ಅವನ ಹೆಸರಿನ ಶಾಸನಗಳೇ ಬರ್ತಾವೆ, ಬಿಜ್ಜಳನ ಶಾಸನ ಬರೋದೇ ಇಲ್ಲ ಅಲ್ಲಿಗೆ. ಇವು ಎಲ್ಲವುಗಳನ್ನು ಗಮನಿಸಿದಾಗ ಅಕ್ಕ ತಂಗಿಯ ಮಕ್ಕಳಾಗಿರಬೇಕು ಬಿಜ್ಜಳ ಮತ್ತು ಈ ಕಡೆ ಪೆರಮಾಡಿ ದೇವ. ಆದರೂ ಸಂಬಂಧ ಕೆಡ್ತದ. ಕೆಟ್ಟಾದ ಮೇಲೆ ಈ ಘಟನೆಯನ್ನು ಗುರುಗಳು ಯಾಕೆ ಹೇಳಿದ್ದಾರೆ ಅಂತಂದರೆ, ಕಲ್ಯಾಣ ಕ್ರಾಂತಿಯ ನಂತರ ಅವರಿಗೆ ಸುಭದ್ರ ನೆಲೆ ಯಾವುದು ಅಂದರೆ ಕದಂಬ ರಾಜ್ಯ. ಈ ಕದಂಬ ರಾಜ್ಯಕ್ಕೆ ಈ ಶರಣರ ಹೋದರೆ, ಈ ಚಿದ್ಗನ ಸಂಪತ್ತನ್ನು ತೆಗೆದುಕೊಂಡು ಹೋದರೆ ಸುರಕ್ಷಿತ ಎನ್ನುವ ಭಾವ. ಬಹುಶಃ ಇದಕ್ಕೆ ಮೂಲ ಕಾರಣರು ಅಂತಂದರೆ ನಮ್ಮ ಶಿವಯೋಗಿ ಸಿದ್ದರಾಮೇಶ್ವರರು ಎಂಥವರು ಇದ್ದರು ಅಂತಂದರೆ ಭಾಳ ಆಶ್ಚರ್ಯ ಆಗ್ತದೆ. ನಾವು ಸಿದ್ದರಾಮೇಶ್ವರರ ಒಂದು ಮುಖ ನೋಡಿದ್ದೇವೆ. ಅವರಿಗೆ ಅವರು ಹೇಗಿದ್ದರು ಅಂದರೆ, ಸಾಕಷ್ಟು ಅಲ್ಲಮನ ನಂತರ ದೇಶ ಸಂಚಾರ ಮಾಡಿದ ಮಹಾನ್ ಶರಣರಲ್ಲಿ ಸಿದ್ದರಾಮೇಶ್ವರ. ದೇಶದಾದ್ಯಂತ ಅವರಿಗೆ ಶಿಷ್ಯವೃಂದ ಇತ್ತು ಮತ್ತು ಅವರು ಈ ನೆಲಮೂಲ ಸಂಸ್ಕೃತಿಯ ತೀರಾ ಬಡವರು ಅಂಥವರನ್ನು ಭಾಳ ಅವರ ಪ್ರೀತಿ ಗಳಿಸಿದರು. ಹೀಗಾಗಿ ನಾಡಿನಾದ್ಯಂತ ಅಲ್ಲಿ ಇತ್ತು, ಅವರ ಬಳಗ ಇತ್ತು ಮತ್ತು ಹಲವು ಸಾಮಂತರು ಮಾಂಡಲಿಕರು ಅವರ ಶಿಷ್ಯರಾಗಿದ್ದರು. ಇವರು ಗುರುಗಳಾಗಿದ್ದರು, ಗುರುಪೀಠ ಹೊತ್ಕೊಂಡಿದ್ರು ಇವರು. ಅಂಥ ಒಂದು ದೊಡ್ಡ ಒಂದು ಜಾಲ ಇತ್ತು ಅವರಿಗೆ. ಹೀಗಾಗಿ ಇನ್ನೂ ಒಂದು ಘಟನೆ ಹೇಳ್ತಾರೆ, ಸಿದ್ದರಾಮ ಚಾರಿತ್ರ್ಯದೊಳಗೆ ಬರ್ತದೆ ಕಾವ್ಯದಲ್ಲಿ. ಈ ಸೋವಿದೇವ ಬಿಜ್ಜಳನ ಮರಣ ನಂತರ ಪಟ್ಟಕ್ಕೆ ಬರ್ತಾನಲ್ಲ, ಬರುವಾಗ ನಮ್ಮ ಗುರುಗಳಾಗಿ ರಾಜಗುರುಗಳಾಗಿ ನೀವು ಬರಬೇಕು ಅಂತ ಸಿದ್ದರಾಮ ಶಿವಯೋಗಿಗೆ ಆಹ್ವಾನ ಹೋಗ್ತದೆ. ಸಿದ್ದರಾಮ ಚಾರಿತ್ರ್ಯದಲ್ಲಿ ಬರ್ತದೆ ಇದು. ಆದರೆ ಅವರು ನಿರಾಕರಿಸ್ತಾರೆ, ಆ ಮಾತು ಬೇರೆ. ಅಂದರೆ ಸಿದ್ದರಾಮ ಶಿವಯೋಗಿಯ ಬಗ್ಗೆ ಗೌರವನ ಇತ್ತು, ಅಭಿಮಾನ ಇತ್ತು, ಸ್ವಲ್ಪ ಭಯನೂ ಇತ್ತು. ಹೀಗಾಗಿ ಅಂದಿನ ರಾಜಕೀಯ ಪರಿಸರ ಮತ್ತು ಧಾರ್ಮಿಕ ಶಕ್ತಿ ಇವೆರಡು ಸಿದ್ದರಾಮೇಶ್ವರರನ್ನು ಮುಟ್ಲಿಕ್ಕೆ ಹೆದರ್ತಿದ್ದು. ಯಾವುದೇ ರಾಜನಾಗಿರಲಿ, ಯಾವುದೇ ಧರ್ಮದ ಪಂಥದವನಾಗಿರಲಿ, ಸಿದ್ದರಾಮೇಶ್ವರರು ಅಂತಂದರೆ ಅಲ್ಲಿಗೆ ಇಲ್ಲ ಅಂತ ಈ ಒಂದು ಪ್ರಭಾವ ಅವ್ರದ್ದಿತ್ತು. ಹೀಗಾಗಿ ಇವರು ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಸಿದ್ದರಾಮ ಶಿವಯೋಗಿಗಳು ಸೊನ್ನಲಿಗೆಯಲ್ಲೇ ಇದ್ದರು. ತಕ್ಷಣ ಅವರು ಹೋಗಿ ಎಲ್ಲ ಶರಣರನ್ನು ಕರೆದುಕೊಂಡು ಬಂದಿರೋದು ಅಥವಾ ಅವರ ಸೂಚನೆಯ ಮೇರೆಗೆ ಸೊಲ್ಲಾಪುರಕ್ಕೆ ಅಥವಾ ಇವತ್ತಿನ ಸೊನ್ನಲಿಗೆಗೆ ಬರ್ತಾರೆ. ಒಂದು ದೊಡ್ಡ ಚಿದ್ಗನ ಪ್ರವಾಹ ಮೊದಲು ಆ ಕಡೆಗೆ ಓಡ್ತದೆ. ಇನ್ನೊಂದು ಭಾಗ ಡಾಕ್ಟರ್ ಕಲಬುರ್ಗಿ ಅವರು ಹೇಳೋ ಹಾಗೆ ಎಲ್ಲರೂ ಒಂದೇ ಕಡೆ ಹೋಗೋದು ಬೇಡ.
ಅದಕ್ಕಾಗಿ ನಾವು ಏನು ಮಾಡೋಣ ಅಂತ ತಿಳಿದುಕೊಂಡು ಒಂದು ಭಾಗವನ್ನು ಗುಲ್ಬರ್ಗಾ ಕಡೆಗೆ, ಕಲಬುರಗಿ ಕಡೆಗೆ ಕಳಿಸ್ತಾರೆ. ಅದು ಫರುತಾಬಾದ್ ಇವತ್ತಿನ ಊರಂತ ನಾವು ಗುರುತಿಸ್ಕೊಂಡ್ರೆ, ಆ ಫರುತಾಬಾದ್ ಊರನ್ನು ಇಟ್ಕೊಂಡು ಗುಲ್ಬರ್ಗ ಕಡೆಗೆ ಒಂದು ಭಾಗ ಹೋಗ್ತದೆ. ಹೀಗಾಗಿ 2 ಭಾಗಗಳಲ್ಲಿ ಈ ಚಿದ್ಗನ ಪ್ರವಾಹ ಹರಿಲಿಕ್ಕೆ ಶುರುವಾಗ್ತದೆ. ಅದಕ್ಕೆ ಈ ಮೊದಲನೇ ಭಾಗ ಏನು ಸಿದ್ಧರಾಮ ಶಿವಯೋಗಿಯ ಕ್ಷೇತ್ರಕ್ಕೆ ಬಂದ ಮೇಲೆ ಬರೋಕ್ಕಿಂತ ಪೂರ್ವದಲ್ಲಿ ಮೂಳಿಗೆ ಮಾರಯ್ಯನವರ ವಚನ ಎಲ್ಲರಿಗೂ ಗೊತ್ತಿರೋದೆ, ನೆನಪಿಸ್ತೀನಿ ಅಷ್ಟು. ಊರು ಕೆಟ್ಟು ಸೂರೆಯಾಡುವಲ್ಲಿ ಆರಿಗಾರೂ ಇಲ್ಲ, ಊರು ಕೆಟ್ಟು ಸೂರೆಯಾಡುವಲ್ಲಿ ಆರಿಗಾರೂ ಇಲ್ಲ, ಬಸವನ್ನ ಸಂಗಮಕ್ಕೆ ಚನ್ನಬಸವನ್ನ ಉಳುವೆಗೆ ಪ್ರಭು ಕದಳಿಗೆ ಮಿಕ್ಕಾದ ಪ್ರಮಥರೆಲ್ಲರೂ ತಮ್ಮ ತಮ್ಮ ಲಕ್ಷ್ಯ ಭಾವಕ್ಕೆ ಮುಕ್ತಿಯನ್ನೆಯ್ದಿಹರ್. ನನಗೊಂದು ಬಟ್ಟೆ ಹೇಳ ನಿಕಳಂಕ ಮಲ್ಲಿಕಾರ್ಜುನ, ನನಗೊಂದು ದಾರಿ ತೋರಿಸಪ್ಪ, ಎಲ್ಲಿಗೆ ಹೋಗಲಿ ನಾನು ಅಂತ ಕೇಳಿಕೊಳ್ತಕ್ಕಂಥ ವಚನ. ಜೊತೆಗೆ ಇಲ್ಲಿ ಕಲ್ಯಾಣ ಕೆಟ್ಟು ಸೂರ್ಯಾಡೈತಿ, ಹೇಳೋರಿಲ್ಲ ಕೇಳೋರಿಲ್ಲ. ಅದಕ್ಕೆ ಬಸವಣ್ಣ ಸಂಗಮಕ್ಕೆ ಹೋದರು, ಪ್ರಭು ಕದಳಿಗೆ ಹೋದರು, ಮತ್ತು ಮಿಕ್ಕಾದ ಪ್ರಮಥರೆಲ್ಲರು. ಯಾಕಂದರೆ ಅಕ್ಕಮಹಾದೇವಿ ಮೊದಲನೇ ನಿರೂಪ ತಗೊಂಡು ಹೊರಟುಬಿಟ್ಟಿದ್ಲು. ಮಿಕ್ಕಾದವರು ತಮ್ಮ ಕಡೆಗೆ ಹೋದರು, ನನಗೆ ದಾರಿ ಇಲ್ಲ ಅಂತಕ್ಕಂಥ ಮಾತು ಕೇಳಿ ಬರ್ತದೆ. ಅದಕ್ಕಾಗಿ ಒಂದು ಮಾತು ಬರೀತಾರಲ್ಲಿ, ಇಂಗಳೇಶ್ವರದಲ್ಲಿ ಉದಯಿಸಿ ಕೂಡಲ ಸಂಗಮದಲ್ಲಿ ಕುಡಿ ಒಡೆದು ಕಲ್ಯಾಣದಲ್ಲಿ ತೊಳಗಿ ಬೆಳಗಿದ ಶಿವಪ್ರಕಾಶವೆಂಬ ಚಿದ್ಗನ ಪ್ರವಾಹ ಉಳುವಿಯಲ್ಲಿ ಪುನಶ್ಚೇತನದ ಕಿಡಿಯಾಗಿ ಸಮಾಜದ ತುಂಬ ಪಸರಿಸಲಿ, ಸಮಷ್ಟಿಯಲ್ಲಿ ಸಂಗಮಗೊಂಡು ಜನಮನದ ಶಕ್ತಿಯಾಗಿ ಅರಳಲಿ ಎಂಬ ಸಂದೇಶವನ್ನು ಬಸವಣ್ಣನವರ ಬಾಯಿಯಿಂದ ಗುರುಗಳು ಹೇಳಿಸಿ ಅಪ್ಪಣ್ಣನ ಮೂಲಕ ಅದನ್ನು ಈ ಸೊಲ್ಲಾಪುರದಲ್ಲಿರುವ ಶರಣರಿಗೆ ತಿಳಿಸಿದರು ಅನ್ನುವ ಭಾಗ ಬರ್ತದೆ. ಯಾರು ಹೇಳಿಸಿದ್ರು ಯಾರು ಬಿಟ್ಟರು ಅಲ್ಲ, ಭಾವ ಹೆಂಗಿತ್ತು ಅಂತ ಅದು ಮುಖ್ಯ. ಅದು ಕಾಲ್ಪನಿಕನೇ ಇರಬಹುದು, ಆದರೆ ಬಸವಣ್ಣನವರ ಕೊನೆಯ ಆಸೆ ಅಂದರೆ ಅವರು ಸಂಗಮದಲ್ಲಿ ಸ್ಥಿತರಾಗಿ ಬಿಟ್ರಲ್ಲ, ಮುಂದೇನು ಅಂತಂದಾಗ ಇದು ಬಹುಶಃ ಅವರಿಗೆ ಕಾಡ್ತಿರಬೇಕು, ಇದು ನಾಡಿನ ತುಂಬ ಪಸರಿಸಲಿ. ಯಾಕಂದರೆ ಅವರಿಗೆ ಅರಿವಾಗಿತ್ತು. ಒಂದು ಕಡೆ ಚನ್ನಬಸವಣ್ಣನ ಇದು ಅಲ್ಲಮ ಪ್ರಭುಗಳು ಹೇಳ್ತಾರೆ ಏನಂದರೆ, ಸ್ಥಾಯಿಯಾಗಿರೋದು ಸಾಕಾರವಾಗಿರುವುದು ದೊಡ್ಡ ಅಪಾಯ ಅಂತಾರೆ. ಕಲ್ಯಾಣನೂ ಅಪಾಯ, ಯಾಕಂದರೆ ಸ್ಥಾಯಿ ಆಯ್ತದು. ಅಖಂಡ 27 ವರ್ಷ ಅನುಭವ ಮಂಟಪ, 36 ವರ್ಷ ಚಿಂತನಗೋಷ್ಠಿಗಳು, ಅದು ಸ್ಥಾಯಿಯಾಗಿಬಿಡ್ತು. ಎಲ್ಲಿ ಸ್ಥಾಯಿ ಆಗ್ತದೆ, ಎಲ್ಲಿ ಸಾಕಾರವಾಗ್ತದೆ, ಅದಕ್ಕೆ ಅಪಾಯ ಶುರುವಾಗ್ತದೆ. ಅದಕ್ಕೆ ಈ ಚಿದ್ಗನ ಪ್ರವಾಹ ಸ್ಥಾಯಿ ಆಗಬಾರ್ದು, ಮನೆಗಳಿಗೆ ಹೋಗಬೇಕು, ಮನಕ್ಕೆ ಮುಟ್ಟಬೇಕು. ಎಲ್ಲಿ ನೋಡಿದೆಲ್ಲ ಚಿದ್ಗನ ಆಗಬೇಕು, ಕಲ್ಯಾಣ ಒಂದೇ ಆಗಬಾರ್ದು, ಉಳುವಿ ಒಂದೇ ಆಗಬಾರ್ದು, ಸೊಲ್ಲಾಪುರ ಒಂದೇ ಆಗಬಾರ್ದು. ಈ ಆಶಯ ಬಹುಶಃ ಆ ಶರಣರಿಗೆ ಇತ್ತು ಅಂತ ನಾನು ಭಾವಿಸ್ಕೊಳ್ತೇನೆ. ಅಂಥ ಅದ್ಭುತವಾದ ಮಾತುಗಳನ್ನು ಹೇಳ್ತಾರೆ. ಇನ್ನು ಎಷ್ಟು ಜನ ಹೋಗಿದ್ದರು ಅಂತಂದರೆ, ಸಾಧಾರಣವಾಗಿ ಈ ಪ್ರವಾಹದಲ್ಲಿ ನಾವು ನೀವು ಮಾತಾಡುವ ಎಲ್ಲ ವಚನಕಾರರ ಹೆಸರುಗಳು ಬರ್ತಾವೆ ಅಲ್ಲಿ. ಅಂದರೆ ಹೆಚ್ಚು ಕಡಿಮೆ ಕಲ್ಯಾಣ ಪಟ್ಟಣದಲ್ಲಿ ಶರಣರು ಇರಲೇ ಇಲ್ಲ. ಮುಂದೆ ಎಲ್ಲೋ ಅಪರೂಪಕ್ಕೊಬ್ಬರು ಇಬ್ಬರು ಇರ್ಬೋದು, ಇಲ್ಲಂತಲ್ಲ, ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದರು. ನಾನೊಂದು 30-40 ಹೆಸರುಗಳನ್ನು ಬರೆದೀನಿ. ಯಾಕಂದರೆ ಇಲ್ಲೇನಾಗ್ತದಂದರೆ, ನಮಗೆ ಶರಣರ ಸಮಾಧಿ ಸ್ಮಾರಕಗಳು ಏನು ದೊರೀತಾವಲ್ಲ ಕೆಲವರದ್ದು, ಅವಾಗ ಗೊತ್ತಾಗ್ತದೆ ಇವ್ರಿಗೆ ಬಂದಾರೆ, ಇವರು ಕಲ್ಯಾಣ ಬಿಟ್ಟು ಬಂದಾರೆ ಅಂತ ಅನ್ನೋ ಮಾತುಗಳು ಕೂಡ ನಮಗೆ ಕಾಣಿಸ್ತವೆ. ಬೇಕಾದಷ್ಟು ಜನ ಅಲ್ಲಿ ಬಂದಾರೆ, ಅದನ್ನು ಆಮೇಲೆ ನಾವು ತಗೊಳ್ಳೋಣ. ಈಗ 2 ಭಾಗ ಹೇಳಿದೆ ನಾನು, ಆ ಭಾಗಗಳನ್ನು ಹೇಳ್ತಾ ಹೋಗ್ತೀನಿ.
ನಿಮಗೆ ಗೊತ್ತಿದ್ರೆ ಇನ್ನೊಂದಷ್ಟು ಸೇರಿಸ್ಬೋದು. ನಾನು ಹೇಳಿದೆ ಇದು ಸೇರ್ಪಡೆ, ಇದು ಇದು ಇದೇ ಖಚಿತ ಅಷ್ಟೇ ಅಲ್ಲ, ಇದೇ ಸತ್ಯ ಅಲ್ಲ, ಇದಕ್ಕಿನ್ನೂ ಸೇರಬೇಕು ಬೇಕಾದಷ್ಟು. ನಾನು ಕೆಲವು ಸೇರಿಸಿದ್ದೇನೆ, ಒಂದೆರಡನ್ನು ಮಾತ್ರ ಹೇಳ್ತೇನೆ. ಆಮೇಲೆ ಸೋಲಾಪುರಕ್ಕೆ ಬಂದರು. ಸೋಲಾಪುರದಲ್ಲಿ ಅದು ಅತ್ಯಂತ ಸುಭದ್ರ ಸ್ಥಳ ಶರಣರಿಗೆ. ನಿಜವಾಗಿಯೂ ಶರಣರು ಅಲ್ಲೇ ಇದ್ದರೆ ಅದು ಇನ್ನೊಂದು ಕಲ್ಯಾಣ ಆಕಿತ್ತು. ಯಾಕಂದರೆ ಅಂಥ ಒಂದು ಶಕ್ತಿಯನ್ನು, ಬಲವನ್ನು ಸಿದ್ದರಾಮ ಶಿವಗಳು ಬೆಳೆಸ್ಕೊಂಡಿದ್ರು ಆ ಕಾಲದಲ್ಲಿ. ಹೀಗಾಗಿ ಆದರೆ ಆ ಅಪಾಯ ಅವ್ರಿಗೂ ಗೊತ್ತಿತ್ತು, ಹೀಗಾಗಬಾರ್ದು ಅಂತ. ಇದು ಇನ್ನೊಂದು ಕಲ್ಯಾಣ ಆಗಲೇಬಾರ್ದು ಅನ್ನೋದಿತ್ತು. ಅದಕ್ಕಾಗಿ ಅವರು ಮುಂದೆ ಹೇಗೆ ಬರ್ತಾರೆ, ಹಲಸಂಗಿಗೆ ಬರ್ತಾರೆ. ಇವತ್ತು ಇದೆ ಹಲಸಂಗಿ ಅಂತ. ಇವತ್ತು ಹಲಸಂಗಿ ಅತ್ಯಂತ ಆಧ್ಯಾತ್ಮಿಕ ಕ್ಷೇತ್ರ ಆಗಲಿಕ್ಕೆ ಇವೆಲ್ಲ ಕಾರಣಗಳು ಅಂತ ಅನಿಸುತ್ತೆ. ಇವರು ಅಡ್ಡಾಡಿದ ಈ ಊರುಗಳನ್ನು ನೋಡಿದರೆ ಅದು ಖಚಿತ ಆಗ್ತದೆ. ಹೌದು, ಖಂಡಿತ ಹೌದು. ಅದಕ್ಕಾಗಿ ಹಲಸಂಗಿ, ನಿಂಬಾಳ, ವಿಜಾಪುರ, ಬಬಲೇಶ್, ನಾನು ರೂಟ್ ಹೇಳಿ ಎಲ್ಲೆಲ್ಲಿ ಏನೇನೋ ಒಂದಿಷ್ಟು ಮಾಹಿತಿ ಸೇರಿಸ್ಬೇಕು ಅಷ್ಟೇ ಹೇಳ್ತೀನಿ. ಹಲಸಂಗಿ ಇವತ್ತು ಭೌಗೋಳಿಕವಾಗಿ ನಾವು ನೋಡಿದ್ರೆ ಇವರು ಹಿಂಗ್ಯಾಕೆ ಹೋಗಿ ಹಿಂಗ್ಯಾಕೆ ಬಂದರು ಅಂತ ನಮಗೆ ಅನ್ನಿಸ್ತದೆ. ಹಂಗಲ್ಲ. ಒಂದು 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 ನಿರ್ಣಯ ಮಾಡ್ತಾರೆ ಸೋಲಾಪುರದಲ್ಲಿ ಎಲ್ಲಿಗೆ ಹೋಗಬೇಕು ಅಂದಾಗ, ಸಿದ್ದರಾಮ ಶಿವಯೋಗಿಗಳೇ ಹೇಳಿದ ಪ್ರಕಾರ, ಬಹುಶಃ ಅವರೇ ಸೂಚನೆ ಕೊಟ್ಟಿರಬೇಕು, ನೀವು ಕದಂಬದ ಸಾಮ್ರಾಜ್ಯಕ್ಕೆ ಹೋಗಬೇಕು, ಅಲ್ಲಿ ನಿಮಗೆ ಅತ್ಯಂತ ಸುರಕ್ಷಿತ ಸ್ಥಳ. ಅದರ ಗಡಿ ಯಾವುದು? ಮಲಪ್ರಭಾ ನದಿ ಇವತ್ತಿಂದು ಹೆಚ್ಚು ಕಡಿಮೆ ಅದು ಮುರುಗೋಡದವರೆಗೂ ಬರ್ತದೆ ಅಂತ ಹೇಳ್ತಾರೆ. ಯಾಕಂದರೆ ಮುರುಗೋಡಕ್ಕಲ್ಲಿ ಒಂದು ಉಳುವೆಯ ಬಾಗಿಲು ಅಂತ ತೋರಿಸ್ತಾರೆ. ಉಳುವಿಗೆ ಹೋಗ್ಬೇಕಾದ್ರೆ ಅದು ಹೆಬ್ಬಾಗಿಲಂತ. ಆ ಕಾಲದಲ್ಲಿನೇ ಈ ಪೆರಮಾಡಿ ದೇವ ಅಲ್ಲೊಂದು ಕಲ್ಲಿನ ಕಟ್ಟಡ ಕಟ್ಟಿಸಿದ್ದ ಅಂತ ಒಂದು ಐತಿಹ್ಯ ಹೇಳ್ತಾರೆ. ಈಗಿಲ್ಲ, ಹೇಳ್ತಾರೆ ಅದನ್ನು. ಅಲ್ಲಿ ಅವರನ್ನು ಸ್ವಾಗತಿಸಿ ಕರ್ಕೊಂಡು ಹೋಗ್ತಾನೆ. ಅದಕ್ಕೆ ಅಲ್ಲಿ ಚಿಕ್ಕ ಸೈನ್ಯ ಕೂಡ ತಂದಿರ್ತಾನೆ ಅಂತ ಉಲ್ಲೇಖಗಳು ಬರ್ತಾವೆ. ಮುಂದೆ ಮುರುಗೋಡದಿಂದ ಇಲ್ಲಿಗೆ ಮುಗುಟ್ಕಾನ್ ಹೋಬಳಿ ಅಲ್ಲಿಗೆ ಬರುವವರೆಗೂ ಕೂಡ ಒಂದಿಷ್ಟು ಕದನ ಇದ್ದಾವೆ, ಹೋರಾಟ ಇದ್ದಾವೆ. ಯಾವಾಗ ನದಿ ದಾಟಿದ್ರೂ ಒಂದೂ ಕದನ ಇಲ್ಲ. ಎಲ್ಲಿ ಶರಣರು ಹೋರಾಟನೇ ಮಾಡಲಿಲ್ಲ, ಸುರಕ್ಷಿತವಾಗಿ ಒಳಗೆ ಬಂದರು. ಯಾಕೆ ಬಂದರು ಅಂದರೆ ಇದು ರಾಜಕೀಯ ಕಾರಣನೂ ಇರ್ಬೋದು. ಆ ಗಡಿಯಲ್ಲಿ ಇವರು ಸೈನಿಕರಿಗೆ ಪ್ರವೇಶನೇ ಇಲ್ಲಲ್ಲ. ಅಂದರೆ ಈ ಕಡೆ ರಾಜಕೀಯ, ಈ ಕಡೆ ಇತಿಹಾಸ, ಈ ಕಡೆ ಚರಿತ್ರೆ, ಈ ಕಡೆ ಶರಣರನ್ನು ಇಟ್ಟುಕೊಂಡು ನಿರ್ಣಯ ಮಾಡಬೇಕಾಗ್ತದೆ. ಇಲ್ಲಿವರೆಗೆ ಬಂದವರು ಯಾಕೆ ಬರಲಿಲ್ಲ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ. ಮುಂದೆ ಅವರು ಬಬಲೇಶ್ವರಕ್ಕೆ ಬರ್ತಾರೆ. ಇವು ಸಿಗುವ ಊರುಗಳನ್ನೇ ನಾನು ಬರೆದಿದ್ದೇನೆ. ಬಬಲೇಶ್ವರ ಬರ್ತಾರೆ. ಬಬಲೇಶ್ವರದಲ್ಲಿ ಇವತ್ತಿಗೂ ನಿಮಗೆ ಮಾಚಯ್ಯನ ಗುಂಡ ಅಂತ ಒಂದು ಸಣ್ಣ ತೋರಿಸ್ತಾರೆ. ಇವತ್ತಿಗೂ ಕಾಣಿಸ್ತದೆ. ಅದರ ಹತ್ತಿರ ಕಾಕಂಡಿಕೆ ಅಂತ ಒಂದು ಬರ್ತದೆ, ಹಳ್ಳಿ, ಸಣ್ಣ ಹಳ್ಳಿ. ಅಲ್ಲಿ ಒಂದು ಸಣ್ಣ ಚನ್ನಬಸವಣ್ಣನ ಗುಡಿ ಅಂತ ತೋರಿಸ್ತಾರೆ. ಏನು ಬಸವಣ್ಣನ ಗುಡಿ, ಚನ್ನಬಸವಣ್ಣನ ಗುಡಿ ಅಂದರೆ ಒಂದು ಈಶ್ವರಲಿಂಗ, ಒಂದು ಬಸವಣ್ಣ ಇಡೋದು ನಮ್ಮ ಪದ್ಧತಿ. ಅದನ್ನು ಕೆದಕ್ತಾ ಹೋದಾಗ ಅಲ್ಲಿ ಮುಂದೆ ಒಂದು ಹರಳಯ್ಯನ ಗುಂಡಿ ಇದೆ ನೋಡ್ರಿ ಅಂತ ಹೇಳಿದರು. ನಾವು ನೋಡಕ್ಕೆ ಹೋಗಿದ್ದೀವಿ. ಅದು ಹರಳಯ್ಯನ ಗುಂಡಿ ಅಂತ ಹೇಳಿ, ಅಥವಾ ಅದನ್ನು ಹರಳಯ್ಯನ ಚಿಲುಮೆ ಅಂತಲೂ ಕರೀತಾರೆ. ಅದು ಕಾಕಂಡಿಕೆಯಿಂದ ಒಂದು 5 ಕಿಲೋಮೀಟ್ರ್ ದೂರ. ಇವತ್ತು ಹೋಗಿ ನೋಡಿದರೆ ಇಂಥ ಬರಡು ಭೂಮಿ, ಈ ಶೆಕೆಯೊಳಗೆ ಹೋದ್ರಂತೂ ಸಾಧ್ಯವೇ ಇಲ್ಲ ನಮ್ಮ ಕಡೆ ಹೋಗಲಿ, ಅಷ್ಟು ಇದು. ಅಂಥದ್ರಲ್ಲಿ ಒಂದು ಚಿಲುಮೆ ಯಾವಾಗಲೂ ನೀರು ಬೀಳ್ತದೆ. ಈಗಲೂ ಕೂಡ ಐತಿ. ಅಲ್ಲೊಂದು ಈ ಕಲ್ಯಾಣ ಮಂಟಪ ಕಟ್ಟಿದ್ದಾರೆ. ಅಲ್ಲಿ ಅಕ್ಕ ಮಹಾದೇವಿ ಬಂದಿದ್ಲು ಅಂತ ಒಂದು ಐತಿಹ್ಯಕ್ಕಾಗಿ ಅಕ್ಕ ಮಹಾದೇವಿದೊಂದು ಸಣ್ಣ ಗುಡಿ, ಭಾಳ ಸಣ್ಣದು ಕಟ್ಟಿದ್ದಾರೆ. ಆ ಚಿಲುಮೆಗಳನ್ನು ಹೊಲಸು ಮಾಡ್ತಾರಂತ ಸುತ್ತಲೂ ಒಂದು ಅದಕ್ಕೊಂದು ರಕ್ಷಣೆ ಮಾಡಿದ್ದಾರೆ. ಹೀಗೆ 2-3 ಹೊಂಡಗಳಿದ್ದಾವೆ. ಅದು ತುಂಬ ಹರಿತಾವೆ. ಭಾಳ ವಿಚಿತ್ರ ಅಂದರೆ ಅಲ್ಲಿ ಎಲ್ಲೂ ನೀರೇ ಸಿಗುವುದಿಲ್ಲ ಸುತ್ತಲೂ. ಅಲ್ಲಿ ಹರಳಯ್ಯನವರು ಇದ್ದರು, ಆ ತಂಗಿದ ಸ್ಥಳ ಅಂತ ಹೇಳ್ತಾರೆ ಇವತ್ತಿಗೂ ಕೂಡ. ಹೀಗೆ ಈ ಶರಣಯಾತ್ರೆ ಹೀಗೆ ಬರುವಾಗ ಬರ್ತಾ ಇವರು ಎಲ್ಲರೂ ಹೆಂಗೆ ಹೊತ್ಕೊಂಡು ಬಂದರು? ಅಲ್ಲಿ ಬರ್ತದೆ, ಕೆಲವರು ಬರೀತಾರೆ ಗಾಡಿಗಳ ಮೇಲೆ
ಎತ್ತಿನ ಗಾಡಿ ಇತ್ಯಾದಿ ಇತ್ಯಾದಿ ಬರ್ತವೆ. ಎಲ್ಲರೂ ಹೊತ್ತುಕೊಂಡು ಬರಲಿಲ್ಲ. ಎಲ್ಲೆಲ್ಲಿ ತಂಗಿದ್ರು, ಯಾವ್ಯಾವ ಹಳ್ಳಿಗಳಲ್ಲಿ ಹೋಗಿದ್ರು, ಜನರ ಜೊತೆಗೆ ಬೆರೀತಿದ್ರು. ಯಾರು ನಿಜವಾಗಿ ಕೂಡ ಶಿವಯೋಗ ಅಥವಾ ಶರಣರು ಅಥವಾ ಭಕ್ತರು ಯಾರ್ಯಾರು ಅವರಿಗೆ ಅವರ ಅರಿವಿಗೆ ಬರ್ತಿತ್ತು, ಆ ಕಟ್ಟುಗಳನ್ನು ಅವ್ರ ಮನೆಯಲ್ಲಿ ಒಂದಿಷ್ಟು ಇಡ್ತಾ ಬಂದು ನಾವು ನೋಡಿದ್ದೀವಿ. ನಮ್ಮೂರಲ್ಲೇ ಸೌದತ್ತಿಯಲ್ಲಿನೇ ಒಂದು ಪ್ರಭುದೇವರ ಗದ್ದಿಗೆ ಅಂತಿದೆ. ಪ್ರಭುದೇವರಲ್ಲಿ ಬಂದು ಹೋಗ್ಯಾರ ಅಂತ ಹೇಳ್ತಾರೆ. ಅದೇ ಭಾಳ ವಿಚಿತ್ರ ಅಂದರೆ ಅಲ್ಲಿ ಒಂದು 100 ವರ್ಷ ಮನೆ ಇರಬೇಕು, ಒಂದು ಓಣಿ, ಅದಕ್ಕೆ ಪ್ರಭುನವರ ಓಣಿ ಅಂತಲೇ ಇವತ್ತಿಗೂ ಕರೀತಾರೆ. ಇವತ್ತು ದಾಖಲೆಯೊಳಗಿದೆ. ಆ ಗದ್ದಿಗೆ ಇವತ್ತಿಗೂ ಮಾಡ್ಕೊಂಡಿದ್ದಾರೆ. ಇದೆ. ಭಾಳ ಹಿಂದೆ ಅಲ್ಲಿ ಒಂದು ಇಟ್ಟು ಪೂಜೆ ಮಾಡ್ತಿದ್ರು. ಹಿಂಗೊಂದು ಗ್ರಂಥ, ಅದನ್ನು ಅರಿವೆ ಕಟ್ಟಿ ಪೂಜೆ ಮಾಡ್ತಿದ್ರು. ತೋರಿಸಿದ್ರೆ ತೋರಿಸ್ತಿದ್ದಿಲ್ಲ ಅವರು, ಮುಟ್ಟುವರೆದ್ರೆ ಇರ್ತಿದ್ರು, ತಾಳೆಗರಿದ್ದದು. ಆಮೇಲೆ ನಮಗೆ ಇಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಸರು ಹಿಂಗೆ ಅಂದೆ, ಇಲ್ಲ ನೀ ಹೇಗಾಡಿದ್ರು ಮಾಡಿ ಅದನ್ನು ನೋಡು ಅಂತಂದರು. ಆಮೇಲೆ ಅದೇನೇನೋ ಪ್ರಯತ್ನ ಮಾಡಿ ನೋಡಿದರೆ ಅಲ್ಲಮ ಪ್ರಭುವಿನ ವಚನಗಳ ಕಟ್ಟೋದು. ಆಲ್ರೆಡಿ ಮ್ಯಾಲಿನ 4 ಪೇಜ್ ನೀರು ಮತ್ತು ಭಸ್ಮ ಕುಂಕುಮ ಹಾಕಿ ಹಾಳಾಗಿದ್ದವು. ಆಮೇಲೆ ತೆಗೆದು, ಇಲ್ಲ ನಾನು ನೋಡಿ ನಿಮಗೆ ಕೊಡ್ತೀನಿ ಅಂತಂದು ನೋಡಿದೆ. ಎಲ್ಲ ನೋಡಿದರೆ ಮುಂದೆ ಸ್ವಲ್ಪ ಇತ್ತಿದ್ರು ಮುಂದಿಂದು ಅಂದರು. ಇಲ್ರಿ, ನಾವು ನಮ್ಮ ಅಜ್ಜ ಅವರು ಇದ್ದಾಗ ಕಾಲದಾಗ ಹಂಚ್ಕೊಂಡ ಅಂದ್ರೆ ನಾನು ಹರಿದು ಆ ಕಡೆ ಅರ್ಧ ಈ ಕಡೆ ಅರ್ಧ ಮಾಡ್ಕೊಂಡಿದ್ರು. ದೇವ್ರ ಆಸ್ತಿ ನಮಗೂ ಬೇಕು ಅಂತ. ಅದು ಅವ್ರ ಮನೆಗಿತ್ತು. ಅವ್ರ ಮನೆಗೆ ಹೋಗಿ ಕೇಳಿದ್ರೆ ಅದು 2 ಭಾಗ ಆಗಿತ್ತು. ಮತ್ತೆ ಇದು ನಮ್ಮ ವಚನಗಳ ಪರಿಸ್ಥಿತಿ. ನಿಮಗೆ ಅದರ ವಿಷಯ ಗೊತ್ತಿಲ್ಲ, ಆದರೆ ಅದು ಪೂಜ್ಯ ಭಾವನೆಯಿಂದ ಕಂಡಿದ್ರು. ಸುಮಾರು 4-5 ಭಾಗಗಳಲ್ಲಿತ್ತು. ಅದೆಲ್ಲವನ್ನು ಕೂಡಿಸಿದ್ದೀವಿ. ನಾವು ಹೇಳಿದ್ದೀವಿ ಇದನ್ನು ಪ್ರತಿ ಮಾಡಿ ನಿಮ್ಗೆ ಕೊಡ್ತೀವಿ, ನಾವೇನು ತಗೊಂಡೋಗೋದಿಲ್ಲ ಅಂತ. ಆಮೇಲೆ ಅದು ಪ್ರತಿನೂ ಆಯಿತು. ಸರ್ಗೆ ಆಲ್ರೆಡಿ ಅದೇ ಪ್ರತಿ ನಮ್ಮಲ್ಲಿ ಇತ್ತು, ಒಂದು ಕಡೆ ಸಂಗ್ರಹ ಆಗಿತ್ತು. ಆದರೂ ಕೂಡ ಇದರಲ್ಲಿ ಕೆಲವು ಪ್ರಯೋಗಗಳಿದ್ದಾವೆ ಅಂತ ಕೂಡ ಸರ್ ಅದನ್ನು ತಗೊಂಡ್ರು, ಕಲ್ಗೊಳಿಸಿದ್ದಾಗಿತ್ತು. ಅಂದರೆ ವಚನಗಳು ಹೇಗೆ ಉಳಿದುವು, ಹೇಗೆ ಉಳಿದುದು ಅಳಿದುವು, ಇದು ಕೂಡ ಮುಖ್ಯ. ಇನ್ನು ಕೆಲವರು ಇದನ್ನು ಇಟ್ಕೊಳ್ಳೋಕ್ಕಾಗೋದಿಲ್ಲ ಅಂಥೇಳಿ ಮಠಕ್ಕೆ ಭಾಳಷ್ಟು 3,000 ಮಠಕ್ಕೆ ಕೊಟ್ಟಿದ್ದಾರೆ. ಜಮಖಂಡಿಯಲ್ಲಿ ಒಂದು ಓಲೆ ಮಠ ಅಂತಿದೆ, ಇವತ್ತಿಗೂ ಓಲೆ ಮಠ ಅಂತ ಕರೀತಾರೆ. ಅಲ್ಲಿ ಓಲೆಗರಿಗಳು ಭಾಳ ಇತ್ತು, ರಕ್ಷಣೆ ಮಾಡಿಟ್ಟಿದ್ದಾರೆ. ಇವು ಎಲ್ಲಿಂದ ಬಂದು ಅಂದರೆ ಶರಣರು ಕೊಟ್ಟದ್ದು. ನಾವು ಈ ನಮ್ಮ ಬಸವ ಕಲ್ಯಾಣ ನಂತರ ಇಟ್ಟುಕೊಂಡು ಅಲ್ಲಿಂದ ಕೊಲ್ಲಾಪುರದವರೆಗೆ ಈ ಗಡಿ ಪ್ರದೇಶವನ್ನು ಒಂದು ವೀಕ್ಷಣೆ ಮಾಡಿದರೆ ಅದರ ಮೇಲೆ ಸುಮಾರು 30-35 ಒಂದು ಸಂಶೋಧನೆಗಳಾಗಿದ್ದಾವೆ. ಅಲ್ಲಿ ಎಲ್ಲ ಕಡೆಗಳಲ್ಲಿ ಊರಿಗೊಂದು ಸಿದ್ದೇಶ್ವರ ದೇವಾಲಯ, ಊರಿಗೊಂದು ಪ್ರಭುದೇವರ ಗದ್ದಿಗೆ. ಈಗ ಪ್ರಭುದೇವರ ಗದ್ದಿಗೆ ಗಣಪತಿ ಕುಂಡ್ರಿಸ್ಯಾರ. ಮತ್ತು ಬೇರೆ ನೋಡ್ಕೋತ ಹೋಗ್ರಿ, ಎಲ್ಲೈತಿ ಗಣಪತಿ ಎಲ್ಲಿಟ್ಟಾರ್ರಿ? ಪ್ರಭುದೇವ್ರ ಗದ್ದಿಗೆ ಐತಲ್ರಿ, ಅಲ್ಲಿಟ್ಟಾರ್ರಿ ಅಂತಾರೆ. ಆ ಹೆಸರು ಹೋಗಿಲ್ಲ. ಅದ್ರ ಮೇಲೆ PhD ಮಾಡಿದ್ದಾರೆ. ಅಲ್ಲಿ ಬೇಕಾದಷ್ಟು ಹಂಪಿ ವಿಶ್ವವಿದ್ಯಾಲಯದಿಂದ ಆಗಿದ್ದಾವೆ. ಅದರದ್ದು ಏನು ಎಂತೋ ಇತ್ಯಾದಿಗಳು. ಇದು ಶರಣರ ಮಾರ್ಗವನ್ನು ಇನ್ನೂ ಆಗಬೇಕು. ಅಲ್ಲಿ ಬೇಕಾದಷ್ಟು ಕಾರ್ಯಗಳಾಗಬೇಕು. ಆ ರೀತಿ ಒಂದು ಮಾರ್ಗ, ನಾನು ನಿಮ್ಗೆ ಸ್ಥೂಲ ಚಿತ್ರನ ಅಷ್ಟೇ ಕೊಡ್ತೇನೆ. ಒಂದು ಮಾರ್ಗ ಹೀಗೆ ಬರ್ತದೆ. ಬಬಲೇಶ್ವರ ಅಂದೆ, ಜಮಖಂಡಿ ಅಂದೆ, ಕಾಕಂಡಿಕಿ, ಅಲ್ಲಿಂದ ಗುಂಡಾಳ, ಅಲ್ಲಿಂದ ಯಾದವಾಡ, ಸತ್ತಿಗೇರಿ, ಯರಗಟ್ಟಿ, ಸೊಗಲ, ಇಲ್ಲಿಗೆ ಬಂದಿಲ್ಲ. ಇವೆಲ್ಲ ಊರುಗಳದಾವೆ ಈಗ ಸದ್ಯ. ನೀವು ಆ ಊರಿಗೆ ಹೋದ್ರೆ ಬಸವಣ್ಣನ ಗುಡಿ ಐತಿ, ಇಲ್ಲ ಚನ್ನಬಸವಣ್ಣನ ಗುಡಿ ಐತಿ. ಇವತ್ತಿಗೂ ಆ ಊರಿನ ಆರಾಧ್ಯ ದೈವಗಳು ಇವು. ಸೊಗಲಕ್ಕೆ ಬರ್ತಾರೆ. ಸೊಗಲ ಕ್ರಿಸ್ತಶಕ 875ರಲ್ಲಿ ರಟ್ಟ ರಾಜಧಾನಿಯಾಗಿ ಮೆರೆದ ಸ್ಥಳ. ನೀವು ನೋಡಿದ ಜಲಪಾತದ ಸೊಗಲ ಅದು ಒಂದು ಭಾಗ. 2ನೇ ಜಲಪಾತ ಹತ್ತಿ ಮೇಲ್ಗಡೆ ಹೋಗಬೇಕು. ಕಾಡು, ಬೆಟ್ಟ, ಗುಡ್ಡ, ಅಲ್ಲಿ ಕೋಟೆ ಐತಿ, ನಾಶವಾಗಿದೆ. ಮತ್ತು ಬೇರೆ ಅಲ್ಲಿ ಆಳ್ವಿಕೆ ನಡೆದ ಸ್ಥಳ.
ಇಲ್ಲಿ ಈಗಲೂ ಆ ಸೋಮೇಶ್ವರ ಗುಡಿಯ ಪಕ್ಕದೊಳಗೆ ಒಂದು ಶಾಸನ ಅದ, ಅಲ್ಲೇ ಇಟ್ಟಾರ. 980 ಚಾಲುಕ್ಯ ಇಮ್ಮಡಿ ತೈಲಪನ ಶಾಸನ ಅದು. ಅದು ಆ ಸ್ಥಳಕ್ಕೆ ಬರ್ತಾರೆ. ಆ ಸೊಗಲದಲ್ಲಿ ಅವರು ಭಾಳಷ್ಟು ವಿಶ್ರಾಂತಿ ಪಡಿತಾರೆ. ಯಾಕಂದ್ರೆ ಅವತ್ತು ಕಾಲ್ನಡಿಗೆಯಿಂದಲೇ ಬರೋದು ಇವರೆಲ್ಲರೂ ನಮ್ಮ ಶರಣರು ಸಮಾಧಿ ಆದದ್ದು ಯಾಕಂದರೆ ಕಾಲ್ನಡಿಗೆ, ದೇಹ, ಆಯಾಸ, ಆಹಾರಗಳ ಕೊರತೆ ಇವೆಲ್ಲವುಗಳನ್ನು ನೋಡಿದಾಗ ವಯೋಸಹಜ ಆಯಾಸವೂ ಕೂಡ, ವಯೋಸಹಜ ಮರಣವೂ ಕೂಡ ಬಂದಿರಲಿಕ್ಕೆ ಸಾಧ್ಯತೆ ಇದೆ. ಆದ್ರೆ ನಮ್ಮ ಪಾವಟೆ ಅಪ್ಪ ಅವ್ರಿಗೆ ಗೊತ್ತಾದಂಗೆ ಅವ್ರಿಗೆಲ್ಲರಿಗೂ ಗೊತ್ತಾಗಿರ್ತದೆ. ಏನು ಅಂತಂದರೆ ಕಲ್ಯಾಣಮ್ಮ, ಇಲ್ಲಿ ಬೈಲುಂಗಲದ ಹತ್ರ ತಿಗಡಿ ಅಥವಾ ತ್ರಿಗುಡಿ ಅದರ ಹೆಸರು. ಅದ್ರ 3 ದಿಕ್ಕಿಗೆ 3 ಗುಡಿ ಅದಾವ. ಅವರಿಗೆ ತಿಗಡಿ ಅಂತ ಇವತ್ತು ಕರೀತಾರೆ. ಅಲ್ಲಿ ಬಂದು ಒಂದು ಕಡೆ ಕೂತ್ಕೊಂಡು ನನಗೆ ಇಲ್ಲೇ ಇರಬೇಕು ಅನ್ನಿಸ್ತದ, ನೀವು ಮುಂದೆ ಹೋಗ್ರಿ ಅಂದ್ಬಿಡ್ತಾಳೆ ಆಕೆ. ಅಲ್ಲೇ ಸಮಾಧಿ ಕೂತ್ಕೊಂಡ್ಬಿಡ್ತಾಳೆ, ಅಲ್ಲೇ ಆಕೆ ಲಿಂಗೈಕ. ಹೀಗೆ ನಮ್ಮ ಶರಣೆಯರು ತಮ್ಮ ಮನಿಹ, ತಮ್ಮ ಕಾಯಕ, ತಮ್ಮ ಕಾರ್ಯ ಮುಗೀತು ಅಂದಾಗ ಅದನ್ನು ಹೇಗೆ ನಯವಾಗಿ ಸ್ವೀಕಾರ ಮಾಡ್ತಾರೆ ಅಂತಂದರೆ, ಭಾಳ ಪ್ರೀತಿಯಿಂದ ಅದನ್ನು ಅಪ್ಪಿಕೋತಾರೆ. ಅಂದರೆ ಅಂತಹ ಸ್ಥಳಗಳೇ ಇವತ್ತು ನಾವು ಸಮಾಧಿ ಸ್ಥಳಗಳು ಅಂತ ಇವತ್ತು ನಾವು ಕರಿತೇವೆ. ಇಂಥವು ಬೇಕಾದಷ್ಟು ಈ ಮಾರ್ಗ ಮಧ್ಯದಲ್ಲಿ ಬರ್ತಾರೆ. ಹೀಗೆ ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬಂದ ಮೇಲೆ ಇವರ ಜೊತೆಗೆ ಭಾಳ ಪಟ್ಟಿ ಕೊಡ್ತಾರೆ. ಆ ಹೆಸರುಗಳು ಎಷ್ಟು ಸತ್ಯವೋ ಗೊತ್ತಿಲ್ಲ. ಒಂದು ಮಾತಂತರೂ ನಿಜ, ಅಕ್ಕ ನಾಗಮ್ಮ, ಗಂಗಾಂಬಿಕೆ, ಚನ್ನಬಸವಣ್ಣವರು, ಮಡಿವಾಳ ಮಾಚಿದೇವರು, ನುಲಿಯ ಚಂದಯ್ಯನವರು, ಕಿನ್ನರಿ ಬ್ರಹ್ಮಯ್ಯನವರು. ಯಾಕಂದರೆ ಇವರ ಉಲ್ಲೇಖಗಳು ಭಾಳ ಕಡೆಗೆ ಮುಂದೆ ಎಲ್ಲ ಬರ್ತಾವೆ ಅನ್ನೋದಕ್ಕೆ ಇವರಿದ್ದರು ಅನ್ನೋದಕ್ಕೆ. ಆಮೇಲೆ ಡೋಹರ ಕಕ್ಕಯ್ಯ, ಆತನ ಪತ್ನಿ ಬಿಷ್ಟಾದೇವಿ, ಇವರು ಇದ್ದರು ಅನ್ನೋದಕ್ಕೆ ಅವರ ಕುರುಹುಗಳು ಮುಂದೆ ಶುರುವಾಗ್ತವೆ. ಹೀಗೆ ಬಂದಾಗ ಅಲ್ಲಿ ಸಣ್ಣ ಪುಟ್ಟ ಒಂದು ಯುದ್ಧ ಆಗಿರ್ತದೆ, ಇಲ್ಲಂತಲ್ಲ. ಯುದ್ಧ ಅಂದ್ರೆ ಏನು ಕತ್ತಿ ಹಿರಿದ ಮಾಡೋದಂತಲ್ಲ. ಅದಕ್ಕೆ ಇವತ್ತಲ್ಲೊಂದು ಮುರುಗೋಡದ ಹತ್ರ ಸೊಗಲು ದಾಟಿ ಮುಂದೆ ಮುರುಗೋಡಕ್ಕೆ ಬರ್ತಾರೆ ಅವರು. ಆ ಮುರುಗೋಡಕ್ಕೆ ಬರೋದ್ರಲ್ಲೇ ಈ ಗೋವೆ ಕದಂಬರ ಪೆರ್ಮಾಡಿ ದೇವನ ತಮ್ಮ ವಿಜಯಾದಿತ್ಯ ಅಂತ ಇರ್ತಾನೆ, ಅವ ಯುವರಾಜ. ಅವನು ಈ ಶರಣರ ಬರುವಿಕೆಗೆ, ಯಾಕಂದರೆ ಅವನಿಗೆ ಕುತೂಹಲ ಎಷ್ಟಿತ್ತು ಅಂದರೆ ಅಲ್ಲೇ ಇದ್ದುಕೊಂಡು ಜಂಗಮರಿಂದ ಕಲ್ಯಾಣದ ಎಲ್ಲ ವಿವರಗಳನ್ನು ಪಡೆದಿರ್ತಾನೆ ಅವನು. ಒಂದು ಕಡೆ ರಾಜಕೀಯ ವಿವರ, ಇನ್ನೊಂದು ಕಡೆಗೆ ಆ ಯುವರಾಜ ಸೋವಿದೇವ ಮಾಡಿರ್ತಕ್ಕಂಥ ಅನಾಹುತಗಳು ಮತ್ತು ಶರಣರ ಕಗ್ಗೊಲೆ, ಇವೆಲ್ಲ ವಿವರಗಳನ್ನು ಪಡೆದು ಶರಣರ ಸತ್ಯ ಮಾರ್ಗವನ್ನು ಕಂಡು ಅವರನ್ನು ನಮ್ಮ ಕಡೆಗೆ ಬರ್ತಾರೆ ಅಂದಾಗ ನಾವು ಅವರನ್ನು ನಮ್ಮ ಸಾಮ್ರಾಜ್ಯದಲ್ಲಿ ಭದ್ರವಾಗಿ ಇಟ್ಕೊಳ್ಳೋಣ ಅನ್ನೋದು ಅವನ ಆಸೆ ಆಗಿತ್ತು ಕಾಣಿಸ್ತದೆ. ಇದು ರಾಜಕೀಯದ ಉದ್ದೇಶವೂ ಇರಬಹುದು, ಇನ್ನೊಂದು ತಾಯಿಯಿಂದ ಪಡೆದಂಥ ಆ ಶಿವ ಸಂಸ್ಕಾರವೂ ಕೂಡ ಇರಬಹುದು. ಅದರಲ್ಲಿ 2 ಮಾತಿಲ್ಲ. ಹಾಗೆ ಅಲ್ಲಿ ಬಂದಾಗ ಅಲ್ಲಿ ಸಣ್ಣ ಪುಟ್ಟ ಕದನ ಆಗ್ತದೆ. ಕದನ ಆಗಿ ಶರಣರಕ್ಕಿಂತ ಆ ಕದಂಬ ವಂಶದ ಒಂದಿಷ್ಟು ಜನ ಬಂದಿರ್ತಾರೆ. ಅಲ್ಲಿ ಅವರೆಲ್ಲ ಮಡಿವಾಳ ಮಾಚಿದೇವ್ರ ಹೆಸರು ಬರ್ತದೆ, ಅದನ್ನು ಹೇಳ್ತಾರೆ. ಮುರುಗೋಡ ಹತ್ರ ಒಂದು ಚಿದಂಬರ ದೀಕ್ಷಿತರ ಕ್ಷೇತ್ರ ಇದೆ, ಕೆಂಗೇರಿ ಅಂತ ಕರೀತಾರೆ. ಅಲ್ಲಿ ಕೆರೆ ಹೆಸರಿನಿಂದ ಅದು ಬಂದದ್ದು ಅಷ್ಟೇ. ಆ ನೀರು ಯಾವಾಗಲೂ ಕೆಂಪು ಇರ್ತದೆ, ಅದು ಕೆಂಪಾದ ಕೆರೆ ಕೆಂಗೇರಿ. ಅವರೆಲ್ಲ ಆಯುಧ ತೊಳೆದ್ರು ಅಂತ ಉಲ್ಲೇಖ, ಅದೊಂದು ಐತಿಹ್ಯ ಅಷ್ಟೇ. ಅಲ್ಲಿ ಸುಮಾರು ಜನ ಅಲ್ಲಿ ಯಾಕೆ ಉಳಿತಾರೆ ಅಂದರೆ ಇನ್ನೊಂದು ಟೀಮು ಅವ್ರಿಗೆ ಬರಬೇಕಾಗಿತ್ತು. ಇವರೆಲ್ಲ ಸೊಲ್ಲಾಪುರಕ್ಕೆ ಬಂದ ಮೇಲೆ ಸಾವಿರಾರು ಸಂಖ್ಯೆಯಲ್ಲಿ ಬಂದ್ರಲ್ಲ, ಇನ್ನು ಮುಂದೆ ನಾವು ಬಿಡಿ ಬಿಡಿಯಾಗಿ ಹೋಗೋಣ ಅಂತ 100ರ ಸಂಖ್ಯೆಯೊಳಗೆ ಹೋಗ್ಬೇಕು. ಭಾಳ ಜನ ಹೋಗಬಾರ್ದು. ನಾವು ಭಾಳ ಜನ ಹೋದರೆ ನಮಗೆ ಊಟ ಹಾಕೋರು ಯಾರು? ಸಣ್ಣ ಸಣ್ಣ ಗ್ರಾಮಗಳಿರ್ತವೆ, ತೊಂದರೆ ಆಗ್ತದೆ. ಬಿಡಿ ಬಿಡಿ ಬಿಡಿಯಾಗಿ ಹೋಗೋದು, ಭಾಳ ಬಿಡಿಯಾಗಿ. ಈಗ ನಾವು ಕಿತ್ತೂರಿಗೆ ಹೋಗ್ಬೇಕಾಗಿದ್ರೆ ಇಲ್ಲಿಂದ ಒಟ್ಟಿಗೆ ಹೋಗಂಗಿಲ್ಲ, ಒಂದಿಷ್ಟು ಜನ ನೇರವಾಗಿ ಹೋಗೋದು, ಒಂದಷ್ಟು ದಿನ ಸವದತ್ತಿ ಮಾರ್ಗದಿಂದ ಕಿತ್ತೂರಿಗೆ ಬರೋದು, ಇನ್ನೊಂದಷ್ಟು ಜನ ಹಳಿಯಾಳ ಮಾರ್ಗದಿಂದ ಬರೋದು. ಒಟ್ಟು ಒಂದು ಸ್ಥಳ ಹೇಳ್ತಿದ್ರು, ಅಲ್ಲಿ ಹಿಂಗೆ ಸುತ್ತು ಹೊಡ್ಕೊಂಡು ಬಂದು ಅಲ್ಲಿ ಕೂತು ಮುಂದಿನ ಮಾರ್ಗ. ಬಹುಶಃ ಈ
ಒಂದು ಕಲ್ಪನೆ ನನಗೆ ಎದ್ದು ಕಾಣಿಸ್ತದೆ. ಅಲ್ಲಲ್ಲಿ ಇವರು ಯಾಕೆ ಈ ಕಡೆಯಿಂದ ಬಂದರು ಅಂತ. ಅದಕ್ಕಾಗಿ ಈ ಮಡಿವಾಳ ಮಾಚಿದೇವರು ಇನ್ನೊಂದು ಮಾರ್ಗದಿಂದ ಬಂದಿರ್ತಾರೆ. ಅವರು ಈಗ ನಾವೇನು ವೀರಭದ್ರನ ಕ್ಷೇತ್ರ ಗೊಡಚಿ ಅಂತ ಕರಿತೇವೆ ನೋಡ್ರಿ, ಆ ಕಡೆಯಿಂದ ಅವರು ಬಂದಿರ್ತಾರೆ, ಆ ಭಾಗದಿಂದ ಆ ಕಡೆ ಬರ್ತಾರೆ. ಅದಕ್ಕೆ ಕೆಲವೊಂದು ಐತಿಹ್ಯನೂ ಕೂಡ ಹೇಳ್ತಾರೆ. ಏನಂದರೆ ಇವತ್ತಿನ ವೀರಭದ್ರ ಅಲ್ಲವ, ಅವ ಮಡಿವಾಳ ಮಾಚಿದೇವನ ಮೂರ್ತಿನೇ. ಯಾಕಂದ್ರೆ ಅಲ್ಲಿ ಕದನ ಆಗಿ ಆತ ಅಲ್ಲಿ ಗಾಯಗೊಂಡು ಉರುಳಿ ಬಿಡ್ತಾನೆ. ಅವನನ್ನು ತಗೊಂಡು ಶರಣರೆಲ್ಲ ತಗೊಂಡು ಮುಂದೆ ಅಲ್ಲೇ ಹತ್ತಿರದಲ್ಲಿರ್ತಕ್ಕಂಥ ಕಾರಿಮನೆಗೆ ಬರ್ತಾರೆ. ಮುನವಳ್ಳಿ ದಾಟಿಕೊಂಡು ಸೊಗಲಕ್ಕೆ ಬರುವಾಗ ಇದೇ ಮಾರ್ಗ ಅವ್ರನ್ನ ಸೇರ್ಬೇಕಾಗಿತ್ತು. ಅವರು ಮುರುಗೋಡಕ್ಕೆ ಸೇರೋದಂತ ಇರ್ತದೆ. ಇದು ಎಲ್ಲ ಶರಣರಿಗೆ ಗೊತ್ತಿದ್ದೇವೆ ಲೌಕಿಕವಾಗಿ ಅಂತ ಯೋಚನೆ ಮಾಡಿದರೆ ಮತ್ತೆ ನಮ್ಮ ದೃಷ್ಟಿ ಹೋಗೋದು ಸಿದ್ದರಾಮ ಶಿವಯೋಗಿ ಹತ್ರ. ಪಕ್ಕ ಒಂದು ನಕ್ಷೆ ಹಾಕಿ ಕೊಟ್ಟಿರ್ಬೇಕು ಅವರು, ನೀವು ಹಿಂಗೆ ಹೋದರೆ ಹೀಗಾಗ್ತದೆ ಮತ್ತು ಅಲ್ಲಲ್ಲಿ ನಮ್ಮ ಶಿಷ್ಯ ಬಳಗದ ನಿಮ್ಮನ್ನು ಅವರು ಸಲಹುತ್ತಾರೆ. ಖಂಡಿತವಾಗಿ ಕೂಡ ಹೌದು. ಇದೆಲ್ಲ ಆಲೋಚನೆ ಮಾಡಿದಾಗ ಅಲ್ಲಿ ಗಾಯಗೊಳ್ತಾನೆ ಅವರನ್ನು ತಗೊಂಡು ಈ ಕಡೆ ಬರ್ತಾರೆ. ಮುಂದೆ ಅಲ್ಲಿ ಕಾರಿಮನಿ ಅಂತ ಬರ್ತದೆ, ಈಗಲೂ ಅದು. ಅಲ್ಲಿ ಅವರು ಹಸು ನೀಗ್ತಾರೆ. ರಾಜವೈದ್ಯರು ಕೂಡ ಬಂದು ಅವರಿಗೆ ಸೇವೆ ಮಾಡ್ತಾರಂತ ಬರೀತಾರೆ ಕಥೆಯೊಳಗೆ. ಅದೇನೇ ಇರಲಿ, ಅಲ್ಲಿ ಒಂದು ಸಮಾಧಿ ಇದೆ ಈಗಲೂ ಕೂಡ ಕಾರಿಮನೆಯಲ್ಲಿ. ಇವತ್ತಿಗೂ ಸೊಗಲ ಹತ್ರ ಬರ್ತದೆ. ಅಲ್ಲಿ ಅವರು ದೇಹವನ್ನು ತ್ಯಾಗ ಮಾಡಿದರು. ಅವರು ಉಳಿದವರೆಲ್ಲ ಬಂದು ಮುರುಗೋಡಕ್ಕೆ ಸೇರಿದರು ಅಂತ ಬರ್ತದೆ ಈ ಒಂದು ಭಾಗದಿಂದ. ಈ ಮುರುಗೋಡ ಅನ್ನೋದಕ್ಕೆ ಒಂದು 7-8 ಕಡೆಗಳಿಂದ ಸೊಲ್ಲಾಪುರದಿಂದ ಹೊರಟಂಥದ್ದು ಏನಿದೆಯಲ್ಲ, ಕೆಲವರು ಆ ಕಡೆ ಮಂಗಳವೇಡ, ಪಂಢರಪುರ ಹಿಂಗೆ ಬರ್ತಾರೆ. ಕೆಲವರು ಅಂದರೆ 1000 ಜನ ಇದ್ದರೆ ಒಂದು ಕಡೆಗಳಲ್ಲಿ ಅದನ್ನು ಒಂದು 8-10 ಗುಂಪುಗಳನ್ನಾಗಿ ಮಾಡಿಬಿಟ್ಟು ಬಿಡೋದು. ಎಲ್ಲರೂ ಕೂಡ ಅವರವ್ರ ಕಟ್ಟುಗಳನ್ನು ಅಲ್ಲಲ್ಲೇ ಕೊಡೋದು, ಯೋಗ್ಯರಾದವರಿಗೆ ಕಟ್ಟುಗಳನ್ನು ಕೊಡ್ತಾ ಬರೋದು. ಮತ್ತು ಎತ್ತಿನ ಗಾಡಿಯಲ್ಲಿ ತಮ್ಮ ನೇರ ಮಾರ್ಗ, ಈಗ ಸೊಲ್ಲಾಪುರದಿಂದ ಮುರುಗೋಡಕ್ಕೆ ಬಂದ ನಿಲ್ಲಬೇಕಾಗ ಬಂಡಿ. ಈ ಹಂತದಲ್ಲಿ ಇವೆಲ್ಲ ಪ್ಲ್ಯಾನ್ ಅಂತ ಏನು ಹೇಳ್ತೀವಿ, ಆ ರೀತಿಯಿಂದ ನಡೆದದ್ದು. ಹೀಗಾಗಿ ಮುರುಗೋಡ ಏನಾಯಿತು ಅಂತಂದರೆ, ಉಳುವಿಗೆ ಹೋಗುವ ನೇರವಾದಂಥ ಒಂದು ದ್ವಾರ ಬಾಗಿಲು ಅನ್ನೋ ಅರ್ಥದಲ್ಲಿ ಎಲ್ಲರೂ ಬಂದು ಅಲ್ಲಿ ಸೇರಬೇಕು ಅಂತ ಮುಂದೆ ಬಂದವರು ಅಲ್ಲೇ ಕೂತ್ಕೋತಾರೆ ಅಂತ ಬರ್ತದೆ. ಅಲ್ಲಿ ಭಾಳ ಇದ್ರು ಅನ್ನೋದಕ್ಕೆ ದಾಖಲೆಗಳು ಕೂಡ ಇದ್ದಾವೆ. ಅಲ್ಲಿ ತೋರಿಸ್ತಾರೆ ಈಗಲೂ ಕೂಡ ಗುಹೆಗಳು, ಗವಿಗಳು. ಅಲ್ಲೊಂದು ಅದ್ಭುತವಾದ ಗವಿ ಇದೆ, ಈಗಲೂ ನೀವು ಹೋಗಿ ನೋಡ್ರಿ. ಒಂದು 2 ಕಿಲೋಮೀಟರ್ ಅದ ಅಲ್ಲೇ ಮುರುಗೋಡದಿಂದ. ಅಲ್ಲಿ ಪ್ರಕೃತಿ ನಿರ್ಮಿತ ಗವಿ. ಹೀಗೆ ಮೇಲ್ಗಡೆ ನೋಡಿದರೆ, ಒಳಗಡೆ ಹೋಗಿ ಸ್ವಲ್ಪ ನೋಡಿದರೆ ಹೀಗೆ ಮೇಲೆ ಛತ್ತು ಬರ್ತದಲ್ಲ, ತಾರಸಿ ಅಂತ ನಾವೇನು ಹೇಳ್ತೇವೆ, ಅದು ಹೇಗದ ಅಂದರೆ ಬೆನಚು ಕಲ್ಲು ಅದಾವ ಅಲ್ಲಿ. ನಿಮ್ಗೆ ಗೊತ್ತಿದೆ, ಬೆನಚು ಕಲ್ಲು ಒಂದಕ್ಕೊಂದು ಹೆಣ್ಕೊಂಡವು. ಪ್ರಕೃತಿ ನಿರ್ಮಿತ, ಅದನ್ನೇನು ಮನುಷ್ಯರು ಕಟ್ಟಿದ್ದಲ್ಲ. ನಾವು ಮನೆಯೊಳಗೆ ಸ್ಲ್ಯಾಬ್ ಹಾಕಿಸುವಾಗ ಇಂಥ ಬೆನಚು ಕಲ್ಲಿದ್ರೆ ನಮ್ಮ ಇಂಜಿನಿಯರ್ ತೆಗೆದು ಒಗಿತಾರೆ ಅದನ್ನು. ಸೋರ್ತದ್ರಿ ಅಂತಾರೆ. ಯಾಕಂದ್ರೆ ಅದು ಹಿಡ್ಕೊಳ್ಳೋದಿಲ್ಲ, ಅದು ಸಿಮೆಂಟನ್ನು ಹಿಡಿಯೋದಿಲ್ಲ, ಜಾರ್ತದಂತ. ಅಲ್ಲಿ ಪೂರ್ತಿ ಬೆನಚು ಕಲ್ಲೇ ಅದಾವಲ್ಲ. ನನಗೆ ಆಶ್ಚರ್ಯ ಆಯಿತು. ಒಬ್ಬ ಇಂಜಿನಿಯರ್ ನಮ್ಮ ಜೊತೆಗೆ, ನಮ್ಮ ಸ್ನೇಹಿತನ ಇದ್ದರು. ಏನೋ ಇದು ಅಂದೆ ಅಂತಂದು ಕೂಡಲೇ, ನೋಡು ಇಂಥವಾಗ ನಮ್ಮ ಹತ್ರ ಉತ್ತರ ಇಲ್ಲ, ನೀ ಎಂಜಿನಿಯರ್ ಅಂತ ನಾನು ಕೇಳಬೇಡ ಅಂತ. ನಮ್ಮ ಎಂಜಿನಿಯರ್ ಇವತ್ತಿಂದ ಅಟ್ಟ ಹೇಳೋರು, ನಾವು ಕಲ್ಲು ಕಡಿ ಇವೆಲ್ಲ ಎಟ್ಟ ಹೇಳೋರು. ಹಿಂದಿಂದ ಕೇಳಿದ್ರೆ ನಮ್ಮ ಹತ್ರ ಏನೂ ಇಲ್ಲ, ನೀವೇ ಹೇಳ್ಬೇಕು ನಮಗೆ. ಅವ್ರಿಗೂ ಆ ಬೆನಚು ಕಲ್ಲು ಎಂದೂ ಗಟ್ಟಿ ದ್ರವವನ್ನು ಹಿಡ್ಕೊಳ್ಳೋದಿಲ್ಲ, ಅದು ಜಾರಿ ಹೋಗಿಬಿಡೋದು. ಮತ್ತು ಇದು ಹಿಡ್ಕೊಂಡೋದಂತ ಪ್ರಕೃತಿ ವಿಸ್ಮಯ. ಅಲ್ಲಿ ಇದ್ದರು ಅಂತ ಅಲ್ಲೊಂದು ಸಣ್ಣ ಬಸವಣ್ಣ, ಒಂದು ಈಶ್ವರಲಿಂಗ, ಸಣ್ಣ ಗುಡಿ ಅದು. ಮುಂದೆ ಸಂಗೊಳ್ಳಿ ರಾಯಣ್ಣ ಅದರ ದೊಡ್ಡ ಒಂದು ನೆಲವೀಡು ಮಾಡ್ಕೋತಾನೆ. ಅಲ್ಲಿ ಎಲ್ಲ ಕಿತ್ತೂರಿನ ಹೋರಾಟಗಾರರು ಅಲ್ಲಿ ವಾಸ ಮಾಡ್ತಾರೆ ಆ ಸ್ಥಳದಲ್ಲಿ.
ಆ ಸ್ಥಳ ಈಗಲೂ ಕೂಡ ನಮಗೆ ನೋಡಲಿಕ್ಕೆ ಸಿಗ್ತದೆ. ಅದ್ರ ಪಕ್ಕದಲ್ಲಿ ತಲ್ಲೂರು ದೇಸಾಯರ ವಾಡೆ ಇದೆ, ಸ್ವಲ್ಪ ಮುಂದಕ್ಕೆ ಅಲ್ಲಿ ಕೂಡ ಶರಣರು ಅವರು ಇದಕ್ಕೆ ಬಂದಿದ್ದರು ಅಂತ ಅವರು ಕೂಡ ಒಂದು ಕತೆ ಹೇಳ್ತಾರೆ. ಯಾಕಂದರೆ ಆ ತಲ್ಲೂರು ವಾಡೆ ಹೆಂಗಿದೆ ಅಂದರೆ 18ನೇ ಶತಮಾನದಕ್ಕೆ ಪೂರ್ವದಲ್ಲಿ 1700ರ ಚಿಲ್ಲರೆದಲ್ಲಿ ಹೆಣ್ಮಕ್ಳು ಸಾಲಿ ತೆಗೆದಿದ್ದರು ಅವರು. ಇವತ್ತು ಆ ಹೆಣ್ಮಕ್ಳು ಯಾರ್ಯಾರು ಕಲ್ತಾರೆ ಅಲ್ಲಿ ಫೋಟೋ ಹಾಕ್ಯಾರ ಅವರು. ಸ್ವಂತ ತಮ್ಮ ಮನೆಯೊಳಗೆ ಹೆಣ್ಣು ಮಕ್ಕಳ ಶಾಲೆ ಅಂತ ಬೋರ್ಡ್ ಹಾಕೊಂಡಿದ್ರಂತೆ. ಅಂತಹ ಪುಣ್ಯಾತ್ಮರವರು ಅಲ್ಲಿ ಕೂಡ ಶರಣರು ಬಂದಿದ್ದರು, ತಂಗಿದ್ರು ಅಂತ ಹೇಳ್ತಾರೆ. ಹೀಗೆ ಈಗ ನಾನು ನೇರವಾಗಿ ವಿಷಯ ಮುರುಗೋಡಕ್ಕೆ ತರ್ತಾನೆ, ಯಾಕಂದರೆ ಭಾಳ ಮುಖ್ಯವಾದಂಥ ಸ್ಥಳ ಇದು. ಈ ಉಳುವಿಯ ಬಾಗಿಲು ಅಂತ ಇದನ್ನು ಕರೀತಾರಲ್ಲ, ಇಲ್ಲಿಂದ ಹೇಗೆ ಹೋಗಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅದಕ್ಕೆ 2 ಮಾರ್ಗ, ಅಲ್ಲಿ ಮತ್ತೆ 2 ಟಿಸಲ್ ಹೊಡಿತದ. ಒಂದು ಹೊಸೂರು, ಈಗ ಇರುವ ಊರಿನ ಹೆಸರು ಬರ್ಕೊಂಡೆ ನಾನು, ಹಳೇದು ಬಿಟ್ಟೇನೆ, ಮುರ್ಕಿಭಾವಿ, ಸಂಪಗಾಮಿ, ಆಮೇಲೆ ತಿಗಡಿ, ಹುಣಸಿಕಟ್ಟಿ, ನಾಗಲಾಪುರ, ಕಾದರವಳ್ಳಿ, MK ಹುಬ್ಳಿ ಅಂದರೆ ಮಲಪ್ರಭಾ ನದಿ ದಂಡೆ ಈ ಭಾಗ. ಇಲ್ಲಿ ಇನ್ನೊಂದು ನಿಮಗೆ ಹೇಳೋದು ಮರೆತೆ, ಸಂಪಗಾಮಿ ಗೋವೆ ಕದಂಬರ 2ನೇ ರಾಜಧಾನಿಯಾಗಿತ್ತು. ಇವತ್ತು ನಾವು ಬೈಲಹೊಂಗಲ್ ನೋಡ್ತೇವಲ್ಲ, ಸಂಪಗಾಮಿ ಉರ್ಜಿತ ಸ್ಥಿತಿಯೊಳಗಿದ್ದಾಗ ಬೈಲಹೊಂಗಲ ಊರೇ ಇರಲಿಲ್ಲ. ತಾಲೂಕು ಸ್ಥಳನೇ ಸಂಪಗಾಮ, ಅದು ಅಲ್ಲಿ ಕಲೆಕ್ಟರ್ ಆಫೀಸು ಅಲ್ಲೇ ಇತ್ತು, ಎಲ್ಲ ಅಲ್ಲೇ ಇತ್ತು. ಅದು ಇವತ್ತು ಬೈಲಹೊಂಗಲ್ ಬೆಳೆದಿದೆ, ಆ ಮತ್ತು ಬೇರೆ. ಆ ಸಂಪಗಾಮಿ ಕದಂಬ ವಂಶದ 2ನೇ ರಾಜಧಾನಿಯಾಗಿತ್ತು, ಆಯಿಕಟ್ಟಿನ ಸ್ಥಳ ಆಗಿತ್ತು. ಅಲ್ಲಿ ಸೈನ್ಯವನ್ನು ಅವರು ಇಟ್ಟಿದ್ರು ಅಂತ ಬರ್ತದೆ ಇತಿಹಾಸದಲ್ಲಿ ಬರುವ ದಾಖಲೆಗಳು. ಅಲ್ಲಿ ವಿಜಯಾದಿತ್ಯ ಉಸ್ತುವಾರಿ ಮಾಡ್ತಿರ್ತಾರೆ. ಅದಕ್ಕೆ ಸಂಪಗಾಮಿಗೆ ಬಂದು ಅಲ್ಲಿ ನಿಲ್ಲೋದು. ಇಲ್ಲಿ ಕಲ್ಲೂರು ಅಂತಕ್ಕಂಥ ಮುಂದೊಂದು ಗ್ರಾಮ ಬಂದಿದೆ. ಇಲ್ಲಿ ಎಲ್ಲನೂ ಕೂಡ ಶರಣರ ದೇವಾಲಯಗಳದಾವೆ, ಇವತ್ತಿಗೂ ಕೂಡ ನಮಗೆ ಸಿಗ್ತವೆ. ಅವರು ಹುಣಸಿಕಟ್ಟಿಗೆ ಯಾಕೆ ಬರ್ತಾರೆ ಅಂದರೆ, ಕಲ್ಯಾಣಕ್ಕೆ ರುದ್ರಮುನಿ ಶಿವಯೋಗಿಗಳು ಅಂತ ಬಂದಿರ್ತಾರೆ. ಅವರು ಈ ಹುಣಸಿಕಟ್ಟಿಯಿಂದ ಬಂದಿರ್ತಾರೆ. ಅದು ಸಿದ್ದರಾಮ ಶಿವಯೋಗಿ ಗೊತ್ತಿರ್ತದೆ. ನೀವು ಹುಣಸಿಕಟ್ಟಿಗೆ ಹೋದರೆ ನಿಮಗೆ ಉಳುವಿ ಮಾರ್ಗದರ್ಶನ. ಆ್ಯಕ್ಚುಲಿ ನಮಗೆ ತಿಳಿದ ಪ್ರಕಾರ ಇವರು ಹೋದ ಮೇಲೇ ಉಳುವಿ ಅನ್ನೋದು ಇಲ್ಲೇ ಇಲ್ಲ. ಮೊದಲು ಉಳುವಿ ಅನ್ನೋದು ಇಲ್ಲ. ನಾವೀಗ ಕಾಲ್ಪನಿಕವಾಗಿ ಅಲ್ಲಿ ಉಳುವಿ ಇತ್ತು, ಅಲ್ಲಿಗೆ ಹೋದರು ಅಂತ ಹೇಳ್ತೇವೆ. ಉಳಿದದ್ದೇ ಉಳುವೆ. ಇವರು ಎಲ್ಲಿ ಉಳಿದ್ರಲ್ಲ ಅದು ಉಳುವೆ. ಅದಕ್ಕೆ ಆದರೆ ಆ ಸ್ಥಳವನ್ನು ಕದಂಬರು ಗುರುತಿಸಿರ್ತಾರೆ. ಕೆಲವು ಆಯಕಟ್ಟಿನ ಸ್ಥಳಗಳು ಇರ್ತಾವೆ. ಹಾಗೆ ಈ 2ನೇ ರಾಜಧಾನಿಗೆ ಇಲ್ಲಿಗೆ ಬಂದರು. ಇಲ್ಲಿಂದ ಮುಂದೆ ಅವರ ಮಾರ್ಗದರ್ಶನ ಪಡೆದು ವಿಜಯದತ್ತಿ ತಮ್ಮ ರಾಜ್ಯದ ಎಲ್ಲ ಗೊತ್ತಿರ್ತದೆ. ಹೀಗೆ ಅಲ್ಲಿ ರುದ್ರಮುನಿ ದೇವರು ಅಂತಿದ್ದಾರೆ ಶಿವಾಚಾರ್ಯರವರು. ರುದ್ರಮುನಿ ಶಿವಾಚಾರ್ಯರು ಸೀಮಿ ಮಠ ಅಂತ ಅದಕ್ಕೆ ಕರೀತಾರೆ ಅಂತ. ಹೌದು, ನಮ್ಮ ಸೀಮೆಯ ಮಠ. ಅಂದರೆ ಇಲ್ಲಿಂದ ಶಿವೋಪಾಸಕ ಶಿವ ಆರಾಧಕರದ ಶುರುವಾಗ್ತದೆ. ಅಲ್ಲಿ ಚಿತ್ರಣನೂ ಬದಲಾಗ್ತದೆ. ಶರಣರ ಸೇಫ್ ಪ್ಲೇಸಿಗೆ ಬಂದುಬಿಡ್ತಾರೆ. ಜೊತೆಗೆ ಒಂದು ಸಣ್ಣ ಪುಟ್ಟ ಸೈನ್ಯ ಕೂಡ ಅವರಿಗೆ ಇರುವ ಒಂದು ಕಲ್ಪನೆ ಕೂಡ ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹೀಗಾಗಿ ಆ ಸೀಮಿ ಮಠದಲ್ಲಿ ಹೋಗ್ತಾರೆ. ಅಲ್ಲಿ ಅವರ ಸಂಘದಲ್ಲಿ ಇರ್ತಾರೆ, ಅವರ ಜೊತೆಗೆ ಇರ್ತಾರೆ. ಅವರು ಮಾರ್ಗದರ್ಶನ ಮಾಡ್ತಾರೆ. ಅಷ್ಟೇ ಅಲ್ಲ, ಅವರು ಅಲ್ಲಿಗೆ 1-2 ಸಲ ಬಂದು ಹೋಗ್ತಾರೆ ಅಂತ ಬರ್ತದೆ. ಇಲ್ಲಿ ಉಳುವಿಗೆ ಮುಂದೆ ತಮ್ಮ ಸಹಚರರನ್ನು, ಜೊತೆಗಾರರನ್ನು ಕಳಿಸ್ತಾರೆ. ಅಲ್ಲಿ ಕಳಿಸುವಾಗಲೇ ಆ ತೀರ್ಮಾನ ಆಗಿರ್ತದೆ ಕಾಣಿಸ್ತದೆ. ಯಾಕಂದರೆ ಅಲ್ಲಿಗೆ ಮುರುಗೋಡಕ್ಕೆ ಬಂದ ಮೇಲೆ ಈ 2 ಭಾಗಗಳಾಗಿ ಹೋಗಿರ್ತಕ್ಕಂಥದ್ದು ಏನಿದೆಯಲ್ಲ, ಇದು ಕಾದರವಳ್ಳಿಗೆ ಬಂದು ನಿಲ್ತದೆ. ಇವತ್ತು ಕಾದರವಳ್ಳಿ ಅಂತ ಹೇಳ್ತಾರೆ, ಇವತ್ತಿದೆ. ನೀವು ನೋಡ್ಬೇಕಾದ್ರೆ ಈ ಕಾದರವಳ್ಳಿ MK ಹುಬ್ಳಿಗಿಂತ ಆ ಕಡೆ ಅಲ್ಲಿ ಅಲ್ಲಿ ನಿಮ್ಗೆ MK ಹುಬ್ಳಿ ಈ ಕಡೆಯಿಂದ ಹೋಗುವಾಗ ಮೊದಲು ಕಾದರವಳ್ಳಿ, ಆಮೇಲೆ MK ಹುಬ್ಳಿ ಬರ್ತದೆ, ನಡುವೆ ನದಿ ಬರ್ತದೆ. ಅಲ್ಲಿ ಕಾದಾಟ ಆಯಿತು, ಯುದ್ಧ ಆಯಿತು. ಕಾದಿದ ಹಳ್ಳಿ ಕಾದವನ ಒಳ್ಳಿ ಅಂತ ಬರ್ತದೆ. ಇದು ವಿರೂಪಾಕ್ಷ ಪಂಡಿತನ ಚನ್ನಬಸವ ಪುರಾಣದಲ್ಲಿಯೂ ಕೂಡ ಒಂದು ಕಾಲಜ್ಞಾನದ ಮಾತು ಬರ್ತದೆ. ಹಿಂದುಗೊಂಡಳಿಯ ಬಿಜ್ಜಳನೊಡನೆ ದಾಳಿಯ ಬಂದೆಮ್ಮ ತಡೆದ ತಡಗೊಡದಲ್ಲಿ, ತಡಕೊಡ
ತಡಗೊಡದಲ್ಲಿ ನಾವಾಗ ನಿಂತು ಕಾದಿದೆವು, ಕಾತರ ಒಳ್ಳಿಯಲ್ಲಿ ಮುರುಗೋಡಿಂದ ಮರಿಯ ತಿವಿದು ಬಂದ. ಕಾತರ ಒಳ್ಳಿ ಅಂದರೆ ಕಾದರೊಳ್ಳಿ, ಅಲ್ಲಿಂದ ಸೈನ್ಯ ನಮಗೆ ಸಹಾಯ ಮಾಡಿತು ಅಂತ ಬರ್ತದೆ. ಅದೇ ಕಾವ್ಯದಲ್ಲಿ ಅಕ್ಕನಾಗಮ್ಮ ಒಂದು ಮಾತು ಹೇಳ್ತಾಳೆ, ಶಿವಶರಣರು ಇಂತಪ್ಪ ಕೊಲೆಗೆ ಒಡಂಬಡುವರೆ. ಪ್ರಶ್ನೆ ಕೇಳ್ತಾಳಕ್ಕೆ, ಶಿವಶರಣರು ಕೊಲೆ ಮಾಡೇ ಇಲ್ಲ ಅಂತ. ಇಲ್ಲಿ ಮಡಿವಾಳ ಮಾಚಿದೇವ ಕೊಂದ ಕೆಲವರು ವೀರಾವೇಶದಿಂದ ಹೇಳಿಬಿಡ್ತಾರೆ. ಅದು ಮಾಚಿದೇವನಿಗೆ ಮಾಡುವ ಅಪಚಾರ. ನಾವು ನೆನ್ಪಿಡಬೇಕು, ಕೊಲೆಗಡಕರಲ್ಲ ಇವರು, ದಯವೇ ಧರ್ಮದ ಮೂಲ ಸ್ತಂಭಗಳು ಇವೆಲ್ಲ. ಅದಕ್ಕಾಗಿ ಇವ್ರ ಕಡೆ ಆಯುಧ ಇತ್ತು ಹೆದರ್ಸಾಕ, ಅಷ್ಟು ಬಿಟ್ಟರೆ ಇವರು ಕೊಲೆ ಮಾಡಿದವರಲ್ಲ ಅನ್ನೋದನ್ನು ನಾವು ನೆನಪಿಡಬೇಕು. ಒಂದು ಕಡೆ ಚನ್ನಬಸವಣ್ಣ ಮತ್ತು ಅಕ್ಕನಾಗಮ್ಮ ಹೇಳ್ತಾರೆ, ಅವರು ಬಂದರೆ ತಲೆ ಒಡ್ರಿ ಮುಂದೆ ಅಂತ, ಕಡಿದು ಹೋಗಲಿ ಅವ್ರು ನಮ್ಮನ್ನಂತ. ಹೀಗೆ ಈ ತೋಳ್ಬಲವನ್ನು ಮನೋಬಲದಿಂದ ಗೆಲ್ಲುವುದು ಅಂತ ಹೇಳ್ತಾರೆ, ಆತ್ಮಶಕ್ತಿಯಿಂದ ಗೆಲ್ಲಬೇಕು ಅವರನ್ನಂತ ಹೇಳೋ ಮಾತು ಕೂಡ ಅಲ್ಲಿ ಬರ್ತದೆ. ಹೀಗಾಗಿ ಅಲ್ಲಿ ಒಂದು ಭಾಗ ಬಂದು ಕಾದರವಳ್ಳಿ ಹತ್ರ, ಮತ್ತು ಅದೇ ಆ ಕಾದರವಳ್ಳಿ ಹತ್ರನೇ ಈ ಹುಣಸಿಕಟ್ಟೆ ಇರೋದಕ್ಕೆ ಸದ್ಯ ಅಲ್ಲಿ ಮಠನೂ ಇದೆ ಈಗಲೂ ಕೂಡ. ಆ ಮಠದಲ್ಲಿ ಇವರು ತಂಗುತ್ತಾರೆ. ಇನ್ನೊಂದು ಟೀಮು ಹೋಗಿರ್ತದೆ, ಆ ಟೀಮು ಬರಬೇಕಲ್ಲ, ಅದು ನಂದಿಹಳ್ಳಿ, ಕಿತ್ತೂರು, ಕಕ್ಕೇರಿ ಈ ಮಾರ್ಗವಾಗಿ ಬರ್ತಕ್ಕಂಥ ಸೈನ್ಯ. ಅದಕ್ಕೆ ಆ ಕಿತ್ತೂರಿಗಿಂತ ಮೊದಲು ನಂದಿಹಳ್ಳಿಗೆ ಹೋಗಿ ನಂದಿಹಳ್ಳಿಯಿಂದ MK ಹುಬ್ಳಿಗೆ ಬರ್ತಾರೆ. ಅಷ್ಟರಲ್ಲಿ ಇಲ್ಲೆಲ್ಲ ಯುದ್ಧದ ಏನು ಒಂದು ಆಗಿತ್ತು, ಮುಗಿದು ಹೋಗಿರ್ತದೆ. ಈಗಲೂ ಕೂಡ ನಂದಿಹಳ್ಳಿಯಲ್ಲಿ ಬಸವಣ್ಣನ ದೇವಸ್ಥಾನ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಪುನಃ ಇವರು ಕಿತ್ತೂರ ಕಡೆಗೆ ಒಂದು ಕಳಿಸೋಣ, ಒಂದು ಕಡೆ, ಇನ್ನೊಂದು ಕಡೆಗೆ ಮತ್ತಲ್ಲಿ 2 ಭಾಗ ಮಾಡೋರಂತಾರೆ. MK ಹುಬ್ಳಿಯಿಂದ ಕಿತ್ತೂರಿಗೆ ಹೋಗ್ತಾರೆ. ಕಿತ್ತೂರಿನಲ್ಲಿ 2 ಭಾಗ, ಒಂದು ಭಾಗ ಕಕ್ಕೇರಿ ಲಿಂಗನ ಮಠ. ಆ ಲಿಂಗನ ಮಠಕ್ಕೆ ಬಂದು ನಿಂತ ಮೇಲೆ, ಈಗಲೂ ಲಿಂಗನ ಮಠ ಅಂತದ, ನಿಂತ ಮೇಲೆ ಅಲ್ಲಿ ವಿಚಾರ ಮಾಡಿ ಮತ್ತೆ 2 ಭಾಗ. ಒಂದು ಕುಂಬಾರವಾಡದ ಮೂಲಕ ಉಳುವಿಗೆ ಹೋಗೋದು, ಭಾಳ ಸಮೀಪದ ಮಾರ್ಗ. ಇನ್ನೊಂದು ಹಳಿಯಾಳ ಸಾಂಬ್ರಾಣಿ ಮೂಲಕ ಉಳುವಿಗೆ ಹೋಗೋದು, ನಿಗದಿತ ಸ್ಥಳಕ್ಕೂ ಹೋಗೋದು. ಇಷ್ಟರಲ್ಲಿ ಕದಂಬ ವಂಶದರು ಒಂದು ಸ್ಥಳ ಗುರುತು ಮಾಡಿ ನೀವು ಇಲ್ಲಿಗೆ ಬರಬೇಕು ಅಂತ, ಅದೇ ಉಳುವಿಯಿಂದ ಆ ಸ್ಥಳಕ್ಕೆ ಹೇಳಿರ್ತಾರೆ. ಆ ಸ್ಥಳ ಪರಿಶೀಲನೆ ಆಗಿರ್ತದೆ, ಅದಕ್ಕೆ ಅಲ್ಲಿ ಬರಬೇಕು ಅಂತ ಹೇಳಿರ್ತಾರೆ. ಅದಕ್ಕಾಗಿ ಇಲ್ಲಿ ಕಿತ್ತೂರಿನಿಂದ 2 ಭಾಗ ಅಂತ. ಒಂದು ಭಾಗ ಕಕ್ಕೇರಿ. ಇವತ್ತು ಕಕ್ಕೇರಿಯಲ್ಲಿ ಡೋಹರ ಕಕ್ಕಯ್ಯನ ಸಮಾಧಿ ಇದೆ, ಅವನ ಪತ್ನಿ ಬಿಷ್ಟಾದೇವಿಯ ಸಮಾಧಿ ಇದೆ. ಇವತ್ತಲ್ಲಿ ಲಕ್ಷ್ಮೀದೇವಿ ಏನೋ ಒಂದು ಬಹುಶಃ ಜಾತ್ರೆ ಮಾಡ್ತಾರೆ, ಬಿಷ್ಟಾದೇವಿ ಜಾತ್ರೆ ಅಂತಲೂ ಮಾಡ್ತಾರೆ. ಇವತ್ತು ಜಾತ್ರೆ ಸ್ವರೂಪನೇ ಪೂರ ಬದಲಾಗಿದೆ. ಎಸ್, ಹೀಗೆ ಮುಗಿಸಿಕೊಂಡು ಅವರು ಬಂದು ಉಳುವಿಗೆ ಸೇರ್ತಾರೆ. ನೋಡಿ, ಅಲ್ಲಿ ಕಲ್ಯಾಣಮ್ಮ ತಿಗಡಿಯಲ್ಲಿ. ಆಮೇಲೆ ಇನ್ನೊಂದು ಹೇಳಬೇಕಾಗಿತ್ತು, ಗಂಗಾಂಬಿಕೆ ನೀವು ಇವತ್ತು ನೋಡ್ತಾ ಇದ್ದೀರಿ, ಆ ಸ್ಥಳದಲ್ಲಿ ಲಿಂಗೈಕ್ಯ ಆಗ್ತದೆ. ಅದೇನು ವೀರಾವೇಶದಿಂದ ಹೊಡೆದಾಡಿ ಸತ್ತದಲ್ಲ, ನಮ್ಮ ಶರಣರು ಹೊಡೆದಾಟ ಮಾಡಿಲ್ಲ. ನನ್ನ ತಿಳುವಳಿಕೆ ಪ್ರಕಾರ ಯಾರು ತಲೆ ತೆಗೆದಿಲ್ಲ, ಆತ್ಮರಕ್ಷಣೆ ಮಾಡಿಕೊಂಡಿದ್ದಾರೆ, ಹೊಡಿಸ್ಕೊಂಡಿದ್ದಾರೆ, ಹೊಡೆದಿಲ್ಲ, ಓಡಿಸಿದ್ದಾರೆ ಭಾಳ ಆದ್ರೆ ಅಷ್ಟೇ. ಅದಕ್ಕೆ ಆ ತಾಯಿಯ ಸಮಾಧಿ ನಾವು ನೀವು ನೋಡಿದ್ದೇವೆ. ಅದರ ನಂತರ ಮುಂದೆ ಇಲ್ಲಿ ಕಕ್ಕೇರಿಯಲ್ಲಿ 2 ಸಮಾಧಿಗಳು. ಅದರ ಮುಂದೆ ಅವರು ಉಳುವಿಗೆ ಈ ಕಡೆಯಿಂದ ಹೋದರು. ಕಿತ್ತೂರಿಂದ ಇನ್ನೊಂದು ಸೈನ್ಯ, ಇನ್ನೊಂದು ತಂಡ ಧಾರವಾಡ, ಉಣಕಲ್, ಹುಬ್ಬಳ್ಳಿ, ಬೂದನಗುಡ್ಡ, ಕಲಘಟಗಿ, ಕುಂಬಾರವಾಡ, ಉಳುವಿ ಇಲ್ಲಿ ಕೂಡ ಅದಾವೆ. ನಾವು ನಿಂತ ಸ್ಥಳನೇ ಶರಣರಿದ್ದರು ಅಂತ ಹೇಳ್ತಾರೆ. ಇಲ್ಲಿ ಚನ್ನಬಸವಣ್ಣವರೇ ಇದನ್ನು ಲೀಡ್ ತಗೊಂಡು ಇಲ್ಲಿಗೆ ಬಂದರು. ಅಕ್ಕನಾಗಮ್ಮ ಆ ಕಡೆಗೆ ಹೋಗ್ತಾ ಈ ಜಾಡನ್ನು ಹಿಡಿದುಕೊಂಡು ನಾವು ಉಳುವಿಯನ್ನು ಮುಟ್ಟಿದರೆ ಕಲಬುರ್ಗಿ ಗುರುಗಳು ಇನ್ನೊಂದು ವಾದ ಮಾಡ್ತಾರೆ. ಇಷ್ಟೇ ಅಲ್ಲ, ನಾವು ನೋಡಬೇಕು, ಫರೂತಾಬಾದ್,
ಕಲಬುರಗಿ, ಜೇವರ್ಗಿ, ಅರಳಗುಂಡಗಿ, ಹೂವಿನ ಹಿಪ್ಪರಗಿ, ಇಲ್ಲಿ ಶರಣರ ಸ್ಮಾರಕಗಳಿದ್ದಾವೆ ಈಗಲೂ ಕೂಡ. ಇಂಗಳೇಶ್ವರ, ಬಾಗೇವಾಡಿ, ತೆಲಗಿ, ಬೀಳಿಗಿ, ತೊರಗಲ್, ಕಟ್ಕೋಳ್, ಮತ್ತು ಹಿಂಗೆ ಸುತ್ತು ಹೊಡೆದು ಬಂದು ಗೊಡಚಿ, ಕಾರಿಮನಿ, ಮುರುಗೋಡನೇ ಬಾಗಿಲು. ಯಾಕಂದರೆ ಎಲ್ಲ ಕಡೆಯಿಂದ ಶರಣರು ಬಂದು ಕೂಡಿದ್ದು ಅಲ್ಲೇ ದೊಡ್ಡ ಸಮೂಹ. ಅಲ್ಲಿಂದ ಮತ್ತೆ ಹೀಗೆ ಬೇರೆ ಬೇರೆ ಬೇರೆಯಾಗಿ ಅದು ಹೋಗ್ತದೆ. ಈಗಲೂ ಬೂದಲಗುಡ್ಡದಲ್ಲಿ ಬಸವಣ್ಣನ ಗುಡಿ ನೀವು ನೋಡ್ಬೋದು, ಇವೆಲ್ಲ ಕಾಣಿಸ್ತವೆ. ಅದರ ಮುಂದೆ ನಾವು ಹೋದಂತೆಲ್ಲ ಬೇಕಾದಷ್ಟು ಕಾರ್ಯಗಳು, ಕೆಲಸಗಳು, ಮುಂದೆ ಉಳುವಿಯಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ನಮಗೇನು ಚಿತ್ರಣ ಗೊತ್ತಾಗಲ್ಲ. ಉಳುವಿಯಲ್ಲಿ ಏನಾಯಿತು, ನಾನು ನೇರವಾಗಿ ಕೊನೆಯ ಭಾಗಕ್ಕೆ ಬಂದುಬಿಡ್ತೀನಿ, ನಿಮ್ಮ ಸಮಯ ಹೆಚ್ಚು ತಗೊಳ್ಳೋದಿಲ್ಲ. ಇಲ್ಲಿ ಉಳುವಿಯಲ್ಲಿ ಏನು ಮಾಡಿದರು ಅಂತಂದರೆ ಒಂದು ಮಾತು ಒಂದು ಬರ್ತದೆ. ಒಂದು ಚರ್ಚೆಯಲ್ಲಿ ನಾವು ಭಾಗವಹಿಸಿದ್ದೀವಿ. ಚನ್ನಬಸವಣ್ಣನವರ ಲಿಂಗಾಂಗ ಸಾಮರಸ್ಯದ ಐಕ್ಯ ಸ್ಥಳದ ವಚನಗಳು ರಚನೆಯಾಗಿದ್ದು ಉಳುವಿಯಲ್ಲಿನೇ ಅಂತ ನನಗನ್ನಿಸ್ತದೆ. ಯಾಕಂದರೆ ಅಂಥ ಪ್ರಶಾಂತ ಸ್ಥಳ ಮತ್ತು ಲೋಕಾನುಭವ ಅವ್ರಿಗೆ ಆಗಿದ್ದಿಲ್ಲ ಚನ್ನಬಸವಣ್ಣನಿಗೆ. ಆವಾಗ ಮಂಗಳವಾಡೆಯಿಂದ ಶಿಫ್ಟ್ ಆಗ್ತಾರೆ ಆ ಮಾವನ ಜೋಡಿ, ಅಲ್ಲಿ ಶರಣ ಸಂಕುಲದಲ್ಲಿ ಇರ್ತಾರೆ, ಏನೂ ಇಲ್ಲ. ಇಲ್ಲಿ ಇಷ್ಟೆಲ್ಲ ಊರುಗಳನ್ನು ಸುತ್ತಿದ್ದು, ಜನರನ್ನು ಬೆರೆತದ್ದು, ಜನರ ಜೊತೆಗೆ ಮಾತಾಡಿದ್ದು, ಈ ಲೋಕಾನುಭವ ಮತ್ತು ಮಾರ್ಗ ಮಧ್ಯದಲ್ಲಿ ಶರಣರು ಲಿಂಗೈಕ್ಯರಾದದ್ದು, ಇವೆಲ್ಲವುಗಳ ಒಂದು ಕೆನೆ ಪದರೆ ಬಹುಶಃ ಅಲ್ಲಿಗೆ ಅದು ಬಂತು ಅಂತ ಹೇಳ್ತಾರೆ. ಮತ್ತು ಕಲ್ಯಾಣ ಹೇಗಾಗಿತ್ತೋ, ಇವರು ಯಾವ್ಯಾವ ಊರಿಂದ ಬಂದಿದ್ರಲ್ಲ, ಎಲ್ಲ ಊರಿನ ಒಬ್ಬರು ಇಬ್ಬರು ಪ್ರತಿದಿನ ಉಳುವಿಗೆ ಹೋಗೋದು ಬರೋದು, ಉಳುವಿಗೆ ಹೋಗೋದು ಬರೋದು ಶುರುವಾಗ್ತದೆ. ಇವತ್ತಿಗೂ ಕೂಡ ಉಳುವಿ ಜಾತ್ರೆಗೆ ಗಾಡಿ ಕಟ್ಟಿಕೊಂಡು ಹೋಗೋರು ಈ ನಾ ಹೇಳಿದ ಈ ಮುರುಗೋಡು ಈ ಭಾಗದಿಂದ ಸಾವಿರಾರು ಜನ ಹೋಗ್ತಿರ್ತಾರೆ. ಇವತ್ತಿಗೂ ಕೂಡ ಕಾಲ್ನಡಿಗೆಯಿಂದನೂ ಹೋಗ್ತಾರೆ. ಆ ಪರಂಪರೆ ಇವತ್ತಿಗೂ ಕೂಡ ಬೆಳೆದು ಬಂದಿದೆ ಅಂತ ನನಗನ್ನಿಸ್ತದೆ. ಅದಕ್ಕೆ ಇಲ್ಲಿ ಉಳುವಿಯಲ್ಲಿ ಈ ರೀತಿ ನಡೆದಾಗ ಚನ್ನಬಸವಣ್ಣವರ ಎಷ್ಟೋ ವಚನಗಳು, ನಾನು 4-5 ವಚನವನ್ನು ಕೂಡ ಕೋಟ್ ಮಾಡಿದ್ದೆ, ನೀವು ನೋಡ್ಕೋಬೋದು, ಸಿಗ್ತಾವಲ್ಲಿ. ಸುಮ್ಮನೆ ಓದ್ಬಿಡ್ತೇನೆ ಹಾಗೆ. ತನು ನಿಮ್ಮನಪ್ಪಿ ಮಹಾತನುವಾದ ಬಳಿಕ ತನುವೆಂಬುದು ಮತ್ತೆಲ್ಲಿಯದೋ, ತನು ನಿಮ್ಮನಪ್ಪಿ ಮಹಾತನುವಾದ ಬಳಿಕ ತನುವೆಂಬುದು ಮತ್ತೆಲ್ಲಿಯದೋ, ಮನ ನಿಮ್ಮನಪ್ಪಿ ಘನಮನವಾದ ಬಳಿಕ ಮನವೆಂಬುದು ಮತ್ತೆಲ್ಲಿಯದೋ, ಭಾವ ನಿಮ್ಮನಪ್ಪಿ ನಿರ್ಭಾವವಾದ ಬಳಿಕ ಭಾವವೆಂಬುದು ಎಲ್ಲಿಯದೋ, ಇಂತಿ ತ್ರಿವಿಧವು ಲಿಂಗದಲ್ಲಿ ನಿರ್ಲೇಪವಾಗಿ ಮೈದೋರಿದ ಪರಿಯ ಕೂಡಲ ಚನ್ನ ಸಂಗಮನೇ ಬಲ್ಲ. ಇದು ಸಂಪೂರ್ಣವಾಗಿ ಲಿಂಗದಲ್ಲಿ ಸಮರ್ಪಣೆಗೊಂಡಂಥ ಚಿತ್ರ. ಇಂಥ ಬೇಕಾದಷ್ಟು ವಚನಗಳನ್ನು ನಾವು ಅಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇದೆ. ಇದರ ಕೊನೆಯ ಭಾಗ ಉಳುವೆಗ ಅಲ್ಲೇ ಇದ್ರೇನೋ ಅಂತ ಇಲ್ಲ, ಉಳುವಿಯನ್ನು ಕ್ಷೇತ್ರ ಮಾಡಿಕೊಂಡು ಮತ್ತೆ ಇನ್ನೂ ವಚನಕಟ್ಟುಗಳು ಉಳಿದಿದ್ದೀವಲ್ಲ ಅವನ್ನು ತಗೊಂಡು ಪುನಃ ಮತ್ತೆ ಹೊರಡ್ತಾರೆ. ಅದಕ್ಕಲ್ಲಿ ಹುಬ್ಬಳ್ಳಿ ಮೂಲಕ ಮೈಸೂರಿನ ಮಹಿಷ ಮಂಡಲ ಪ್ರಾಂತ ಅಂತ ಕರೀತಾರೆ. ಆ ಕಡೆ ಹೊರಡ್ತಾರೆ. ಅಲ್ಲಿ ಅಕ್ಕನಾಗಮ್ಮ, ನುಲಿ ಚಂದಯ್ಯ ಇತ್ಯಾದಿ ಹೋಗ್ತಾರೆ. ಅಕ್ಕನಾಗಮ್ಮನ ಸಮಾಧಿ ಇರುವುದು ತರೀಕೆರೆ ಹತ್ರ ಎಣ್ಣೆ ಹೊಳೆ, ತಾವೆಲ್ಲ ನೋಡಿ ಬಂದಿದ್ರಿ ಭಾಳಷ್ಟು ಜನ ತಾಯಿದು. ಮುಂದೆ ಚಿತ್ರದುರ್ಗ ಜಿಲ್ಲೆಯ ನುಲೇನೂರು ಹತ್ತಿರ ಚಂದಯ್ಯನ ಸಮಾಧಿ ಆಗ್ತದೆ. ಹೀಗೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹೋಗ್ತಾರೆ. ಇನ್ನು ಆಶ್ರಯ ಕೊಟ್ಟಂತಹ ಆ ಪೆರ್ಮಾಡಿ ದೇವ ಇವ್ರನ್ನ ಕರ್ಕೊಂಡು ನಾವು ಗೋವಾಕ್ಕೆ, ಮತ್ತು ನಮ್ಮ ಗೋವಾ ರಾಜ್ಯ ಯಾವಾಗ ಉದ್ಧಾರ ಆಗೋದು ಅಂತಾನೆ ಇಷ್ಟು ಶರಣರು ಆ ಕಡೆಗೆ ಹೋಗ್ತಾರೆ. ಒಂದಿಷ್ಟು ಶರಣರು ಪುನಃ ಈ ಹಳಿಯಾಳ, ದಾಂಡೇಲಿ, ಹುಬ್ಬಳ್ಳಿ ಈ ಕಡೆ ಹಂಪೆ ಕಡೆಗೆ ಹೋಗ್ತಾರೆ, ಈ ಕಡೆಗೆ ವಿಜಯನಗರದ ಕಡೆಗೆ. ಇನ್ನು ಗೊಡಚಿ ಪರಿಸರಕ್ಕೆ ಮತ್ತಷ್ಟು ಜನ ಹೋಗ್ತಾರೆ. ಹೀಗೆ ಎಲ್ಲರೂ ಹೋಗ್ತಾರೆ. ಒಂದು ಕುತೂಹಲದ ಸಂಗತಿ ಕೊನೆಯದು, ನಾನು 1-2 ಕ್ಷೇತ್ರಗಳನ್ನು ನೋಡಿದ್ದು, ಭಾಳ ಜನರಿಗೆ ಗೊತ್ತಿಲ್ಲ. ಗೊತ್ತಿದ್ದವರು ಕೂಡ ಇನ್ನೊಮ್ಮೆ ಅದನ್ನು ಪರಿಶೀಲನೆ ಮಾಡಬೇಕು, ನನಗಾಗಿಲ್ಲ, ಹೇಳಿಬಿಡ್ತೀನಿ. ಸಿದ್ದರಾಮ ಶಿವಯೋಗಿಗಳು ಉಳುವಿಗೆ ಬಂದಿದ್ದರೋ ಇಲ್ಲವೋ ಅಂತ ಪ್ರಶ್ನೆ ಕೇಳಿದರೆ ಬಂದಿರಲಿಕ್ಕಿಲ್ಲ, ಬಂದಿದ್ದಾರೆ. ಖಂಡಿತವಾಗಿ ಅವರು ಬಂದಿದ್ದರು ಅನ್ನೋದಕ್ಕೆ ಒಂದು ಸುಳಿವನ್ನು ನಾನು ಕೊಟ್ಟಿದ್ದೆ ಸರ್ಗೆ.
ಹೌದು ಆಲೋಚನೆ ಮಾಡಬೇಕು ಅಂತ ಸರ್ ಹೇಳಿದ್ದಾರೆ ಅದನ್ನು. ಏನು ಅಂದರೆ ಇಲ್ಲಿ ಅನುಸ್ಥಾವರ ಘಟಕ ಇದೆ, ಕೈಗಾ. ಆ ಕೈಗಾದಲ್ಲಿ ಒಂದು ಆ ಅನುಸ್ಥಾವರ ಘಟಕ ಆರಂಭವಾದಾಗಿನಿಂದ ಒಂದು ಬಸವ ಕೇಂದ್ರ ಇದೆ ಅಲ್ಲಿ, ಭಾಳ ಆಶ್ಚರ್ಯ ಇದು. ಅದನ್ನು ನಾನು ಹೋದಾಗ ಮುನ್ನಡೆಸ್ತಕ್ಕಂಥವರು ಆಂಧ್ರದವರು, ಯಾವುದೋ ರೆಡ್ಡಿ ಅಂತಿದ್ರು ಅವರು. ಬಸವಣ್ಣ ಹೆಂಗೆ ಕೆಲಸ ಮಾಡ್ತಾನೆ ಅನ್ನೋದಕ್ಕೆ ನನಗೆ ಗುರುಗಳಿಗೆ ಕಳಿಸಿದ್ರು, ಹೋಗಿ ಮಾತಾಡಿ ಬನ್ನಿ, ಅವ್ರು ಕರೆದಿದ್ದಾರೆ ಅಂತ. ಇನ್ನೊಂದು ವಿಚಿತ್ರ ಅಂದರೆ ನನಗೆ ಆ ಮೂಲಕ ಕೈಗಾ ನೋಡುವ ಅವಕಾಶ ಸಿಕ್ತು. ಅನುಸ್ಥಾವರ ಅಂದರೆ ಬಿಡೋದಿಲ್ಲ ಯಾರಿಗೂ ಕೂಡ. ಅಲ್ಲಿ ಅನುಸ್ಥಾವರದ ಹೆಬ್ಬಾಗಿಲು ಮುಂದೆ ಅಲ್ಲಿ ಒಳಗಡೆ ಬರೆದಿದ್ದಾರೆ, ಕಾಯಕವೇ ಕೈಲಾಸ ಅಂತ. ಬಸವಣ್ಣ ಇಲ್ಲಿ ಯಾಕೆ ಬಂದ ಅಂತ, ವರ್ಕ್ ಈಸ್ ವರ್ಷಿಪ್ ಅಂತಕ್ಕಂಥದ್ದು ಏನಿತ್ತಲ್ಲ ಅದು ಅಲ್ಲಿ ಬರೆದಾರೆ. ಯಾಕಂದರೆ ಅಲ್ಲಿಗೆ ಸಿದ್ದೇಶ್ವರ ಸ್ವಾಮಿಗಳು ಹೋಗಿ ಅಲ್ಲಮ್ಮ ಮತ್ತು ಬಸವಣ್ಣವ್ರ ಬಗ್ಗೆ ಮಾತಾಡಿದ್ರಂತೆ ಇಂಗ್ಲೀಷ್ನಲ್ಲಿ. ಅವರು ಮಾತಾಡಿದ್ದಕ್ಕೆ ಕಾಯಕವೇ ಕೈಲಾಸ ಬಂತು. ಅಲ್ಲಿ ಹೇಳ್ತಾರೆ, ಅದರ ಆಡಿಯೋ ಕೂಡ ಅಲ್ಲಿ ಇದೆ ಅವ್ರ ಹತ್ರ. ನೀವು ಎಂಥ ಕಾಯಕ ಮಾಡಾಕತ್ತೀರಿ ಅಂದ್ರೆ ನಿಮ್ಮಂಥ ಶರಣರೇ ಜಗತ್ತಿನಲ್ಲಿಲ್ಲ. ಮನೆ ಮನೆಗೂ ನಿಮ್ಮಿಂದ ಬೆಳಕು ಮೂಡ್ತದೆ, ಮನೆ ಮನೆಗೂ ನಿಮ್ಮಿಂದ ಬೆಳಕು ಮೂಡ್ತದೆ. ನೀವು ನಿಜವಾದ ಅರ್ಥದಲ್ಲಿ ಶರಣರಿದ್ದೀರಿ. ನೀವು ಏನಾದರೂ ಒಂದಿಷ್ಟು ಆಲಸ್ಯ ಮಾಡಿದರೆ ಜನರ ಎಲ್ಲ ಮನೆಗಳು ಕತ್ಲಾಗ್ತಾವೆ. ಈ ಬೆಳಕು ಮನೆಗಳನ್ನು ಬೆಳಗುವುದರ ಜೊತೆಗೆ ಮನಸ್ಸನ್ನು ಬೆಳಗಿದರೆ ಎಷ್ಟು ಚಂದ ಅಂತ ಹೇಳಿದ್ರಂತೆ. ಅದು ಅಲ್ಲಿ ನಾನು ಹೋದಾಗ ಒಬ್ಬರು ಹೇಳಿದರು, ಸರ್ ಇಲ್ಲೊಂದು ಸಿದ್ದರಾಮ ಶಿವಯೋಗಿಯ ಒಂದು ಸ್ಥಳ ಇದೆ ಅಂತ ಹೇಳಿದರು. ನಾನು ಭಾಳ ಕುತೂಹಲ ಆಯಿತು, ನೋಡಿದೆ. ಒಂದು ಸುಮ್ಮನೆ ಮ್ಯಾಪ್ ಹಾಕ್ಕೊಂಡು ನೋಡಿದರೆ ಈ ಕುಂಬಾರವಾಡ ಒಂದು 15 ಕಿಲೋಮೀಟ್ರು, ಕುಂಬಾರವಾಡದಿಂದ ಒಂದು 20 ಕಿಲೋಮೀಟ್ರ್ ಉಳುವಿ ಸಿಗ್ತದೆ, ಒಳದಾರಿ. ನಾನು ಕೇಳಿದೆ ಅವರಿಗೆ, ಉಳುವಿ ಎಷ್ಟು ದೂರ ಆಗ್ತದೆ ಅಂತ. ಸರ್ ಒಳದಾರಿಯಿಂದ ಹೋದ್ರೆ ಒಂದು 25 ಕಿಲೋಮೀಟ್ರ್ ಆಗ್ತದೆ, ಸುತ್ತ ಹೊಡೆದ್ರೆ ಹೋದ್ರೆ ಒಂದು 100 ಕಿಲೋಮೀಟ್ರ್ ಮೇಲೆ ಆಗ್ತದೆ. ಕಾಡಿನೊಳಗೆ ಹೋಗ್ಬೇಕ್ರಿ, ದಾರಿ ಇಲ್ಲ ಅಂದ್ರೆ ಹೋಗ್ತೀರಿ ನೀವಂತು. ಜಾತ್ರೆಗೆ ಹೋಗ್ತೀವ್ರಿ ನಾವು, ಕಾಲ್ನಡಿಗೆಯಿಂದ ಅರ್ಧ ದಾರಿಯಾಗಿ ಹೋಗ್ತೀವಿ, ಹಿಲಾಲು ಅವನ್ನೆಲ್ಲ ಬಾರಿಸ್ಕೊತ ಹೋಗ್ತಿರ್ತಾರೆ ಅಂತ ಹೇಳಿದ್ರು ಅವರು. ನನಗೆ ಅದು ಬೇಕಾಗಿರಲಿಲ್ಲ. ಸಿದ್ದರಾಮ ಶಿವಯೋಗಿ ತೋರಿಸ್ತೀರೇನ್ರಿ ಅಂದ್ರೆ ತೋರಿಸ್ಬೋದು, ಆದರೆ ಅದಕ್ಕೊಂದು ಟೀಮ್ ಬೇಕಾಗ್ತದೆ ರೀ. ಅದು ಬೆಟ್ಟದ ಮೇಲೆ ಅದ, ಅಲ್ಲಿ ಹಾವು ಇವು ಭಾಳ ಪ್ರಾಣಿಗಳಿರ್ತವೆ. ವರ್ಷಕ್ಕೊಮ್ಮೆ ಜಾತ್ರೆ ಆಗ್ತದೆ, ಯುಗಾದಿ ಪಾಡ್ಯ ದಿವಸ. ನೀವು ಅವತ್ತು ಬಂದರೆ ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಿರ್ತೀವಿ ಅಂತ. ಮೊದಲು ಗಿಡದ ಬೇರು ಹಿಡ್ಕೊಂಡು ಮೇಲೆ ಹತ್ತಿದ್ರು, ಅಲ್ಲೆಲ್ಲ ಗುಡ್ಡ ಹತ್ತುವಾಗ